ಅಣ್ಣಾಮಲೈ ಸರ್ ಭೇಟಿಯಾಗಿದ್ದೆ. ನಂದು ರಿಸಲ್ಟ್ ಬಂತು, ನಾನು ಮೇಲ್ಗಡೆ ರೂಮಲ್ಲಿದ್ದೆ. ಅಮ್ಮ ಬಂದರು, ರಿಸಲ್ಟ್ ಆಗಲಿಲ್ಲ ಅಂತ ಹೇಳಿದೆ. ಅವರೊಂದು 4-5 ಸೆಕೆಂಡ್ ನೋಡಿದ್ರು, ಬೇಜಾರಾಗಿದ್ದೆ. ಆಮೇಲೆ ಬೇಜಾರಾಗುವಂತೆ ಟೌನಿಗೆ ಹೋಗ್ಬಾ, ಏನಾರ ನನಗೆ ವೆಜಿಟೇಬಲ್ಸ್ ತರಬೇಕು ಅಂತ. ಸೊ ಮನೆಯಲ್ಲಿ ಸಪೋರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಸರ್, ಸಪೋರ್ಟ್ ಮಾಡ್ತಿರ್ತಾರೆ. ಆದರೂ ಒಂದು ಗಿಲ್ಟ್ ಫೀಲ್ ಕಾಣಿಸ್ತಿರುತ್ತೆ. ಏನಂದರೆ ನಾನು ಏನು ಮಾಡೋಕ್ಕಾಗ್ತಿರಲ್ಲ, ನನ್ನ ಯಂಗ್ ಏಜಲ್ಲಿ, ನನ್ನ ವಯಸ್ಸು ಯಂಗ್ ಏಜಲ್ಲಿ ಎಲ್ಲರೂ ದುಡ್ದು ಹಾಕುವಂಥ ಟೈಮಲ್ಲಿ ನಾನು ಮನೆಯಿಂದ ದುಡ್ಡು ಕೇಳ್ತಾ ಇದ್ದೀನಿ ಅಂತಂದಾಗ ಒಂದು ಗಿಲ್ಟ್ ಫೀಲ್ ಬರ್ತಿರುತ್ತೆ. ಸೊ ನೀವು ಆ ಗಿಲ್ಟ್ ಫೀಲ್ನ ಯಾವ ರೀತಿ ಓವರ್ಕಮ್ ಮಾಡಿದ್ರಿ ಅಂತ? ಬಿಡುತ್ತೆ, ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ ಡಿಗ್ರಿ ಮೈಂಡ್ ಸೆಟ್ಟಲ್ಲಿ ಇದ್ರೆ ಇಲ್ಲಿ ವರ್ಕ್ ಆಗಲ್ಲ. ಅದೇ ನಾರ್ಮಲಿ ಚಂದ್ರಲ್ಲಿ ಹೋಟೆಲ್ ಏನು ಮಾಡ್ತಾರೆ ಅಂದರೆ, ದುಡ್ಡು ಮನೇಲಿ ಬರುತ್ತೆ ಅಂತ ಹೇಳಿ ಲೈಬ್ರರಿಲಿ 12 ತಾಸು 15 ತಾಸು ಕೂರ್ತಾರೆ. ಬಟ್ ಓದೋದು ಬರೀ 2-3 ಅವರ್ಸ್. ಹೌದು. ಟೀಗೆ ಹೋದರೆ 1 ಅವರ್, ಊಟಕ್ಕೆ ಹೋದರೆ 1 ಅವರ್, ಸ್ನ್ಯಾಕ್ಸಿಗೆ ಹೋದರೆ 1 ಅವರ್, ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ಟೈಮ್ ವೇಸ್ಟ್ ಮಾಡಿ ಎಕ್ಸಾಮ್ ರಿಸಲ್ಟ್ ಬಂದಾಗ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೆ, 14 ಅವರ್ಸ್ ಓದಿದ್ದೆ ಅಂದರೂ ಕೂಡ ರಿಸಲ್ಟ್ ಬಂದಿರಲ್ಲ ಅಂತಾರೆ. ಸೊ ಈ ರೀತಿ ಅಂತ ಆಸ್ಪಿರೆಂಟ್ಸ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಾ ನೀವು? ಬಟ್ PC ಇಂದ DC ತನಕ ಹುಲಿಕೆರೆಯಲ್ಲಿ ಯಾರೋ ಇದ್ದಾರೆ ಅಂದಾಗ. ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಮನದಾಳದ ಮಾತು ಸಂಚಿಕೆ 3ಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಪ್ರವೀಣ HT, ಆಲ್ ಇಂಡಿಯಾ UPSC ರ್ಯಾಂಕ್ 720. ಸರ್, ನಿಮ್ಮ ಇಂಟ್ರೊಡಕ್ಷನ್. ನಮಸ್ಕಾರ ವಿನಾಯಕ್ ಸರ್, ನನ್ನ ಹೆಸರು ಪ್ರವೀಣ HT ಅಂತ. ನಮ್ಮದು ಮೂಲತಃ ಚಿಕ್ಕಮಗಳೂರು ಹತ್ರ ಕರೂರು ತಾಲೂಕು ಹುಲಿಕೆರೆ ಎಂಬ ಗ್ರಾಮ. ನಮ್ಮ ತಂದೆ ಕನ್ನಡ ಟೀಚರು, ನಮ್ಮ ತಾತನ ಶಿಕ್ಷಕರಾಗಿದ್ದರು, ಅಮ್ಮ ಹೋಮ್ ಮೇಕರು. ನಾನು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2018ಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ನ ಕಂಪ್ಲೀಟ್ ಮಾಡಿದೆ. ಪ್ರಸ್ತುತ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದು ನಂದು 4ನೇ ಮೇನ್ಸು ಮತ್ತು 3ನೇ ಇಂಟರ್ವ್ಯೂ. ಇಷ್ಟು ವರ್ಷ ಆದಮೇಲೆ ಸಕ್ಸಸ್ ಸಿಕ್ಕಿದೆ, ತುಂಬ ಖುಷಿಯಾಗುತ್ತೆ. ಓಕೆ, ಸೊ ರಿಸಲ್ಟ್ ಬಂದ ದಿನ ನಾನು ಎಲ್ಲರದ್ದು ರಿಯಾಕ್ಷನ್ ನೋಡ್ತಾ ಇದ್ದೆ. ಸೊ ಸಾಗರ್ ಅವ್ರಿಗೆ ಕಾಲ್ ಮಾಡಿದೆ, ಧನಂಜಯ ಅವ್ರಿಗೆ ಕಾಲ್ ಮಾಡಿದೆ, ನಿಮಗೆ ಕಾಲ್ ಮಾಡೋ ಅಂತ ನೋಡಿದಾಗ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡಿದೆ. ಆ ವಾಟ್ಸಪ್ ಸ್ಟೇಟಸಲ್ಲಿ ಜಾಕಿ ಮೂವಿಯ ರಂಗಾಯಣ ರಘುವರ ಫೇಮಸ್ ಡೈಲಾಗ್ ಇತ್ತು. ಅಂದರೆ ಎಷ್ಟು ದಿನ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಹಾಗೆ ಕುಳಿತಿರೋದು ಏನೋ ಮಾಡಿದೆ ಅಂತ ಇತ್ತು. ಸೊ ಇದು ನಿಮ್ಮ ಎಷ್ಟು ದಿನದ ಬೆಂಕಿ ಅಂತ ಕೇಳ್ಬೋದಾ? ಒಂದು ಆಲ್ಮೋಸ್ಟ್ 2018ರಿಂದ ಒಂದು 7-8 ವರ್ಷ ಆಯಿತು. ಕೆಲವು ಸಲ ಪ್ರಿಲಿಮ್ಸ್ ಆಗ್ತಿರಲ್ಲ. ನಾನು 2019ರಲ್ಲಿ ಒಂದು ಮೇನ್ಸ್ ಕೊಟ್ಟಿದ್ದೆ. ಅದಾದಮೇಲೆ ಏನಾಯಿತು, ಕೋವಿಡಲ್ಲಿ ಪ್ರಿಪ್ರೇಷನ್ ಸರಿಯಾಗಲಿಲ್ಲ, ಅಟೆಂಪ್ಟ್ ಕೊಡಲಿಲ್ಲ. ಮತ್ತು 21-22 ನನ್ನ ಪ್ರಿಲಿಮ್ಸೇ ಆಗಲಿಲ್ಲ. ಅದು GS ಆಗಲಿಲ್ಲ. ಅದು 1 ಮಾರ್ಕ್ಸು 0.5 ಮಾರ್ಕ್ಸಲ್ಲೇ. ಅವಾಗ ಎಷ್ಟು ಎಫರ್ಟ್ ಹಾಕಿದ್ರು ಆಗ್ತಿರ್ಲಿಲ್ಲ ಅನ್ನೋದು ಅವಾಗಿಂದ ನನಗೆ ಶುರುವಾಯಿತು. ಅವಾಗ ಗಡ್ಡ ಬಿಡ್ಕೊಂಡು ಓಡ್ತಿದ್ದೆ ಚಂದ್ರಲ್ಲಿ ಓಡ್ ತುಂಬ. ಅದಾದಮೇಲೆ 23ಯಲ್ಲಿ ಪ್ರಿಲಿಮ್ಸ್ ಆಯಿತು. ಸುಮಾರು ವರ್ಷ ಆದಮೇಲೆ 23ರಲ್ಲಿ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಬರೆದೆ, ಇಂಟರ್ವ್ಯೂಗೂ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಸೆಲೆಕ್ಟ್ ಆಗಲಿಲ್ಲ. ಆ ಬ್ಯಾಚಲ್ಲಿ ಚಂದನ್ ಅಂತ ಸೆಲೆಕ್ಟ್ ಆದರು ನನ್ನ ಫ್ರೆಂಡೇ. 24ರಲ್ಲಿ ಮತ್ತೆ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಇಂಟರ್ವ್ಯೂ ಕೊಟ್ಟೆ, ಮತ್ತು 24ರಲ್ಲಿ ಸೆಲೆಕ್ಟ್ ಆಗಲಿಲ್ಲ. 24ರಲ್ಲೇ ಆ ಡೈಲಾಗ್, ಜಾಕಿ ಮೂವಿ ಡೈಲಾಗ್ನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದು. 1 ವರ್ಷ ಕಾಯ್ದೀನಿ ಆ ಡೈಲಾಗ್ ಹಾಕೋಕ್ಕೆ. ರಿಸಲ್ಟ್ ಬಂದ ತಕ್ಷಣ ನನಗೆ ಖುಷಿ ಆಯಿತು. ಫಸ್ಟು ನಾನು ಸರ್ಚ್ ಮಾಡಿದ್ದೆ, ಅಟ್ಲೀಸ್ಟ್ ಈ ಥರನಾರ ಮೆಸೇಜ್ ಕೊಡಬೇಕು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಾಟಿನೇ ಅಗ್ರೆಸಿವೇ ಬಟ್ ಇನ್ನೇ ಫನ್ನಿವೇ. ನಾನು ಜನರಲ್ಲಾಗಿ ಕಾಮಿಡಿ ಮಾಡ್ಕೊಂಡು, ನನ್ನ ಮೇಲೆ ಕಾಮಿಡಿ ಮಾಡ್ಕೊಂಡು ಓಡ್ತಿರ್ತೀನಿ. ಕೆಲವು ಸಲ ನಾನು ಹೇಳ್ತಿದ್ದೆ ನನ್ನ ಪಂಚವಾರ್ಷಿಕ ಯೋಜನೆ UPSC ಅಂತ, ಅದು ಪಂಚವಾರ್ಷಿಕ ಮೀರಿತು. ಹಂಗಾಗಿ ಅದನ್ನು ಹಾಕಿದೆ, ತುಂಬ ಖುಷಿಯಾಗುತ್ತೆ. ಸೆಕೆಂಡ್ ಫೇವರ್ ಪ್ಲ್ಯಾನಲ್ಲಿ ಸೆಲೆಕ್ಷನ್ ಆಗಿದೆ ಅಂತ. ಸೊ ರಿಸಲ್ಟ್ ಬಂದಾಗ ನಿಮ್ಮ ರಿಯಾಕ್ಷನ್ ಯಾವ ಥರ ಇತ್ತು? ಆ್ಯಕ್ಚುಲಿ ಒಂದು ಅಂದರೆ ನಾನು 24ರಲ್ಲಿ ತುಂಬ ಹೋಪಿತ್ತು ರಿಸಲ್ಟ್ ಬಂದರೆ ಆಗುತ್ತೆ ಅಂತ. ನಾನು ಊರಿಗೆ ಹೋಗಿದ್ದೆ. ನಮ್ಮೂರಲ್ಲಿ ಜಾತ್ರೆ ಆಗ್ತಿದ್ದೆ, ಹುಲಿಕೆರೆ ಅಂತ. ಆ ಜಾತ್ರೆ ದಿನ ಊರಲ್ಲೇ ಇದ್ದೆ, ಚಿಕ್ಕಮಗಳೂರಲ್ಲಿ. ರಿಸಲ್ಟ್ ಆಗಲಿಲ್ಲ. ಫ್ಯಾಮಿಲಿ ಎಲ್ಲ ಗ್ಯಾದರಿಂಗು, ಎಲ್ಲರೂ ಖುಷಿಯಲ್ಲಿದ್ದರು. ನಂದು ರಿಸಲ್ಟ್ ಆಗಲಿಲ್ಲ. ಕೆಳಗಡೆ ಎಲ್ಲ ಖುಷಿಯಲ್ಲಿದ್ದರೆ, ನಾನು ಮೇಲ್ಗಡೆ ಮಾತ್ರ ದುಃಖದಲ್ಲಿದ್ದೆ. 25ಲ್ಲಿ ಏನಾಯಿತು, ನಾನು ಬೆಂಗಳೂರಲ್ಲಿ ಇರೋಣ, ಮತ್ತು ಫ್ಯಾಮಿಲಿಗೆ ಅಕಸ್ಮಾತ್ ರಿಸಲ್ಟ್ ಆಗಲಿಲ್ಲ ಅಂದರೆ ನಾನು ಅದನ್ನ ಫೇಸ್ ಮಾಡೋಕ್ಕೆ ಕಷ್ಟ ಆಗೋದು. ಹಾಗಾಗಿ ಬೆಂಗಳೂರಲ್ಲೇ ಇದ್ದೆ. ಅದು ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನೋಡಿರ್ತಾರೆ, ರಿಸಲ್ಟ್ ಇವತ್ತು ಬರುತ್ತೆ ಅಂತ ಎಲ್ಲ ಹಾಕಿರ್ತಾರೆ. 1 ಗಂಟೆ ತನಕ ಕಾಯಿದೆ, ಬರಲಿಲ್ಲ. ಅದಾದ್ರಲ್ಲಿ ನಾನು ಏನು ಮಾಡಿದೆ, ಆಫ್ಲೈನಿಗೆ ಹೋದೆ. ಆಫ್ಲೈನಿಗೆ ಹೋಗಿ ಅಟ್ಲೀಸ್ಟ್ ಆಗಿದ್ದರೆ ಯಾರೋ ಫೋನ್ ಮಾಡ್ತಾರೆ ಅಂತ, ಆಗಲಿಲ್ಲ ಅಂದರೆ ಇನ್ನೇನು ಹೋಯ್ತು ಅಂತ. ನನ್ನ ಫ್ರೆಂಡ್ ಜಗದೀಶ್ ಅಂತ, ಅವರು ನಮ್ಮ ಫ್ರೆಂಡು, ಅವ್ರು ಫೋನ್ ಮಾಡಿ ಹೇಳಿದ್ರು ಆಯಿತು ಬಾಯ್ ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಸ್ಟ್ ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ. ಇಷ್ಟು ವರ್ಷ ಅವರೇ ಫೈನಾನ್ಷಿಯಲ್ ಹೆಲ್ಪ್ ಆಗಿರ್ಬೋದು, ಮೋಟಿವೇಟ್ ಮಾಡಿರೋದು. ಪುನೀತ್ HT ಅಂತ, ಅವರು ಆಡಿಟ್ರಾಗಿ ಕರ್ನಾಟಕ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಅವ್ರು ಇಷ್ಟು ವರ್ಷ ಇಷ್ಟು ಎಫರ್ಟ್ ಹಾಕಿ ನಾನು ಪ್ರತಿ ಸಲ ಸೋತಾಗೂ ಮೋಟಿವೇಟ್ ಮಾಡಿದ್ರು. ಅವ್ರಿಗೆ ಹೇಳಿದೆ. ಅದಾದಮೇಲೆ ಫ್ಯಾಮಿಲಿಗೆಲ್ಲ ಹೇಳಿದೆ. ಸೊ ಚಿಕ್ಕಮಗಳೂರಿನ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದವ್ರು ನೀವು. ಸೊ UPSC ಅಂತ ಕನಸು ಯಾವಾಗಿಂದ ಸ್ಟಾರ್ಟ್ ಆಯಿತು ನಿಮಗೆ? UPSC ಅನ್ನೋದು ಮೊದಲಿಗೆ ನಮ್ಮ ತಾತ ಪ್ರೇರಣೆ ಅನಿಸುತ್ತೆ. ಅವರು ಪುಪ್ಪಣ್ಣ ಅಂತ, ಅವರು ಪ್ರೈಮರಿ ಸ್ಕೂಲ್ ಟೀಚರಾಗಿ ರಿಟೈರ್ಡ್ ಆಗಿದ್ದರು. ಮೊದಲಿಗೆ ಸಮಾಜದ ಬಗ್ಗೆ ಅವರು ಕನ್ಸನ್ನ ತುಂಬ ವ್ಯಕ್ತಪಡಿಸಿದರು. ಶೌಚಾಲಯ ಆಗಿರ್ಬೋದು, ಗೌರ್ಮೆಂಟ್ ಹೆಲ್ತ್ ಕೇರ್ ಸೆಂಟರ್ ಆಗಿರ್ಬೋದು,
ಪ್ರೈಮರಿ ಸ್ಕೂಲ್ ಬಗ್ಗೆ ಆಗಿರ್ಬೋದು. ಅವ್ರಿಗೆ ತುಂಬ ಕನ್ಸರ್ನ್ ಇತ್ತು. ಅಂದರೆ ಗ್ರಾಮೀಣ ಭಾಗದಲ್ಲಿ ಒಂದು ಹೆಲ್ತ್ ಕೇರ್ ಸೆಂಟರ್ ಅಥವಾ ಪ್ರೈಮರಿ ಸ್ಕೂಲ್ಗಳಲ್ಲಿ ಆಗ್ತಿರೋ ಪ್ರಾಬ್ಲಮ್ಗಳೇನೋ ಅವ್ರು ವಿಸಿಟ್ ಕೊಡೋರು ಶಾಲೆಗಳಿಗೆ ಮತ್ತು ಹಾಸ್ಪಿಟ್ಲ್ಗಳಿಗೆ. ಅಲ್ಲಿ ಪ್ರಾಬ್ಲಮ್ ಏನು ಅಂತ ಕೇಳ್ಕೊಂಡು ಅವ್ರದ್ದು ಒಂದು ಇದೇನಿತ್ತು ಅಂದರೆ ಎಜುಕೇಟೆಡ್ ಶುಡ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಸೋಷಿಯಲ್ ಇಶ್ಯೂಸ್ ಅಂತ. ಯಾಕಂದರೆ ನಮಗೆ ಅವೇರ್ನೆಸ್ ಇರುತ್ತೆ, ರೈಟ್ಸ್ ಗೊತ್ತಿರುತ್ತೆ, ನಾವು ಒಬ್ಬ ಅಧಿಕಾರಿ ಹತ್ರ ಹೋಗಿ ಮಾತಾಡ್ಬೋದು ಅಂತ. ಅವರು ಎಜುಕೇಟೆಡ್ ಆಗಿರೋದ್ರಿಂದ ಇದ್ರ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿ ಲೋಕಲ್ ಅಫಿಷಿಯಲ್ ಹತ್ರ ಎಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡೋರು. ಬಟ್ ಅವರಿಗೆ ರೆಸ್ಪಾನ್ಸಿಬಿಲಿಟಿನ ಅವ್ರನ್ನ ತೊಗೊಂಡಿದ್ರು, ಬಟ್ ಅಥಾರಿಟಿ ಇರಲಿಲ್ಲ. ಹಾಗಾಗಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರ್ ಪ್ರಾಪರಾಗಿ ನಮ್ಮ ಊರಲ್ಲಿ ಆಗಿದೆ 2008ರಲ್ಲಿ. ಅದನ್ನೆಲ್ಲ ನೋಡಿದಾಗ ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಆಗಬೇಕು, ಆ ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಆ ಟೈಮಲ್ಲಿ ನನಗೆ ಒಂದು ಸಣ್ಣದಾಗಿ ಉಳಿದಿತ್ತು ಸರ್ಕಾರಿ ನೌಕರಿ ತೊಗೊಬೇಕು ಅಂತ. ಬಟ್ UPSC ಅನ್ನೋದು ಗೊತ್ತಿರಲಿಲ್ಲ. ಬಟ್ ನಾನು 2016ರಲ್ಲಿ ಇಂಜಿನಿಯರಿಂಗ್ ಓದ್ತಾ ಅಣ್ಣಾಮಲೈ ಸರ್ ಭೇಟಿಯಾಗಿದ್ದೆ. ಅವರು ಆ ಟೈಮಲ್ಲಿ ತುಂಬ ಮೋಟಿವೇಟ್ ಮಾಡೋರು. ನಾನು ಅವ್ರನ್ನ ಮಾತಾಡಿಸಿದ್ದೆ, ನಾನು UPSC ಮಾಡಬೇಕು ಅಂತ. ಅವ್ರು ಹೇಳಿದರು, ನಿಮಗೆ ಬೆಂಗಳೂರಿಗೆ ಓದು ಚೆನ್ನಾಗಿ ಅಂತ. ಅದು ಮೋಟಿವೇಶನ್. ಮೇಜರಾಗಿ ಗ್ರಾಮೀಣ ಭಾಗದಲ್ಲಿರೋ ಆಗ್ತಿರೋ ತೊಂದರೆಗೆ ಸರ್ಕಾರಿ ಅಧಿಕಾರಿಗಳು ರೆಸ್ಪಾಂಡ್ ಮಾಡಲಿದ್ದಾಗ ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಆಗಿ ರೆಸ್ಪಾಂಡ್ ಮಾಡ್ಬೋದಾ, ಬದಲಾವಣೆ ತರ್ಬೋದಾ ಅನ್ನೋದೇ ಬಿಗ್ಗೆಸ್ಟ್ ಮೋಟಿವೇಶನ್. ಓಕೆ. ಸೊ ನೀವು UPSCಯಲ್ಲಿ ಆಪ್ಷನಲ್ ನಿಮ್ಮದು ಕನ್ನಡ ಲಿಟ್ರೇಚರ್. ಸೊ ಕನ್ನಡ ಲಿಟ್ರೇಚರ್ ಅಥವಾ ಕನ್ನಡದ ಮೇಲಿನ ಪ್ರೀತಿ ಯಾವ ರೀತಿ ಸ್ಟಾರ್ಟ್ ಆಯಿತು ನಿಮಗೆ? ಕನ್ನಡದ ಮೇಲೆ ಪ್ರೀತಿ ಅಂದರೆ ನಮ್ಮ ತಂದೆ ಕನ್ನಡ ಟೀಚರ್ ಮತ್ತು ಕನ್ನಡ ಸಾಹಿತಿ. ಅವ್ರು ಚಿಕ್ಕ ವಯಸ್ಸಲ್ಲಿ ಸಾಹಿತ್ಯದ ಅಭಿರುಚಿನ ಬೆಳೆಸಿದ್ರು. ಸಾಹಿತ್ಯದ ವಿದ್ಯಾರ್ಥಿಗಳು ಹೆಂಗೆ ಅಂದರೆ ತುಷಾರ, ಕಸ್ತೂರಿ ಅಂತ ಮಂತ್ಲಿ ಮ್ಯಾಗ್ಝಿನ್ಗಳು ಬರ್ತಾವೆ, ಅದನ್ನು ತಂದುಕೊಟ್ಟು ಓದಿಸರು. ಚಿಕ್ಕ ವಯಸ್ಸಲ್ಲಿ ಕಷ್ಟ ಆಗೋದು, ಬಟ್ ಅವರೊಂದು ಮ್ಯಾಗ್ಝಿನಲ್ಲಿ ಬರ್ತಿದ್ದ ಒಂದು ಕಥೆನ, ಇದು ಕತೆ ಚೆನ್ನಾಗಿದೆ ಓದು ಅನ್ನೋರು. ಅದರಿಂದ ನನಗೆ ಸಾಹಿತ್ಯದ ಇಂಟ್ರೆಸ್ಟ್ ಬೆಳೀತಾವೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೊಂಡೋಗ್ಲು ನಾನು ನಾವೆಲ್ಸ್ನ ಓದ್ತಾ ಇದ್ದೆ. ಅದಾದ್ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಮೇಲೆ ನಾನು UPSC ಅಂತ ಶುರು ಮಾಡಿದಾಗ ನಾನು ಯಾವುದು ಆಪ್ಷನಲ್ ತಗೊಳ್ಬೇಕು ಅಂತ ನೋಡ್ತಾ ಇದ್ದಾಗ ನಾನು ಕನ್ನಡ ಲಿಟ್ರೇಚರ್ನ ನಮ್ಮ ಅಪ್ಪಂಗೆ ಸಿಲೆಬಸ್ ತಗೊಂಡೋಗಿ ಕೊಟ್ಟೆ. ಈ ಥರ ಸಿಲೆಬಸ್ ಇದೆ ಅಂತ. ಅವರು ನೋಡಿದ್ರು, ಪಂಪ, ರಾಘವಂಕ, ರನ್ನ ಎಲ್ಲ ಇದ್ದಾರೆ, ಇದು ಈಸಿ ಆಗ್ಬೋದು, ನಿನಗೆ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಕೆಪಾಸಿಟಿಲಿ, ನನ್ನ ಅರ್ಥೈಸುವಿಕೆಯಲ್ಲಿ ಎಷ್ಟು ಹೇಳ್ಕೊಡ್ಬೇಕು ಸಾಧ್ಯ ಅಷ್ಟು ಹೇಳ್ಕೊಡ್ಬೋದು ಅಂದರು. ಹಾಗಾಗಿ ನಾನು ಕನ್ನಡ ಲಿಟ್ರೇಚರ್ ತೊಗೊಂಡೆ. ಮೇಜರಾಗಿ ನನ್ನ ಇಂಟ್ರೆಸ್ಟು ಮತ್ತು ಲಿಟ್ರೇಚರಿಂದ ಜೀವನ ಬದಲಾಗಿರೋದನ್ನ, ಅಂದರೆ ಪರ್ಸ್ನಾಲಿಟಿ ಡೆವಲಪ್ ಆಗಿರೋದನ್ನ ನೋಡಿದ್ದೀವಿ. ಶಿವರಾಮ್ ಕಾರಂತರದ್ದು ಬೆಟ್ಟ ಜೀವದ ಹೋಗ್ತಾ, ಕುವೆಂಪು ಅವರದ ಶೂದ್ರ ತಪತಿಗೋಸ, ಸಮಾಜದ ಬಗ್ಗೆ ನಾವು ತಿಳ್ಕೊಬೋದು. ಹಂಗಾಗಿ ಲಿಟ್ರೇಚರ್ನ ತುಂಬ ಎಂಜಾಯ್ ಮಾಡ್ಕೊಂಡು ಓದಿದ್ದೀನಿ ಇಷ್ಟು ವರ್ಷ ಜರ್ನಿಲಿ. ನಮ್ಮ ತಂದೆನೇ ನಂಗೆ ಪ್ರೇರಣೆ ಕನ್ನಡ ಸಾಹಿತ್ಯ ತೊಗೊಳಕ್ಕೆ. ಸೊ ನಿಮ್ಮ ಒಂದು ಹಾಬಿ ಕೂಡ ಲಿಟ್ರೇಚರ್ ಓದೋದಾಗಲಿ ಅಥವಾ ಬರೆಯೋದಾಗಲಿ ಇದೆ ನಿಮ್ಮ ಹಾಬಿ. ಸೊ ಆ ಹಾಬಿ ನಿಮ್ಮ ಪ್ರಿಪ್ರೇಷನ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತು? ಒಂದು UPSC ಜರ್ನಿ ಅನ್ನೋದು ನನಗೆ ಇಷ್ಟು ವರ್ಷ ತೊಗೊಂಡಿದೆ ಅಂದರೆ ಅದು ಎಕ್ಸಾಸ್ಟಿವ್, ತುಂಬ ಎನರ್ಜಿನ ಡ್ರೈನ್ ಮಾಡುತ್ತೆ. UPSC ಆಚೆ ನಮ್ಮನ್ನು ನಾವು ಈ ಜರ್ನಿಲಿ ಜೀವಂತವಾಗಿರಬೇಕು ಅಂದರೆ ಒಂದು ಹಾಬೀಸ್ ಬೇಕು. ಕೆಲವರು ಸ್ಪೋರ್ಟ್ಸ್ನ ಪರ್ಸ್ಯೂ ಮಾಡ್ತೇವೆ, ನೀವು ನೋಡಿದ್ದೀರಾ, ನೀವು ಫುಟ್ಬಾಲ್ ಆಡ್ತೀರಾ. ನನಗೆ ಸಾಹಿತ್ಯ ಅಕಾಡೆಮಿ ಅಂದರೆ UPSC ಆಚೆಗೆ ಸಾಹಿತ್ಯ ನಾನು ಓದ್ತಿದ್ದೆ. ಅಪರಿಚಿತ ಓದುಗ ಅಂತ ಕಬ್ಬನ್ ಪಾರ್ಕಲ್ಲೊಂದು ಸಾಹಿತ್ಯ ಆಸಕ್ತರ ಗುಂಪಿದೆ, ಅಲ್ಲೂ ಹೋಗ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಇಂಟ್ರೆಸ್ಟ್ ಹೆಂಗೆ ಅಂದರೆ ನಮ್ಮ ತಂದೆ ಡಾಕ್ಯುಮೆಂಟಿಂಗ್ ಕಲ್ಚರಲ್ ಹಿಸ್ಟ್ರಿ ಆಫ್ ಲೋಕಲ್ ಕಮ್ಯುನಿಟೀಸ್ ಅಂತ, ಅಂದರೆ ಗ್ರಾಮೀಣ ಭಾಗದಲ್ಲಿರುವ ಸಾಂಸ್ಕೃತಿಕ ಇತಿಹಾಸನ ಡಾಕ್ಯುಮೆಂಟ್ ಮಾಡ್ತಾರೆ. ಅವರು ಕಾರುಣಿಕ ಕ್ಷೇತ್ರ ಹುಲಿಕೆರೆ ಅಂತ ನಮ್ಮೂರಿನ ಬಗ್ಗೆನೇ ಬರೆದಿದ್ದಾರೆ. ಅದೆಂಗೆ ಅಂದರೆ ಒಂದು ಸಮಾಜದಲ್ಲಿ ಒಂದು ಸಾಂಸ್ಕೃತಿಕವಾಗಿ ಒಂದು ಹಳ್ಳಿ ಹೆಂಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಅದೆಲ್ಲ ಇದ್ದಾಗ ನಾನು ನಾವೆಲ್ಸನ್ನ ಜಾಸ್ತಿ ಓದೋಕ್ಕೆ ಶುರು ಮಾಡಿದೆ. UPSC ಆಚೆಗೆ ಏನಾರು ಬೇಜಾರಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಆನ್ಲೈನಲ್ಲಿ ಇರೋದಕ್ಕಿಂತ ಯಾವುದೋ ಒಂದು ಬುಕ್ ತೆಗೆದು ಓದ್ತಿದ್ದೆ. ಈಗ ಸುಮಾರು ಬುಕ್ ಓದಿದ್ದೀನಿ. ಅದರಿಂದ ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ ಮತ್ತು ಡೀಪ್ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಆಳವಾದ ಅಧ್ಯಯನ ಮಾಡ್ಬೋದು. ಹಾಗಾಗಿ ಕಾನ್ಸಂಟ್ರೇಷನ್ ಡೆವಲಪ್ ಆಗಿರ್ಬೋದು ಮತ್ತು ಎಫೆಕ್ಟಿವ್ ಆಗಿ ಟೈಮ್ ಯೂಸ್ ಮಾಡಿರ್ಬೋದು. ಹಾಗೆ ನಾನು ಅದು ಹಾಬೀಸ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಈ ಜರ್ನಿಲಿ ಉಳ್ಕೊಳಕ್ಕೆ. ಸೊ ನಿಮ್ಮದು ಒಂದು ಲಾಂಗ್ ಜರ್ನಿ, UPSC ಪ್ರಿಪ್ರೇಷನಲ್ಲಿ ಲಾಂಗ್ ಜರ್ನಿ. ಸೊ ಈ ಲಾಂಗ್ ಜರ್ನಿಯಲ್ಲಿ ಫೇಲ್ಯೂರ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ತುಂಬ ಜನ ಮೆಂಟರ್ಶಿಪ್ ಮಾಡುವಾಗ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ, ಸರ್ ನನ್ನ ಪ್ರಿಲಿಮ್ಸ್ ಆಗಲಿಲ್ಲ, ಮೇನ್ಸ್ ಬರೆದ್ಮೇಲೆ ಮೇನ್ಸ್ ಆಗ್ತಾಯಿಲ್ಲ, ಸೊ ಹೆಂಗೆ ಆಗ್ತಾಯಿದೆ ಅಂತಂದರೆ ಸ್ವಲ್ಪ ಡಿಪ್ರೆಷನ್ ಥರ ಹೋಗ್ತಾ ಇದ್ದೀನಿ, ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಮತ್ತೆ ಬುಕ್ನ ಓದಬೇಕಂದ್ರೆ ಅದೇ ಬುಕ್ನ ಓದಬೇಕಂತ. ನಿಮಗೆ ಪ್ರತಿ ಸರಿ ಫೇಲ್ಯೂರ್ ಆದಾಗ ಏನು ಮೋಟಿವೇಟ್ ಮಾಡ್ತಾ ಇತ್ತು ನಿಮ್ಮನ್ನ ಮುಂದೆ ಹೋಗೋಕ್ಕಂತ? ಒಂದು, ನಾನು ಯಾಕೆ ಇಲ್ಲಿ ಬಂದೆ ಅಂತ ಅಂದರೆ ನನ್ನ ಇಂಟ್ರೆಸ್ಟ್ ಕೊಟ್ಟು ನಾನೇನೋ ಆಗಬೇಕು ಅಂತ ಬಂದಿದ್ದು. ಹಂಗಾಗಿ ಯಾರನ್ನ ದೂರ್ರಿ, ಅದು ತಪ್ಪಾಗುತ್ತೆ ಯಾರನ್ನ ದೂರೋದು. ಜೊತೆಗೆ ನಮ್ಮ ಫ್ಯಾಮಿಲಿ ಸಪೋರ್ಟು. ಒಂದು ಫನಿ ಇನ್ಸಿಡೆಂಟ್ ಅಂದರೆ 2024 ನಾನು ಆಗಲೇ ಹೇಳಿದ್ದೆ, ಊರಲ್ಲಿ ಹಬ್ಬ ಇತ್ತು ಅಂತ. ಅಣ್ಣ ಯಾರೂ ಇರಲಿಲ್ಲ. ನಂದು ರಿಸಲ್ಟ್ ಬಂತು, ನಾನು ಮೇಲ್ಗಡೆ ರೂಮಲ್ಲಿದ್ದೆ. ಅಮ್ಮ ಬಂದರು, ರಿಸಲ್ಟ್ ಆಗಲಿಲ್ಲ ಅಂತ ಹೇಳಿದೆ. ಅವರೊಂದು 4-5 ಸೆಕೆಂಡ್ ನೋಡಿದ್ರು, ಬೇಜಾರಾಗಿದ್ದೆ. ಆಮೇಲೆ ಬೇಜಾರಾಗುವಂತೆ ಟೌನಿಗೆ ಹೋಗ್ಬಾ, ಏನಾರ ನನಗೆ ವೆಜಿಟೇಬಲ್ಸ್ ತರಬೇಕು ಅಂತ. ಅವಾಗ ಒಂಥರ ನನಗೆ ಶಾಕ್ ಆದಂಗೆ ಆಯಿತು. ಅಂದರೆ ಅವ್ರು ಏನು ಹೇಳಕ್ಕೆ ಬಯಸಿದ್ರು ಅಂದರೆ,
ಆಗಲಿ ಬಿಡಲಿ ಜೀವನ ಅಂತೂ ಸಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೊಳೋದು ಕಲಿ ಅಂತ. ಅದೊಂಥರ ಫನಿ ಅಂತ ಅನಿಸುತ್ತೆ, ಬಟ್ ಜೀವನದ ದೊಡ್ಡ ಪಾಠ. ಅಂದರೆ ಅವ್ರು ಓದಿರೋದು 10ನೇ ಕ್ಲಾಸು, ಬಟ್ ಅದನ್ನು ಕರೇಜಿಯಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳೋದಿದೆಯಲ್ಲ, ಅದನ್ನು ಅವರಿಂದ ನೋಡಿ ಕಲಿತೆ. ಅಂದರೆ ನೀನು ಆಗು ಬಿಡು, ಡಸಂಟ್ ಮ್ಯಾಟರು, ಸಮಾಜ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ವರ್ಲ್ಡು ಅದ್ರ ಪಾಡಿಗೆ ಅದು ಮೂವ್ ಆಗ್ತಾ ಇರುತ್ತೆ. ನೀನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನೀನು ಅದ್ರ ಜೊತೆ ಮೂವ್ ಆಗ್ಬೋದೇ ಹೊರತು ನೀನು ಬೇಜಾರಾಗಿದ್ರೆ ಏನೂ ಆಗಲ್ಲ ಅಂತ. ಆ ಮೋಟಿವೇಶನ್ನು ಹೆಂಗಾಯ್ತು ಅಂದರೆ, ನನಗೆ ಇನ್ನೊಂದು 10 ದಿನ ಆಯಿತು ನನಗೆ ಪ್ರಿಲಿಮ್ಸಿಗೆ. ಒಂದೊಂದು ವರ್ಷ ಪ್ರಿಲಿಮ್ಸ್ ಓದಾಗಲೂ ಆಗ್ತಿರಲಿಲ್ಲ. 10 ದಿನದಲ್ಲಿ ನಾನು ಓದಿದ್ದೆ 4 ದಿನ ಪ್ರಿಲಿಮ್ಸ್ಗೆ. ನನ್ನ ತಂದೆ ಹೇಳಿದ್ರು, ಅವನಿಂದ ಆಗುತ್ತೆ ಈ ಸಲ ಮಾಡೋ, ಪ್ರಿಲಿಮ್ಸ್ ಕೊಡು ಅಂತ. ನಾನು 4 ದಿನದಲ್ಲಿ ಪ್ರಿಲಿಮ್ಸ್ ಓದಿದೆ. ಅಂದರೆ ಕ್ಯುಮ್ಯುಲೇಟಿವ್ ನಾಲೆಡ್ಜ್ ಇರುತ್ತೆ, ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಮತ್ತು UPSCನ ಅರ್ಥ ಮಾಡ್ಕೊಂಡಿರೋದು. 4 ದಿನದಲ್ಲಿ ಪ್ರಿಲಿಮ್ಸ್ ಕೊಟ್ಟೆ. ನಾನು ಒನ್ ಆಫ್ ದ ಹೈಯೆಸ್ಟ್, ನಂದು ಆಲ್ಮೋಸ್ಟ್ 122 ಸ್ಕೋರ್ ಆಗ್ತಿತ್ತು ಪ್ರಿಲಿಮ್ಸಲ್ಲಿ. ಫಸ್ಟ್ ಟೈಮ್ ನಂದು IFOS ಕಟ್ ಆಫ್ನೂ ಕ್ಲಿಯರ್ ಆಗಿತ್ತು. ಹಂಗಾಗಿ ಯಾವಾಗ ನಾವು ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರಿಂದ ಹೊರಗಡೆ ಬೇಗ ಬರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತ. ನಮ್ಮ ತಾಯಿಯಿಂದ ನಾನು ಇದನ್ನ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬ ಕಲ್ತೀನಿ. ಅದೇ ಈ ಜರ್ನಿಯಲ್ಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಯಾವ ಥರ ಇತ್ತು ಇದಕ್ಕೆ, ಈ ಜರ್ನಿಯಲ್ಲಿ? ಒಂದು ನಮ್ಮ ತಂದೆ ಕನ್ನಡ ಶಿಕ್ಷಕರಾಗಿದ್ದರು ಮತ್ತು ಟೀಚರ್ ಆಗಿರೋದ್ರೆ ಅವರಿಗೆ ಎಜುಕೇಷನ್ನ ಮೌಲ್ಯ ಗೊತ್ತು. ಅಂದರೆ ಅವರು BEd ಮಾಡಿ ಟೀಚರ್ ಆಗಿ ಅವರ ಲೈಫ್ನ ಶುರು ಮಾಡ್ದಂಗೆ ನಮ್ದು ಇಂಟ್ರೆಸ್ಟ್ ಏನಿದೆ, ನಾನು ಈವನ್ UPSC ಜರ್ನಿಗೆ ಬರೋಕ್ಕೆ ಶುರು ಮಾಡಿದಾಗಲ್ಲ ಅವ್ರಿಗೆ ಹೇಳಿರಲಿಲ್ಲ ನಾನು UPSC ಮಾಡ್ತೀನಿ ಅಂತ. ನಾನು ಹೊರಟಾಗಿ ಹೇಳಿದೆ ನಾನು UPSC ಮಾಡಿದಾಗ ಅವರು ಯಾವುದೇ ಯೋಚನೆ ಇಲ್ದಲೇ ಆಯಿತು ಹೋಗ್ಬಾ ಅಂದರು. ಜೊತೆಗೆ ಫ್ಯಾಮಿಲಿ ಪ್ರತಿ ಸಲ ಸೋತಾಗ ಕಂಪೇರ್ ಮಾಡಬಾರ್ದು, ಅವರಷ್ಟು ಅರ್ನ್ ಮಾಡ್ತಿದ್ದಾರೆ ಇವರಿಷ್ಟು ಅರ್ನ್ ಮಾಡ್ತಿದ್ದಾರೆ, ಅದು ನಮ್ಮ ಫ್ಯಾಮಿಲಿ ಇರಲಿಲ್ಲ. ಕೆಲವ್ರ ಲೈಫ್, ನನ್ನ ಫ್ರೆಂಡ್ಸ್ ಲೈಫೇ ತುಂಬ ಮುಂದೆ ಹೋಗಿರುತ್ತೆ. ಬಟ್ ನಾವು ಅದೇ ಸೈಕಲಲ್ಲಿ ಇದ್ದಾಗ ಫ್ಯಾಮಿಲಿಯಿಂದ ಕಂಪೇರ್ ಮಾಡ್ತಾ ಮಾತಾಡಿದ್ರೆ, ಅವ್ರು ಕಾರ್ ತೊಗೊಂಡ್ರು, ಅವ್ರು ಮನೆ ಕಟ್ಟಿದ್ದಾರೆ, ಅವ್ರ ಮದುವೆ ಆಗಿದೆ ಅಂದಾಗ ಅದು ಡಿಮೋಟಿವೇಟ್ ಆ್ಯಕ್ಚುಲಿ ಮಾಡುತ್ತೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ತಾಯಿ ಅದನ್ನು ಮಾಡಲೇ ಇಲ್ಲ. ನಿಂದು ಆಗುತ್ತೆ, ಟೈಮ್ ತೊಗೊಳುತ್ತೆ, ಬಟ್ ನೀನು ಕ್ಲಿಯರ್ ಮಾಡ್ತೀಯ ಅಂತಲೇ ಪ್ರತಿ ಸಲ ಹೇಳ್ತಾ ಬಂದರು. ಜೊತೆಗೆ ಬಿಗ್ಗೆಸ್ಟ್ ಸಪೋರ್ಟ್ ಅಂದರೆ ನಮ್ಮ ಅಣ್ಣಂದರು, ಪುನೀತ್ ಮತ್ತು ಪ್ರದೀಪ ಅಂತ. ಕಂಪ್ಲೀಟ್ ಫೈನಾನ್ಷಿಯಲ್ ಸಪೋರ್ಟ್ ನಮ್ಮ ಅಣ್ಣಂದೆ. ಅಂದರೆ ಪ್ರತಿ ಸಲ ಸೋತಾಗ ಆಗುತ್ತೆ, ನೀನು ಅದು ತಲೆ ಕೆಡಿಸ್ಕೊಬೇಡ, ದುಡ್ಡಿಗೆ ತಲೆ ಕೆಡಿಸ್ಕೊಬೇಡ ಈ ಥರ ಹೇಳಿದಾಗ ಹಣ ಕೊಡೋದು ಒಂದು ವಿಚಾರ. ಬಟ್ ಪ್ರತಿ ಸಲ ಆಗಲಿಲ್ದಾಗ ಇನ್ನೂ ಪುಷ್ ಅವರೇ ಇದು ಮಾಡೋರು, ಆಗುತ್ತೆ ಓದು, ಇನ್ನೊಂದು ಅಟೆಂಪ್ಟ್ ಕೊಡು ಅಂತ. ನನ್ನ CTA ಆದಮೇಲೂ ನೀನು ವರ್ಕು ಪ್ರೆಷರ್ ಆಗುತ್ತಾ ನೋಡ್ಕೋ, ಫೈನಾನ್ಷಿಯಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅಂದರೆ ನಂದು ಕಂಪ್ಲೀಟ್ UPSC ಜರ್ನಿ ನಾನು ಕ್ಲಿಯರ್ ಆಗಿದ್ರೆ ನಮ್ಮ ಅಣ್ಣ ಪುನೀತ್ ಅಂತ, ಪ್ರದೀಪ್ ಅಂತ, ಮತ್ತು ನನ್ನ ತಂದೆ ತಾಯಿಗೆ ಡೆಡಿಕೇಟ್ ಮಾಡ್ತೀನಿ. ಅವ್ರ ಫ್ಯಾಮಿಲಿ ಸಪೋರ್ಟ್ ಇಷ್ಟು ವರ್ಷ ಆದರೂ ಅವರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಇಲ್ಲಿ ತನಕ ಬಂದು ನಿಲ್ಲಕ್ಕೆ ಸಾಧ್ಯ ಆಗ್ತಿಲ್ಲ. ನನ್ನ ಪೇರೆಂಟ್ಸ್ಗೆ ಹೇಳೋದು ಅಷ್ಟೇ, ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ರ ಲೈಫ್ ಒಂದೊಂದು ಥರ ಇರುತ್ತೆ. ಕೆಲವು ಅರ್ಲಿ ಸ್ಟಾರ್ಟು ಲೇಟ್ ಆಗಿಬಿಡುತ್ತೆ ಕೆಲವ್ರದ್ದು ಅರ್ಥ ಮಾಡ್ಕೊಳ್ಳೋದು ಪ್ರೊಸೆಸ್ನ. ಬಟ್ ಅದು ಕಂಪೇರ್ ಮಾಡ್ದಲ್ಲೇ ನಿಮ್ಮ ಮಕ್ಕಳದ್ದು ಕೆಪಾಸಿಟಿ ಏನಿದೆ, ಆಪ್ಟಿಟ್ಯೂಡ್ ಏನಿದೆ ಅರ್ಥ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿ ಅಂತ. ಸೊ ನೀವು ಹೇಳಿದ್ರಿ ನಿಮ್ಮ ಸಪೋರ್ಟ್ ಎಲ್ಲ ನಿಮ್ಮ ಅಣ್ಣ ಅವರೆಲ್ಲ ಮಾಡಿದ್ರಂತ. ಬಟ್ ಆಸ್ಪಿರೆಂಟ್ಸ್ ಮಾತಾಡೋವಾಗ ಏನು ಕೇಳಿರ್ತಾರೆ ಅಂದರೆ, ಸೊ ಮನೆಯಲ್ಲಿ ಸಪೋರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಸರ್, ಸಪೋರ್ಟ್ ಮಾಡ್ತಿರ್ತಾರೆ, ಆದರೂ ಒಂದು ಗಿಲ್ಟ್ ಫೀಲ್ ಕಾಣಿಸ್ತಿರುತ್ತೆ. ಏನಂದರೆ ನಾನು ಏನು ಮಾಡೋಕ್ಕಾಗ್ತಿರಲ್ಲ, ನನ್ನ ಯಂಗ್ ಏಜಲ್ಲಿ, ನನ್ನ ವಯಸ್ಸು ಯಂಗ್ ಏಜಲ್ಲಿ ಎಲ್ಲರೂ ದುಡ್ದು ಹಾಕುವಂಥ ಟೈಮಲ್ಲಿ ನಾನು ಮನೆಯಿಂದ ದುಡ್ಡು ಕೇಳ್ತಾ ಇದ್ದೀನಿ ಅಂತಂದಾಗ ಒಂದು ಗಿಲ್ಟ್ ಫೀಲ್ ಬರ್ತಿರುತ್ತೆ. ಸೊ ನೀವು ಆ ಗಿಲ್ಟ್ ಫೀಲ್ನ ಯಾವ ರೀತಿ ಓವರ್ಕಮ್ ಮಾಡಿದಿರಿ? ಆ್ಯಕ್ಚುಲಿ ನನಗೂ ಮೊದಲಿಗೆ ಈಗ 2021-22 ಪ್ರಿಲಿಮ್ಸ್ ಆಗಲಿದ್ದಾಗ 1 ವರ್ಷ ಕಷ್ಟಪಟ್ಟಿದ್ದೆ. ಬಟ್ 0.5 1 ಮಾರ್ಕ್ಸಲ್ಲಿ ಹೋಗಿತ್ತು. ಅವಾಗ ಅನ್ಸುತ್ತೆ ನಾನು ಪೇರೆಂಟ್ಸ್ನ ಮನೇನ ಹಾಳು ಮಾಡ್ತಿದ್ದೀನ, ಇಲ್ಲಾಂದರೆ ನಾನು ಅರ್ನಿಂಗ್ ಮಾಡ್ಬೋದಿತ್ತಲ್ಲ ಅಂತ ಆ ಗಿಲ್ಟ್ ಫೀಲ್ ಆಗೋದು. ಬಟ್ ಅದು ಫ್ಯಾಮಿಲಿ ಒಂದು ಪರ್ಪಸ್ಸಿಗೆ ಅಂತ ಅವ್ರು ಸಪೋರ್ಟ್ ಮಾಡಿದಾಗ ನಾವು ಅದ್ರ ಬಗ್ಗೆನೇ ಫೋಕಸ್ ಮಾಡಬೇಕು. ಅದು ಅರ್ನಿಂಗ್ ಮಾಡ್ಬೋದು, ಬಟ್ ಒಂದು ಫ್ಯಾಮಿಲಿ ನಾನು ಪಾಸಾದರೆ ನಾನು ಅಂತಲ್ಲ, ಆ ಫ್ಯಾಮಿಲಿಗೆ ಒಂದು ಘನತೆ ತಂದು ಕೊಡುತ್ತೆ ಮತ್ತು ಫ್ಯಾಮಿಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಇಟ್ಕೊಂಡು ಅದನ್ನು ಬ್ಯಾಗೇಜ್ ಅಂತ ಕನ್ಸಿಡರ್ ಮಾಡಬಾರ್ದು. ಅದು ಅರ್ನಿಂಗ್ ಮಾಡೋದು ಲೇಟ್ ಆಗುತ್ತೆ, ಬಟ್ ನಾವು ನಮ್ಮದು ಏನಿದೆ ಗೋಲು ಅದಕ್ಕೆ ಫೋಕಸ್ ಮಾಡ್ತಾ ಹೋದರೆ ಒಂದಿನ ರಿಸಲ್ಟ್ ಬರುತ್ತೆ. ಆ ಗಿಲ್ಟ್ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ನಾವು ಫ್ಯಾಮಿಲಿಗೆ ಒಂದು ಗೌರವ ತಂದು ಕೊಡ್ತೀವಲ್ಲ, ಅದೇ ನಾವು ಅವ್ರಿಗೆ ವಾಪಸ್ ಕೊಡೋ ಅಂಥದ್ದು. ಹಾಗಾಗಿ ಗಿಲ್ಟ್ ಅಂತ ಕಾಡೋದಕ್ಕಿಂತ ಅದನ್ನು ಬ್ಯಾಗೇಜ್ ಅಂತ ಕನ್ಸಿಡರ್ ಮಾಡಿಬಿಡಿ, ಅದು ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಳ್ಳಿ. ಮೋರ್ ಫೋಕಸ್ ಟುವರ್ಡ್ಸ್ UPSC ಅಂತ ಆಗುತ್ತೆ. ನಾವು ಬೇರೆ ಕಡೆ ಡೈವರ್ಟ್ ಆಗೋದಕ್ಕಿಂತ UPSCನೇ ಧ್ಯಾನ ಮಾಡ್ತಾ ಕೂರ್ಬೋದು. ಹಾಗಾಗಿ ಅದು ಇಟ್ಸ್ ನಾಟ್ ಎ ಬ್ಯಾಗೇಜ್, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಅದೇ ಮನೆಯಿಂದ ದುಡ್ಡು ತೊಗೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಗಿಲ್ಟ್ ಅನಿಸುತ್ತೆ. ಮನೆಯಿಂದ ದುಡ್ಡು ತೊಗೊಂಡು ಕರೆಕ್ಟಾಗಿ ಎಫರ್ಟ್ ಹಾಕ್ತಾ ಇದ್ದಾರೆ, ಡೆಡಿಕೇಟೆಡಾಗಿ ಪ್ರಿಪ್ರೇಷನ್ ಮಾಡಿದರೆ ಅದು ಬ್ಯಾಗೇಜ್ ಅನ್ಸೋದಕ್ಕಿಂತ ಸಪೋರ್ಟ್ ಅನ್ಸುತ್ತೆ. ಅದೇ ನಾರ್ಮಲಿ ಚಂದ್ರಲ್ಲಿ ಹೋಟೆಲ್ ಏನು ಮಾಡ್ತಾರೆ ಅಂದರೆ, ದುಡ್ಡು ಮನೇಲಿ ಬರುತ್ತೆ ಅಂತ ಹೇಳಿ ಲೈಬ್ರರಿಲಿ 12 ತಾಸು 15 ತಾಸು ಕೂರ್ತಾರೆ. ಬಟ್ ಓದೋದು ಬರೀ 2-3 ಅವರ್ಸ್. ಟೀಗೆ ಹೋದರೆ 1 ಅವರ್, ಊಟಕ್ಕೆ ಹೋದರೆ 1 ಅವರ್, ಸ್ನ್ಯಾಕ್ಸಿಗೆ ಹೋದರೆ 1 ಅವರ್, ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ಟೈಮ್ ವೇಸ್ಟ್ ಮಾಡಿ ಎಕ್ಸಾಮ್ ರಿಸಲ್ಟ್ ಬಂದಾಗ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೆ, 14 ಅವರ್ಸ್ ಓದಿದ್ದೆ ಅಂದರೂ ಕೂಡ ರಿಸಲ್ಟ್ ಬಂದಿರಲ್ಲ ಅಂತಾರೆ. ಸೊ ಈ ರೀತಿ ಅಂತ ಆಸ್ಪಿರೆಂಟ್ಸ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಾ ನೀವು? ಅಂದರೆ ನೀವು ಡಿಸಿಪ್ಲಿನ್ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ.
ನಾವು ಎಷ್ಟು ಅವರ್ ಓದ್ತೀವಿ, ಎಷ್ಟು ಅವರ್ ಲೈಬ್ರರಿಲಿ ಇರ್ತೀವಿ ಅನ್ನೋದಕ್ಕಿಂತ ಎಷ್ಟು ಅವರ್ ಕಂಟಿನ್ಯೂಸ್ ಆಗಿ ಫೋಕಸ್ ಆಗಿ ಓದ್ತೀವಿ ಅಂತ. ನೀವು 8 ಅವರ್ಸಿಗೆ ಓದೋದಲ್ಲಿ 24 ಅವರ್ಸಲ್ಲಿ ನೀವು 8 ಅವರ್ಸ್ ಓದಿದ್ರೆ ಇನ್ನೂ ಟೈಮ್ ಇರುತ್ತೆ, ಅದಕ್ಕೆ ನೀವು ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ಕಂಪ್ಲೀಟಾಗಿ UPSC ಅಂದರೆ 12-15 ಅವರ್ ಓದ್ತಾ ಇದ್ದರೆ ಅದು ಎಕ್ಸಾಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಲೈಫನ್ನು ತೊಡಗಿಸ್ಕೋಬೇಕು. ನೀವು ಡಿಸಿಪ್ಲಿನಾಗಿದ್ದು ಟೈಮ್ ವೇಸ್ಟ್ ಮಾಡ್ದಲೆ ನೀವು ಎಷ್ಟು, ನಮ್ಮ ಅಣ್ಣ ಒಂದು ಮಾತಾಡೋದು, ನೀನು ಅವರ್ ಗಟ್ಟಲೆ ವೇಸ್ಟ್ ಮಾಡ್ತಾ ಇದ್ದರೆ ಇಯರ್ ಗಟ್ಟಲೆ ನಿಂದು UPSC ಜರ್ನಿಯಿಂದ ಹೊರಗಡೆ ಬರ್ತೀಯ ಅಂತ. ಅದು ತುಂಬ ಸತ್ಯ ಅಂತ ಅನಿಸುತ್ತೆ. ನೀವು ವೇಸ್ಟ್ ಮಾಡ್ತಾ 1 ಅವರ್ 2 ಅವರ್ ಡೈಲಿ ವೇಸ್ಟ್ ಮಾಡ್ತೀರ, 1 ಇಯರ್ ನೀವು ಮತ್ತೆ UPSC ಜರ್ನಿಲಿ. ಇದು UPSC ಸೈಕಲ್ ಅನ್ನೋದು ಒಂಥರ ವಿಚಿತ್ರ. 0 ಇಂದ ಶುರು ಮಾಡಬೇಕು. ನೀವು ಇಂಟರ್ವ್ಯೂಗೆ ಬಂದರೂ ಮತ್ತೆ 0, ಎಲ್ಲರ ಜೊತೆ ನೀವು ಪ್ರಿಲಿಮ್ಸ್ ಅಟೆಂಡ್ ಮಾಡಬೇಕು, ಎಲ್ಲರ ಜೊತೆ ಮೇನ್ಸ್ ಕೊಡಬೇಕು, ಮತ್ತೆ ಇಂಟರ್ವ್ಯೂ ಬರಬೇಕು. ಹಂಗಾಗಿ ನಾನು ಹೇಳೋದು ಅರ್ಲಿ ಸ್ಟೇಜ್ ಪ್ರಿಪ್ರೇಷನ್ ಇದೆಯಲ್ಲ, ಅದು ತುಂಬ ಮುಖ್ಯ. ಅದು ಫೌಂಡೇಶನ್ ಅಂತ ಅಂತೀವಿ. ಅರ್ಲಿ 1 ಇಯರ್ 2 ಇಯರ್ಸು ನೀವು ಎಷ್ಟು ಗಟ್ಟಿಯಾಗಿ ನೀವು ಫೌಂಡೇಶನ್ ಹಾಕ್ತೀರಾ ಅಷ್ಟು ಬೇಗ ನೀವು ಕ್ಲಿಯರ್ ಮಾಡ್ಕೋಬೋದು. ಅಂದರೆ ಅರ್ಲಿ ಸ್ಟೇಜ್ ಯಾವಾಗ ನೀವು ಡಿಗ್ರಿ ಮುಗಿಸ್ಕೊಂಬಂದಿರ್ತೀರ, ಆ ಡಿಗ್ರಿ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು UPSC ಅನ್ನೋದನ್ನ ಒಂದು ಫಸ್ಟ್ ಅರ್ಥ ಮಾಡ್ಕೊತ ಹೋಗಿ. ಡಿಗ್ರಿಲಿ ಏನು ಮಾಡ್ತೀವಿ ಅಂದರೆ ನಾವು ಟೆಸ್ಟ್ ಇದ್ದಾಗ ಮತ್ತು ಎಕ್ಸಾಮ್ ಇದ್ದಾಗ ಮಾತ್ರ ಓದ್ತೀವಿ, ಉಳಿದ ಟೈಮೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಓಡ್ತೀವಿ. ಬಟ್ UPSC ಅನ್ನೋದು ಬೇರೆ ಆಗುತ್ತೆ. ನೀವು ಇವರೇ ಟಾಪರ್, ನಾನು ಸ್ಕೂಲಲ್ಲಿ ಟಾಪರು, ಇಂಜಿನಿಯರಿಂಗಲ್ಲಿ ನಾನು ಒಂಥರ ಟಾಪರು. ಬಟ್ ಇಲ್ಲಿ ಬಂದಾಗ ನಾವು ಅಂಬಲ್ ಮಾಡಿಬಿಡುತ್ತೆ. ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ಡಿಗ್ರಿ ಮೈಂಡ್ಸೆಟ್ಟಲ್ಲಿದ್ದರೆ ಇಲ್ಲಿ ವರ್ಕ್ ಆಗೋಲ್ಲ. ಹಂಗಾಗಿ ಎಷ್ಟು ಬೇಗ ನೀವು ಫೋಕಸ್ ಆಗಿ ಟೈಮ್ ಕೊಟ್ಟು ಡೆಡಿಕೇಟೆಡಾಗಿ ಓದ್ತೀರಾ ಅಷ್ಟು ಬೇಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಹಂಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನೋದೇ ನಂದು ಒಂದಿದು. ನಿಮ್ಮ ಪ್ರಿಪ್ರೇಷನ್ ಜರ್ನಿಯಲ್ಲಿ ಯಾವುದಾದ್ರು ಒಂದು ಮೂಮೆಂಟ್ ಇತ್ತಾ, ನನ್ನ ಕೈಲಿ ಆಗೋದಿಲ್ಲ ಅಂತ ಅನಿಸಿರುವಂಥ ಮೂಮೆಂಟ್ ಯಾವುದಾದ್ರು ಇತ್ತಾ? 2024 ನಾನು ತುಂಬ ಫೋಕಸ್ ಆಗೋದಿದ್ದೆ. ನಂದು ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ನಾನು ಮೇನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದೆ. ಆದರೆ ಈ ಜರ್ನಿಲಿ ಹೆಂಗೆ ಅಂದರೆ 23 ಕಂಪ್ಯಾರಿಟಿವ್ ಅಂತ ಅನಿಸುತ್ತೆ. 23ಯಲ್ಲಿ ನಾನು ಏನು ತಪ್ಪು ಮಾಡಿದ್ದೆ, ಇಂಟರ್ವ್ಯೂ ತನಕ ಬಂದಿತ್ತು, ಫೈನಲಿಸ್ಟಲ್ಲಿ ಆಗಲಿಲ್ಲ. 24ರಲ್ಲಿ ಏನೇನು ತಪ್ಪು ಮಾಡಿದ್ದೆ ಅಂತ ನೋಡಿಕೊಂಡು ಅದನ್ನೆಲ್ಲ ವರ್ಕ್ ಮಾಡಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಬಟ್ 24ರಲ್ಲಿ ಒಂಥರ ಬಿಗ್ಗೆಸ್ಟ್ ಶಾಕ್ ಅಂತ ಹೇಳ್ಬೋದು. ನಾನು ತುಂಬ ಎಫರ್ಟ್ ಹಾಕಿದ್ದೆ. ಆ ಶಾಕ್ ಆದಾಗ ಸಾಕಪ್ಪ ನನಗೆ UPSC ಜರ್ನಿನೇ ಸಾಕು. ಆ ಟೈಮಲ್ಲಿ ನನ್ನ CTA ಆಗಿತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದೆ, ಸಾಕು ಓದ್ಕೊಂಡಿರೋಣ, KPSC ಇನ್ನೊಂದು ಯಾವ್ದಾರ ಎಕ್ಸಾಮ್ ಕೊಟ್ಟರೆ ಮಾಡೋಣ ಅಂತ. ಅದು ನನಗೆ ತುಂಬ ಹೋಗ್ಬಿಡೋಣ ಸಾಕು ಬಿಟ್ಟು ಅನ್ನೋ ಮೂಮೆಂಟು. ಅದಾದಮೇಲೆ ಅದೇ ನಮ್ಮ ತಾಯಿ ಮತ್ತು ತಂದೆ ಮತ್ತು ಅದೊಂಥರ ಪ್ರಾಕ್ಟಿಕಲ್ ಫಿಲಾಸಫಿ ಅಂತ ಹೇಳ್ಬೋದು ಅವ್ರು ಹೇಳಿದ್ದು. ಮತ್ತೆ ಜರ್ನಿನ ಶುರು ಮಾಡೋಕ್ಕೆ ಅದೇ ಪ್ರೇರಣೆ. ಆ ಮೂಮೆಂಟ್ ಬರುತ್ತೆ ಎಲ್ಲರಿಗೂ, ಬಟ್ ಅದು ಓವರ್ಕಮ್ ಮಾಡ್ಬೇಕಷ್ಟೆ. ಆಮೇಲೆ ಯಾವುದಾದ್ರು ಒಂದು ಮೂಮೆಂಟ್ ಬಂದಿರುತ್ತೆ ನಿಮ್ಮ ಲೈಫಲ್ಲಿ, ಅಂದರೆ ಅವಿಲ್ಲಿ ಪಕ್ಕ ಮಾಡ್ತೀನಿ ಈ ವರ್ಷ ಅನ್ನೋ ಮೂಮೆಂಟು. ಕೆಲವೊಬ್ಬರಿಗೆ ಟಾಪರ್ಸ್ ಹತ್ರ ಮಾತಾಡಿದಾಗ ಏನು ಹೇಳಿದ್ರು ಅಂದರೆ, ಕೆಲವೊಂದು ತುಂಬ ಮೂಮೆಂಟ್ಸ್ ಇರುತ್ತೆ, ಏನಂದರೆ ಆಗೋದಿಲ್ಲ ನನ್ನ ಕೈಲಿ ಅಂದ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಪ್ರಿಪ್ರೇಷನ್ ಯಾವ ಲೆವೆಲಿಗೆ ಬಂದಿರುತ್ತೆ ಅಂದರೆ ದಿಸ್ ಈಸ್ ಮೈ ಇಯರ್ ಅಂತ ಅನಿಸಿರುತ್ತೆ. ನಿಮಗೆ ಈ ವರ್ಷ ಅನಿಸುತ್ತೆ ಆ ರೀತಿ ಫೀಲ್? ನನಗೆ ಈ ವರ್ಷ ನಾನು ಇಂಟರ್ವ್ಯೂ ಕೊಟ್ಟು ಬಂದಮೇಲೆ ಪ್ರತಿ ವರ್ಷ ನಾನು ಇಂಟರ್ವ್ಯೂ ಅವರೇಜ್ ಸ್ಕೋರ್ ಆಗೋದು. ಬಟ್ ಈ ಸಲ ಇಂಟರ್ವ್ಯೂಗೆ ನಾನು ಪ್ರಿಪೇರ್ ಚೆನ್ನಾಗಿ ಮಾಡಿದೆ. ಲಾ ಎಕ್ಸಲೆನ್ಸು 3 ದಿನ ಹೈದ್ರಾಬಾದಿಗೆ ಕರ್ಕೊಂಡೋಗಿದ್ದೆ. ನಾವು ಡೈಲಿ ಡಿಸ್ಕಸ್ ಮಾಡ್ತಿದ್ದೆ ನಿಮ್ಮ ಜೊತೆ ಎಲ್ಲ. ಅದ್ರ ಜೊತೆಗೆ IRS ಒಬ್ಬರು ಆಫೀಸರ್ ಇದ್ದ, ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಮತ್ತು KAS ಆಫೀಸರ್ ಒಬ್ರು ಇದ್ದಾರೆ, ಅವರು ನನಗೆ ಎಸ್ಸೆಗೆ ಮತ್ತು ಇಂಟರ್ವ್ಯೂಗೆ ತುಂಬ ಹೆಲ್ಪ್ ಮಾಡೋದು. ಅದೆಲ್ಲ ನಾನು ಇಂಟರ್ವ್ಯೂ ಕೊಟ್ಟು ಬಂದಮೇಲೆ ಅವ್ರ ಹತ್ರನೇ ಶೇರ್ ಮಾಡಿದ್ದೆ. ಈ ಸಲ ಆಗ್ಬೋದು ಅಂತ ಅವರು ಹೇಳಿದರು, ಈ ಸಲ ಆಗುತ್ತೆ ನಿಂದು ಅಂತ. ಯಾವ ರಂಗ್ ಬರುತ್ತೆ ಗೊತ್ತಿಲ್ಲ, ಬಟ್ ಆಗುತ್ತೆ ಅಂತ. ನಂದು ಕಂಪ್ಯಾರಿಟಿವ್ ನೋಡ್ಕೊಂಡಾಗ 23-24 ನೋಡ್ಕೊಂಡಾಗ ಎಸ್ಸೆ ನಂದು 24ರಲ್ಲಿ ಕಮ್ಮಿ ಆಗಿತ್ತು, ಅದನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೆ. 25ಲ್ಲಿ ನಂದು ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಯಾವ ರ್ಯಾಂಕ್ ಬರುತ್ತೆ ಗೊತ್ತಿಲ್ಲ. ಬಟ್ ಈ ಸಲ ಆಗುತ್ತೆ, ಚಾನ್ಸಸ್ ಇದೆ ಅನ್ನೋ ನಂಬಿಕೆ ನನಗಿತ್ತು, ಬಟ್ ಹಂಗೆ ಆಗಿದೆ. ಅದೇ ನಾವು ಡಿಸ್ಕಸ್ ಮಾಡುವಾಗ ನಿನ್ನೆ ಮಾರ್ಕ್ಸ್ ನೋಡುವಾಗ ಲಾಸ್ಟ್ ಇಯರಿಂದ ಈ ಇಯರಲ್ಲಿ ಬಿಗ್ಗೆಸ್ಟ್ ಇಂಪ್ರೂವ್ಮೆಂಟ್ ಅಂದರೆ ನಿಮ್ಮದು ಎಸ್ಸೆ ಮಾರ್ಕ್ಸಲ್ಲಿ ಬಂದಿದೆ. ಸೊ ಅರೌಂಡ್ 80ಇಂದ 10 75ಇಂದ ನಂದು 112 ಆಗಿದೆ. 75ಇಂದ 112 ಆಗಿದೆ. ಆಲ್ಮೋಸ್ಟ್ 37 ಮಾರ್ಕ್ಸ್ ಇಂಕ್ರಿಮೆಂಟ್ ಆಗಿದೆ. ಸೊ ಇದು ಈಸಿ ವಿಷಯ ಅಲ್ಲ, ಯಾಕಂದರೆ ಎಸ್ಸೆ ಮತ್ತು ಎಥಿಕ್ಸಲ್ಲಿ ಮಾರ್ಕ್ಸ್ದ ಒಂದು ಲೆವೆಲ್ ರೀಚ್ ಆದಮೇಲೆ ಸ್ಟ್ಯಾಗ್ನೆಟ್ ಆಗಿಬಿಡುತ್ತೆ. ಅದನ್ನ ಇಂಪ್ರೂವ್ ಮಾಡೋದಂದ್ರೆ ತುಂಬ ಕಷ್ಟಪಡಬೇಕು. ಸೊ ನಿಮ್ಮ ಸ್ಟ್ರಾಟಜಿ ಯಾವ ಥರ ಡಿಫ್ರೆಂಟ್ ಆಗಿತ್ತು? ನಂದು ಆ್ಯಕ್ಚುಲಿ ಎಸ್ಸೆ ಇದು 4ನೇ ಮೇನ್ಸಲ್ಲ. ಫಸ್ಟು 2 ಮೇನ್ಸಲ್ಲಿಂದ 110 ಆಗೋದು ಅವರೇಜು. ಬಟ್ 24ರಲ್ಲಿ ನಾನು 75 ಆದಾಗ ನಂದು ಅದೊಂಥರ ಶಾಕಿಂಗೆ, ನಂದು ಇಷ್ಟು ಕಮ್ಮಿ ಆಗ್ಬೋದಾ ಅಂತ. ಬಟ್ ಅದು ಆಗಿತ್ತು. ಬಟ್ ಅದು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಹೆಂಗೆ ಅಂದರೆ ನಾವು ಮತ್ತೆ ಅದು ರೀಡೂ ಮಾಡಬೇಕಲ್ಲ, ನಂದು ಏನು ತಪ್ಪಾಗಿದೆ ಅಂತ. ನಾನು ಫರೀದ್ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ಗೈಡೆನ್ಸ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ಅವ್ರು KAS ಆಫೀಸರ್ ಹೇಳಿದ್ರು ಸಂಸ್ಕೃತ ಶ್ಲೋಕ ಹಾಕಬೇಕು, ಮತ್ತು ChatGPT ಚೆನ್ನಾಗಿ ಯೂಸ್ ಮಾಡಿ. ಅಂದರೆ ಪ್ರತಿ ವರ್ಷ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಆಸ್ಪಿರೆಂಟ್ಸು ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ChatGPT ಇತ್ತು, ಅದರಲ್ಲಿ ನಾನು ಥಿಮ್ಯಾಟಿಕ್ಕಾಗಿ ನಾನು ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಕನ್ನಡ ಸಾಹಿತ್ಯನ ಇಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಇಂಗ್ಲೀಷಲ್ಲೇ ಬರೀತಿರ್ತೀನಿ. ನಾನು ಇಂಗ್ಲೀಷ್ ಲಿಟ್ರೇಚರ್ ಕೆಲವು ಪೊಯಿಟ್ಸಿಂದು ನಾನು ಪೊಯಮ್ನ ಓದ್ಕೊಂಡಿದ್ದೆ, ಅದನ್ನು ಕನೆಕ್ಟ್ ಮಾಡೋಕ್ಕೆ ತುಂಬ ವರ್ಕ್ ಮಾಡಿದೆ. ಅದು 37 ಮಾರ್ಕ್ಸ್ ಅಂದರೆ ಅದು ಬಿಗ್ಗೆಸ್ಟು. ನಾನು ಈ ಲಿಸ್ಟಲ್ಲಿದ್ದೀನಿ ಅಂದರೆ ಅದಕ್ಕೆ
ಆಲ್ಮೋಸ್ಟ್ ಎಸ್ಸೇನೇ ಕಾರಣ. ಆಲ್ಮೋಸ್ಟ್ 37 ಮಾರ್ಕ್ಸ್ ಇಂಪ್ರೂವ್ ಆಗಿದೆ. ಹಂಗಾಗಿ ಆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ನಾನು ವರ್ಕ್ ಮಾಡಿದೆ ತುಂಬ, ಹಂಗಾಗಿ ಇಂಪ್ರೂವ್ ಆಗಿದೆ. ಅಂದರೆ ಟೆಕ್ನಾಲಜಿನ ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು. ಸೊ ತುಂಬ ಸುಮ್ಮನೆ ಚಾಟ್ ಜಿ ಪಿ ಟಿನ ಸುಮ್ಮನೆ ಯಾವುದಕ್ಕೆ ಯೂಸ್ ಮಾಡೋ ಬದಲು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿದ್ರೆ. ಹಾಂ. ಆಮೇಲೆ ಇನ್ನೊಂದು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಇಂಟರ್ವ್ಯೂ ಟೈಮಲ್ಲಿ. ಡಿಸ್ಕಷನ್ ಮಾಡುವಾಗ HR ಕ್ವಶನ್ಸ್ ಕೇಳ್ತಾ ಇದ್ವಿ. ಆ HR ಕ್ವಶನ್ಸಲ್ಲಿ ಕೇಳಿದಾಗ ನಿಮ್ಮ ಒಂದು ಕ್ವಶನ್ಸ್ ಕೇಳಿದ್ವಿ, ಏನಂದರೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದಾಗ ನೀವು ಮೇಜರಾಗಿ ನಿಮ್ಮ ತಾತನವರ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ತಾತನವರ ಮೇಜರ್ ಇನ್ಸ್ಪಿರೇಷನ್ ನಿಮ್ಮ ಲೈಫಲ್ಲಿ ಯಾವ ರೀತಿ ಬಿದ್ದಿತ್ತು ಅಂತ? ಆ್ಯಕ್ಚುಲಿ ನನಗೆ ನನ್ನ ತಾತನೇ ಮೊದಲು ಗುರು ಅನ್ಬೋದು. ನಾನು ಮೊದಲ 5ನೇ ತರಗತಿವರೆಗೂ ನಾನು ಹಳ್ಳಿಲೇ ಓದಿದ್ದು. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಮ್ಮದು ಪೂರ್ವಕ್ಕೆ ಬಾಗಿಲಿತ್ತು, ಆ ಹಳ್ಳಿ ಮನೆ. ಬೆಳಿಗ್ಗೆ ಸೂರ್ಯನ ಕಿರಣ ಬೀಳೋದು 7 ಗಂಟೆಗೆ ನಮ್ಮ ತಾತ ಆ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮನ್ನೆಲ್ಲ ಓದಿಸ್ರು. ನಾ 1ನೇ ಕ್ಲಾಸಲ್ಲಿ ಯಾವುದೋ ಒಂದು ಅಸ್ಪಷ್ಟವಾಗಿ ನೆನಪಿದೆ. 1ನೇ ಕ್ಲಾಸಲ್ಲಿ ಯಾವುದೋ ಒಂದು ಬುಕ್ ಇದ್ದರೆ ನಾನು ಓದ್ತಾ ಇದ್ದರೆ ಅವರು 5 ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡೋರು. ಅದ್ರ ಜೊತೆಗೆ ಪೇಪರ್ನ ಓದಿಸ್ರು. ಮೊದಲಿಗೆ ನನಗೆ ಗುರು ಅಂತ ಸಿಕ್ಕಿದ್ದು ನಮ್ಮ ತಾತ. ಆಮೇಲೆ ಅವರೇ ನನ್ನ ಐಡೆಂಟಿಫೈ ಮಾಡಿದ್ದು, ಇವನು ಚೆನ್ನಾಗಿ ಓದ್ತಾನೆ ಅಂತ. ಅದಾದಮೇಲೆ ಅವರು ಸಮಾಜದ ಬಗ್ಗೆ ಕಾಳಜಿ ಏನು ವ್ಯಕ್ತಪಡಿಸಿದ್ರು. ಮೊದಲಿಗೆ ಈಗ ಸ್ವಚ್ಛ ಭಾರತ್ ಮಿಷನಲ್ಲಿ ODF ಫ್ರೀ ಅಂತ ಹೇಳ್ತೀವಿ. ನಮ್ಮೂರಲ್ಲಿ ಕೆಲವು ಮನೆಗಳಲ್ಲಿ ಶೌಚಾಲಯ ಇತ್ತು, ಅದರಲ್ಲಿ ನಮ್ಮ ಮನೆಯೂ ಒಂದು. ಯಾಕಂದರೆ ಅವ್ರು ಶಿಕ್ಷಕರಾಗಿದ್ದರಿಂದ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋದು. ಮತ್ತು ಹಳ್ಳೀಲಿ ಹೆರಿಗೆ ಮನೆ ಅಂತ, ಅಂದರೆ ಮಕ್ಕಳಿರೋಕ್ಕೆ ಹೆರಿಗೆ ಆಗಿರೋರಿಗೆ ಸಪ್ರೇಟ್ ಒಂದು ಕೋಣೆನೇ ಮಾಡಿದರು. ಅದು ಹೆಲ್ತ್ ಮತ್ತು ಹೈಜೀನ್ ಬಗ್ಗೆ ಅವರು ತೋರಿಸ್ತಿದ್ದು ಕಾಳಜಿ ತುಂಬ ಇದಾಗೋದು. ಅವಾಗ ಅಷ್ಟು ಗೊತ್ತಾಗ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಇಷ್ಟೆಲ್ಲ ಮಾಡಿದ್ರಲ್ಲ ನಮ್ಮ ತಾತ ಅಂತ. ಮತ್ತು ಎಜುಕೇಷನ್ ಬಗ್ಗೆ ಅವರು ತುಂಬ ಕಾನ್ಸಂಟ್ರೇಟ್ ಮಾಡೋರು. ಅಂದರೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಯಾಕಂದರೆ ಅವರು ಟೀಚರ್ ಆಗಿರೋದ್ರಿಂದ ಎಜುಕೇಷನಿಂದ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ. ನಮ್ಮ ತಂದೆನೂ ಟೀಚರು, ಹಂಗಾಗಿ ಒಳ್ಳೆ ಎಜುಕೇಷನ್ ತೊಗೊಂಡು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿ ಅನ್ನೋದು. ಅದ್ರ ಜೊತೆಗೆ ಸಮಾಜದ ಬಗ್ಗೆ ಅವ್ರಿಗೆ ಇದ್ದ ಕಾಳಜಿ, ಇದೆಲ್ಲ ನನಗೆ ಒಂಥರ ಮೋಟಿವೇಶನ್. ಆದರೆ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದರೆ ನಮ್ಮ ತಾತನೇ. ಮಾಡಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ ತಕ್ಷಣ UPSC ಶಿಫ್ಟ್ ಆಗಬೇಕಂತ ಮೈಂಡಲ್ಲಿ ಯಾವಾಗ ಬಂತು ನಿಮಗೆ? ಗೌರ್ಮೆಂಟ್ ಎಕ್ಸಾಮ್ ಅಂತ ಇತ್ತು. UPSC ಅನ್ನೋದು ನನಗೆ ಅಸ್ಪಷ್ಟವಾಗಿತ್ತು. ಯಾಕಂದರೆ ಈ ಚಿಕ್ಕಮಗಳೂರು ಅದೊಂದು ಚಿಕ್ಕ ಸಿಟಿ ಅನ್ಬೋದು. ಅಲ್ಲಿ ಅವೇರ್ನೆಸ್ ಇರಲ್ಲ ನಮಗೆ. ಮಾಮೂಲಿ ಗೌರ್ಮೆಂಟ್ ಎಕ್ಸಾಮ್ ಅಂದರೆ ನಮ್ಮೂರಿಂದು ಒಂದು ತುಂಬ ಒಳ್ಳೆಯ ವಿಚಾರ ಅಂದರೆ ಸುಮಾರು ಜನ ಸರ್ಕಾರಿ ನೌಕರಿ ತೊಗೊಂಡಿದ್ದಾರೆ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮ್ಮದು ಮಲೆನಾಡು ಅಂತ ಅನ್ಕೊತೀವಿ, ಬಟ್ ಮಳೆ ನೆರಳಿನ ಪ್ರದೇಶ ನಮ್ಮದು. ಕಡೂರು ಜಿಲ್ಲೆ ಸಾರ್ವಕಾಲಿಕ ಬರ ಪೀಡಿತದಲ್ಲಿ ಒಂದು ತಾಲೂಕು. ಅಲ್ಲಿ ಅಗ್ರಿಕಲ್ಚರು ಕಮರ್ಷಿಯಲ್ ಕ್ರಾಪ್ಸಿಂಗ್ ಬರೆಯಲ್ಲ. ಮಿಲೆಟ್ಸ್, ರಾಗಿ ಬೆಳಿತೀವಿ, ಅದು ಬಿಟ್ಟರೆ ಈರುಳ್ಳಿ ಬೆಳಿತೀವಿ. ಈರುಳ್ಳಿ ರೇಟ್ ಆದಾಗ ಮಾತ್ರ ಊರು ಸ್ವಲ್ಪ ನೆಮ್ಮದಿಯಾಗಿರೋದು. ಹಂಗಾಗಿ ಅಗ್ರಿಕಲ್ಚರಲ್ಲಿ ದುಡ್ಡಿಲ್ಲ. ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಟೆರನ್ ಡಿಫಿಕಲ್ಟಿಯಿಂದ ಯಾವುದೇ ಇಂಡಸ್ಟ್ರಿಗಳಿಲ್ಲ, ಲೇಬರ್ ಕ್ಲಾಸು. ಅದು ಬಿಟ್ಟರೆ ಬದುಕಬೇಕು ಅಂದರೆ ಜೀವನ ಕಟ್ಟಬೇಕು, ಸರ್ಕಾರಿ ನೌಕರಿನ ಪಡಿಬೇಕು ಅಂತ. ಹಂಗಾಗಿ ಸುಮಾರು ಜನ ಸರ್ಕಾರಿ ನೌಕರಿ ಪಡ್ಕೊಂಡಿದ್ರು. 2010-11 ಟೈಮಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆದರು, FDAಗಳಾದರು. ಅವಾಗ ನಂಗೆ ಅನಿಸಿದ್ದು ಓಕೆ ಸರ್ಕಾರಿ ನೌಕರಿ ತೊಗೋಬೋದು ಅಂತ. ಬಟ್ ನನಗೆ UPSC ನಾನು ಒಂದು ಒಳ್ಳೆ ಆಫೀಸರ್ ಆಗ್ಬೋದು, ನನಗೆ ಮೋಟಿವೇಶನ್ ಅಥವಾ ಮಾರ್ಗದರ್ಶನ ಫಸ್ಟು ಇನ್ಸ್ಪೈರ್ ಮಾಡಿದ್ದು ಅಣ್ಣಾಮಲೈ ಸರ್. ಓಕೆ ಅವ್ರ ಜರ್ನಿನ ಶೇರ್ ಮಾಡ್ತಾ, ನಾನು ಅವ್ರ ಹತ್ರ ಮಾತಾಡ್ತಾ, ಅವರು ಬೆಂತಟ್ಟು ಹೇಳಿದರು ಓಕೆ ಮಾಡ್ಬೋದು, ಗ್ರಾಮೀಣ ಭಾಗದಿಂದ ಬಂದ್ರೇನೋ ಸಮಸ್ಯೆಗಳಿರ್ತವೆ ಅಂತ. ಹಂಗಾಗಿ ಅದು ನನಗೆ ಕಾನ್ಫಿಡೆನ್ಸ್ ಅಂತ ಹೊರತು UPSC ಅನ್ನೋದು ಇತ್ತು, ಬಟ್ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಆ ಟೈಮಲ್ಲಿ ಇಂಜಿನಿಯರಿಂಗ್ ಡೇಸಲ್ಲಿ. ಆಮೇಲೆ ಗ್ರಾಮೀಣ ಭಾಗದಿಂದ ಪ್ರಿಪ್ರೇಷನ್ಗೆ ಅಂತ ಬೆಂಗಳೂರಿಗೆ ಬಂದ್ರಿ. ಸೊ ಬೆಂಗಳೂರಿಗೆ ಬಂದಾಗ ನೀವು ಫೇಸ್ ಮಾಡೋಂಥ ಬಿಗ್ಗೆಸ್ಟ್ ಚಾಲೆಂಜಸ್ ಏನು? ಅದು ಬೆಂಗಳೂರು ಬಂದಾಗ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನಮ್ಮ ಹಳ್ಳಿ ಅಥವಾ ಚಿಕ್ಕಮಂಗ್ಳೂರಲ್ಲಿ ಟ್ರಾಫಿಕ್ಕು ತುಂಬ ಕಮ್ಮಿ. ಈಗ ಟೂರಿಸಮಿಂದ ಜಾಸ್ತಿ ಆಗಿದೆ. ಇಲ್ಲಿ ಬಂದ ತಕ್ಷಣ ನಮಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಣುತ್ತೆ. ಒಂದು ಇಂಗ್ಲೀಷ್ ಸಮಸ್ಯೆ ಆಗುತ್ತೆ. ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ, ನಮಗೆ ಸಮಸ್ಯೆ ಆಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೇ ಇರುತ್ತೆ. ಅದಾದಮೇಲೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದೇ ಸೇಮ್ ವೇವ್ ಲೆಂತ್ ಇದ್ದರೆ ಚೆನ್ನಾಗಿ ಸಿಗ್ತಾರೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದರಿಂದ ಗುಂಪಿಗೆ ಸೇರಿದ ಪದ ಥರ ಆಗ್ಬಿಡ್ತೀವಿ. ಬಟ್ ನಾವು ಬಿಟ್ಟೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಬಂದರು, ಇಲ್ಲ ನಾನು ಇಲ್ಲಿ ಉಳ್ಕೋಬೇಕು ಅಂದಾಗ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗಡೆ ಬರಬೇಕು. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಹಿಂದೂ ಪೇಪರು, ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಕಷ್ಟ ಆಗೋದು. ಮತ್ತು ಸ್ಪೆಕ್ಟ್ರಮ್ ಅಂತ ಅದು ಓದ್ಬೇಕಾದ್ರೂ ಕಷ್ಟ ಆಗೋದು. ಕೆಲವು ಪದಗಳಿಗೆ ಅರ್ಥನೇ ಗೊತ್ತಾಗ್ತಿರಲಿಲ್ಲ. ನಾನು ಕನ್ನಡ ಇಂಗ್ಲೀಷ್ ನಿಘಂಟನ್ನು ಯೂಸ್ ಮಾಡಿಕೊಂಡು ಯಾವ ಪದ ಅರ್ಥ ಆಗಲ್ಲ, ಅದಕ್ಕೆ ನಾನು ಕನ್ನಡ ಟ್ರಾನ್ಸ್ಲೇಷನ್ ಹುಡುಕಿ ಆ ಪ್ಯಾರಾಗಳನ್ನ ಅರ್ಥ ಮಾಡ್ಕೊತಿದ್ದೆ. ಹಂಗಾಗಿ ಗ್ರಾಮೀಣ ಭಾಗದೆಲ್ಲ ಬಂದ್ರೂ ನಿಮ್ಮ ಟ್ಯಾಲೆಂಟ್ ಅಂತ ಇರುತ್ತೆ. ನೀವು ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿರ್ತೀರ, ನೀವು ಹಾರ್ಡ್ ವರ್ಕ್ನ ನಂಬ್ಕೊಂಡು ನೀವು UPSCನ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಸಕ್ಸಸ್ ದೊರಕುತ್ತೆ. ಸ್ಟಾರ್ಟಿಂಗ್ ಬಂದಾಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ, ಅದರಿಂದ ಹೊರಗಡೆ ಬರಬೇಕು. ನಿಮ್ಮ ಸೆಲ್ಫ್ ಕೆಪಾಸಿಟಿ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಸೊ
ನಿನ್ನೆ ಟಾಪರ್ ಸ್ಟಾಕ್ ಮಾತಾಡಿದಾಗ ಎಲ್ಲ ಥರ ಮಾತಾಡ್ತಾ ಇದ್ವಿ. ಏನಂತ ರಿಸಲ್ಟ್ ಬಂದಾಗ ನಿಮಗೆ ಜಾಸ್ತಿ ಖುಷಿ ಕೊಟ್ಟಿದ್ದೇನೆಂದರೆ, ಅವ್ರ ರಿಸಲ್ಟ್ ಬಂದಾಗ ಆ ರಿಸಲ್ಟ್ಗಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ಅವ್ರ ಫ್ಯಾಮಿಲಿಯವರು ಖುಷಿ ನೋಡಿ. ಸೊ ನಿಮಗೂ ಅದೇ ಥರ ಫೀಲ್ ಇತ್ತ? ಡೆಫಿನೆಟ್ಲಿ. ಯಾಕಂದ್ರೆ ನನ್ನಂಗೆ ಅವರು 7-8 ವರ್ಷ ಕಾಯ್ದಿರ್ತಾರೆ. ಹ್ಞೂ ಬಟ್ ನನಗೆ ಪ್ರೊಸೆಸ್ ಅರ್ಥ ಆಗ್ತಿರುತ್ತೆ, ನಂದು ಆಗುತ್ತೋ ಬಿಡುತ್ತೋ ಅನ್ನೋದು. ಯಾಕಂದ್ರೆ ನನಗೆ ಅದು ಕಂಪ್ಲೀಟ್ ಅರ್ಥ ಆಗ್ತಿರುತ್ತೆ, ಈ ಸಲ ಚೆನ್ನಾಗಿ ಕೊಟ್ಟಿದ್ದೀನಿ, ಈ ಸಲ ಚೆನ್ನಾಗಿ ಕೊಟ್ಟಿಲ್ಲ ಅಂತ. ಬಟ್ ಪ್ರತಿ ಸಲ ಅವ್ರಿಗೆ ಒಂದು ಆಗುತ್ತೆ ಅನ್ನೋ ಕನಸನ್ನೇ ಇಟ್ಕೊಂಡಿರ್ತಾರೆ, ಒಂದು ಆಗುತ್ತೆ ಅಂತ. ಆಗಲಿಲ್ದಾಗ ತುಂಬ ನಿರಾಶೆ ಆಗಿರುತ್ತೆ. ಬಟ್ ಆಗಿದ ತಕ್ಷಣ ಅವ್ರಿಗೆ ಆಗೋ ಖುಷಿ, ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದಕ್ಕೂ ಏನೋ ಒಂದು ಗಳಿಸ್ಕೊಂಡ ಅಂತ, ಅದು ಫ್ಯಾಮಿಲಿಯಲ್ಲಿ ಖುಷಿ ನೋಡೋದು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇನ್ನೊಂದು, ಸೋತಾಗ ನೋವುಕ್ಕಿಂತ ಗೆದ್ದಾಗ ಖುಷಿ ತುಂಬ ಕಮ್ಮಿ ಅಂತ ಅನಿಸುತ್ತೆ. ಅದು ಆ ನೋವು ತುಂಬ 1 ತಿಂಗಳು 2 ತಿಂಗಳು ಇದ್ದೇ ಇರುತ್ತೆ. ಗೆದ್ದಾಗ ಅದು 2 ದಿನ ಆದಮೇಲೆ ಅದೊಂಥರ ನಾರ್ಮಲೈಸ್ ಆಗಿಬಿಡುತ್ತೆ. ಹಾಗಾಗಿ ಫ್ಯಾಮಿಲಿ ಇನ್ನೂ ಖುಷಿ ಪಡ್ತಾನೆ ಇದ್ದಾರೆ. ಯಾರಾದರೂ ಮನೆಗೆ ಬಂದು ಮಾತಾಡಿ ನಿಮ್ಮ ಮಗಂದು ಆಯ್ತಾ ಅಂದಾಗ ನನಗೆ ಫೋನ್ ಮಾಡಿರ್ತಾರೆ. ಅದೇನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಇಷ್ಟು ವರ್ಷ ಈ ಜರ್ನಿಗೆ ಬಂದು UPSC ರ್ಯಾಂಕ್ ಬಂದಿದೆ ನನಗೆ ಅಂತಲ್ಲ, ನನ್ನ ಫ್ಯಾಮಿಲಿಗೆ, ನಮ್ಮೂರಿಗೆ ಒಳ್ಳೆಯ ಹೆಸರಂತ. ನಮ್ಮೂರಲ್ಲಿ ಹಿಂದೆ ಹೇಳ್ದಂಗೆ ಸರ್ಕಾರಿ ಕೆಲಸ ತೊಗೊಂಡವರು. ನಾನು DCA ಆಗುತ್ತೋ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ. ಬಟ್ PC ಇಂದ DC ತನಕ ಹುಲಿಕೆರೆಯಲ್ಲಿ ಯಾರೋ ಇದ್ದಾರೆ ಅಂದಾಗ ಓಕೆ, ನನ್ನಿಂದ ನಮ್ಮ ಊರಿಗೆ ಒಂದು ಗೌರವ ಸಿಗ್ತಲ್ಲ ಅಂತ ನನಗೆ ತುಂಬ ಖುಷಿ ಆಗುತ್ತೆ ಅದು. ಯಾಕಂದರೆ 2005ರಲ್ಲಿ ನಮ್ಮ ತಂದೆ ಹಳ್ಳಿಯಿಂದ ಚಿಕ್ಕಮಂಗ್ಳೂರಿಗೆ ಬಂದರು. ನಮ್ಮ ಎಜುಕೇಷನ್ಗೋಸ್ಕರ, ಅಂದರೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕೋಸ್ಕರನೇ 2005ರಿಂದ ಬಂದರು. ಈಗ ಮೊನ್ನೆ ಹೋದಾಗ ನಾನು ಅದನ್ನೇ ಹೇಳ್ತಿದ್ದೆ, ಅವರು ಎಜುಕೇಷನ್ಗೋಸ್ಕರ ಬಂದರು. ಬಟ್ ಇವತ್ತು ನಾನು ಒಳ್ಳೆ ಎಜುಕೇಷನ್ ತೊಗೊಂಡು ಒಳ್ಳೆ ಕೆಲಸ ತೊಗೊಂಡು ಇಲ್ಲಿ ಬಂದೀನಿ, ಅದೇ ನನಗೆ ಖುಷಿ ಅಂತ. ಗ್ರಾಮದಲ್ಲೂ ಒಂಥರ ಗೌರವ ಮತ್ತು ಅವರಿಗೊಂದು ಹೆಮ್ಮೆ. ಬಟ್ ಎಲ್ಲೋ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಾನೊಂದು ಸಣ್ಣ ಮೋಟಿವೇಶನ್ ಆಗ್ತೀನೇನೋ, ಮುಂಬರುವ ಆಸ್ಪಿರೆಂಟ್ಗಳಿಗೆ ಒಂದು ಮಾರ್ಗದರ್ಶಕನಾಗಿರ್ತೀನೇನೋ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಈ ಜರ್ನಿಯಲ್ಲಿ ವಾಟ್ ವಾಸ್ ದ ಬಿಗ್ಗೆಸ್ಟ್ ಚೇಂಜ್? ನೀವು ನಿಮ್ಮ ಪರ್ಸನಾಲಿಟಿ ಆಗಲಿ, ನಿಮ್ಮ ಪ್ರಿಪ್ರೇಷನಲ್ಲಾಗಲಿ ತೊಗೊಂಬಂದಿರುವಂಥ ಬಿಗ್ಗೆಸ್ಟ್ ಚೇಂಜ್ ಯಾವುದು ಅಂತ ಹೇಳ್ತೀರಾ? ಬಿಗ್ಗೆಸ್ಟ್ ಚೇಂಜ್ ಅಂದರೆ ನಮ್ಮ ಇಂಜಿನಿಯರಿಂಗಲ್ಲಿ ಹುಡುಗಾಟಿಕೆ ಇರುತ್ತೆ, ಅಹಂಕಾರ ಅನ್ನೋದು ಎಲ್ಲರಿಗೂ ಇರುತ್ತೆ. ಅದೊಂದು ಏಜ್ ತಕ್ಕಂಗೆ. ನಾನು ಕಾಲೇಜಲ್ಲಿ ಟಾಪರು, ಅಕಾಡೆಮಿಕ್ ಟಾಪರ್ ಅನ್ನೋದಿರುತ್ತೆ. ಬಟ್ ಇಲ್ಲಿ ಬಂದಾಗ ಮೇಜರಾಗಿ ಅದನ್ನು ಹಂಬಲ್ ಮಾಡಿಬಿಡುತ್ತೆ. ನೀನು ಏನೇ ಟಾಪರ್ ಆಗಿರೋ ಇಲ್ಲಿ ಕೂತು ಓದ್ತೀಯಾ, ನಿನಗೆ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ. ಮತ್ತು ನಾವು ಇಂಡಿವಿಜುವಲಿಸಮ್ ಜಾಸ್ತಿ ಇರ್ತೀವಿ ನಾವು ಆ ಇಂಜಿನಿಯರಿಂಗ್ ಡೇಸಲ್ಲಿ, ನಾವು ನಮ್ಮದು ಅಂತ. ಬಟ್ ಇಲ್ಲಿ ಬಂದ ತಕ್ಷಣ ನನಗೆ ಮೇಜರಾಗಿ ಟ್ರಾನ್ಸ್ಫಾರ್ಮೇಷನ್ ಪರ್ಸ್ನಾಲಿಟಿಲಿ ಅಂದರೆ ಸಮಾಜದ ನೋಡೋ ದೃಷ್ಟಿಕೋನ ಬೇರೆ. ನಾನು ಶಿವರಾಮ್ ಕಾರಂತರದ ಸನ್ಯಾಸಿ ಬದುಕೊಂದು ಒಂದು ಬುಕ್ ಓದ್ತದೆ. ಅಂದರೆ ನಿಜವಾದ ಸನ್ಯಾಸಿ ಅಂದರೆ ಯಾರು ಅನ್ನೋದೊಂದು ಕಲ್ಪನೆ. ಅಂದರೆ ಸಮಾಜದ ಜೊತೆ ಬೆರೆತ, ಸಮಾಜದ ನೋವಿಗೆ ಯಾರು ಹಿನ್ನೆಲೆಯಾಗಿ ನಿಲ್ತಾನೋ ಅವನೇ ನಿಜವಾದ ಸನ್ಯಾಸಿ ಅಂತ. ಆ ಥರ ಬುಕ್ ಓದಾಗೆಲ್ಲ ನನಗೆ ನನ್ನ ಇಂಡಿವಿಜುವಲ್ ಪರ್ಸ್ನಾಲಿಟಿಲಿ ಚೇಂಜ್ ಆಗುತ್ತೆ. ಅಂದರೆ ನಾನೇನೋ ಕೆಲಸ ತಾಣ್ತೀನಿ ಅನ್ನೋದಕ್ಕಿಂತ ಕೆಲಸ ತಾಣ್ರೆ 4 ಜನಕ್ಕೆ ಹೆಲ್ಪ್ ಮಾಡ್ಬೋದಲ್ಲ ಅನ್ನೋದೇ ಮೇಜರಾಗಿ ಆ ಪರ್ಸ್ನಾಲಿಟಿಲಿ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅದೇ ಇಂಡಿವಿಜುವಲಿಸಮಿಂದ ಸಮಾಜನ ನೋಡೋ ದೃಷ್ಟಿಕೋನ, ಸಮಾಜದ ಬಗ್ಗೆ ಕಾಳಜಿ ಉಂಟಾಗುತ್ತಲ್ಲ, ಅದೇ ಮೇಜರ್ ಚೇಂಜ್ ಅಂತ ನಾನು ಅನ್ಕೊತೀನಿ. ಆಮೇಲೆ 2024ರಲ್ಲಿ ಇಂಟರ್ವ್ಯೂ ಕೊಟ್ಟ ಮೇಲೆ ಸೆಲೆಕ್ಷನ್ ಆಗಿದ್ದಿಲ್ಲ. ಅದಾದಮೇಲೆ CTA ಆಯಿತು ಅಂತ ಹೇಳಿದ್ರಿ. ಸೊ ಆ CTA ಆದಮೇಲೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರುತ್ತೆ ನಿಮಗೆ. ಸೊ ಆ CTA ಆದಮೇಲೆ 2025 ಅಟೆಂಪ್ಟ್ ಕೊಟ್ಟರೆ ಈ ವರ್ಷ ಆಗಿದೆ. ಸೊ ಒಂದು ಜಾಬ್ ಸಿಗುವಂಥ ಸೆಕ್ಯೂರಿಟಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಪ್ರಿಪ್ರೇಷನ್ ಮೇಲೆ? ತುಂಬ ಅಂದರೆ ತುಂಬ ಅದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಅನ್ಬೋದು. 2023ರಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಾಗ ನನಗೆ ಕೇಳಿದರು, ಅಂದರೆ ಇಷ್ಟು ವರ್ಷ ಅನ್ಎಂಪ್ಲಾಯ್ ಆಗಿದೆಯಾ ಅಂದರೆ ಸಮಾಜದಲ್ಲಿ ಏನು ನಿನ್ನ ಪರಿಸ್ಥಿತಿ ಅನ್ನೋ ಥರ ಇಂಡೈರೆಕ್ಟಾಗಿ ಆ ಥರ ಕೇಳಿದರು. ಬಟ್ ಅವಾಗ ನನಗೆ ಆನ್ಸರ್ ಇರಲಿಲ್ಲ. ಬಟ್ 24ರಲ್ಲಿ ಆಗಲಿಲ್ಲ. ಒಂದು ಸಣ್ಣ ಇದು ಅಂದರೆ ಖುಷಿ ಅಂದರೆ CTA ಆಗಿತ್ತು, CTAಗೆ ಹೋಗ್ಬಿಡೋಣ ಅಂತ. 25 ಪ್ರಿಪ್ರೇಷನ್ ಥ್ರೂಔಟ್ ನನಗೆ ಏನು ಅನಿಸಿದ್ದು ಅಂದರೆ DVG ಅವ್ರದ್ದು ಮಾತಿದೆ, ಪದಕುಸಿಯ ನೆಲವೆವುದು ಮಂಕುತಿಮ್ಮ ಅಂತ. ಆದರೆ ನಾನು ಇಲ್ಲಿಂದ ಈ 25 ಅಟೆಂಪ್ಟ್ ಕೊಡ್ತೀನಿ, ಅಲ್ಲಿಂದ ಕೆಳಗೆ ಬಿದ್ದರೆ ತೀರಾ ಕೆಳಗೇನೂ ಹೋಗಲ್ಲ. CTA ಇದೆ, ಒಂದು ನೆಲದ ಮೇಲೆ ನಿಂತ್ಕೊತೀನಿ, ಅದು ಕಳ್ಕೊಳ್ಳೋದು ಏನಿಲ್ಲ, ಇನ್ನೇನಿದ್ರು ಗಳಿಸ್ಕೊಳೋದೆ ಅಂತ. ಅದೊಂದು ಬಿಗ್ಗೆಸ್ಟ್ ಸ್ಟ್ರೆಂತು. ನಾನು ಈವನ್ ಇಂಟರ್ವ್ಯೂವಲ್ಲೇ ನಾನು ಕೇಳಿದರು, ಅಂದರೆ ಏನು ಮಾಡ್ತಿದ್ಯಾ ಅಂತ. ನಾನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡ್ತಿದ್ಯಾ ಅಂದಾಗ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಓಕೆ ಈಸ್ ವರ್ಕಿಂಗ್ ಅಂತ. ಅದು ನನಗೆ ಬಿಗ್ಗೆಸ್ಟು ಪಾಸಿಟಿವ್ ಆಗಿದೆ ಅಂತ ಅನಿಸುತ್ತೆ. ನಾನು 17 ಮಾರ್ಕ್ಸ್ ಇಂಪ್ರೂವ್ ಆಯಿತು ನಾನು ಲಾಸ್ಟ್ ಟೈಮ್ಗಿಂತ. ಒಂದು ಯಾವುದೋ ಒಂದು ಜಾಬ್ ಇದ್ದಾಗ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಒಂದು ಸಿಕ್ಬಿಡುತ್ತೆ. ಫ್ಯಾಮಿಲಿಯಿಂದ ನಾನು ಡಿಪೆಂಡೆಂಟ್ ಆಗಿಲ್ಲ ಅನ್ನೋದೊಂದು ಹೋಗ್ಬಿಡುತ್ತೆ. ಅದಾದಮೇಲೆ ನಾನು ಫ್ರೀಯಾಗಿ ಕೊಡ್ಬೋದು. ಓಕೆ, ಇದಿಲ್ಲ ಅಂದರೆ ನಾಳೆ ದಿನ ಈವನ್ ನಾನು 25 ಇಂಟರ್ವ್ಯೂ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದು, ಈ ಸಲ ಆಗಲಿಲ್ಲ ಅಂದರೆ ನಾಳೆ ದಿನ ಎದ್ದು ಕೆಲಸಕ್ಕೆ ಹೋಗ್ಬೇಕು, ನಾನು ಸಫರ್ ಪಡೋಕ್ಕೋ ದುಃಖ ಪಡೋಕ್ಕೋ ಟೈಮ್ ಇಲ್ಲ ಅನ್ನೋದು. ಅದೇನಾಗುತ್ತೆ, ನಮ್ಗೆ ರಿಲ್ಯಾಕ್ಸ್ ಮಾಡಿಬಿಡುತ್ತೆ. ಆಗಲಿ ಬಿಡಲಿ ಜೀವನ ಅಂತೂ ಸಾಗುತ್ತೆ ಅನ್ನೋದು.
ಹಾಗಾಗಿ ಒಂದು ಕೆಲಸ ಇದ್ದಾಗ ಅದು ಪ್ರಿಪ್ರೇಷನ್ಗೆ ಒಂಥರ ಪಾಸಿಟಿವ್ ಅಂತ ಅನಿಸುತ್ತೆ. ಆಮೇಲೆ ಮೆಂಟರ್ಶಿಪ್ ಮಾಡುವಾಗ ತುಂಬ ಸ್ಟೂಡೆಂಟ್ಸ್ ಕೇಳಿದೇನೆಂದರೆ, ಸರ್ ನನಗೆ ಸೋಷಿಯಲ್ ಮೀಡಿಯಾಯಿಂದ ತುಂಬ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಕೂತ್ರೆ, ರೀಲ್ಸ್ ನೋಡ್ತಾ ಕೂತ್ರೆ ತುಂಬ ಟೈಮ್ ಹೋಗ್ತಾ ಇದೆ, ಸೊ ಅದರಿಂದ ಪ್ರಿಪ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿಯಂಥ ಆಸ್ಪಿರೆಂಟ್ಸ್ಗೆ ನಿಮ್ಮ ಸಜೆಷನ್ಸ್ ಏನಂತ ಹೇಳ್ತೀರಾ? ಮೊದಲಿಗೆ ಈಗ ಆನ್ಲೈನ್ ಎಜುಕೇಷನ್ ಅಂತ ಆಗಿದೆ, ಅದನ್ನು ಅದಕ್ಕೆ ಕಾನ್ಸಂಟ್ರೇಟ್ ಆಗಿ ನೋಡಿದ್ರೆ ಒಳ್ಳೆಯದೇ. ಈಗ ಒಳ್ಳೊಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಅಥವಾ ಒಳ್ಳೊಳ್ಳೆ ಎಕ್ಸ್ಪರ್ಟ್ಗಳು ಪಾಠ ಮಾಡೋದನ್ನ. ಬಟ್ ಮೇಜರ್ ಪ್ರಾಬ್ಲಮ್ ಅಂದರೆ ಡಿಸ್ಟ್ರಾಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ, ಈಗ ಇನ್ಸ್ಟಾಗ್ರಾಮು, ಯೂಟ್ಯೂಬು ಇದರಲ್ಲೆಲ್ಲ. ಅದು ಬಿಟ್ಟು ನಾನು ಹೇಳೋದು, ಆ ಕಾನ್ಸಂಟ್ರೇಷನ್ ನಮ್ಮ ಡೈವರ್ಟ್ ಆಗ್ತಿದೆಯಲ್ಲ, ಅದನ್ನು ಮೇಜರ್ ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ. ಈವನ್ ನಿಮಗೆ ಗೊತ್ತಿರುತ್ತೆ, ಡೀಟೇಲ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ದು ಹಾಬೀಸ್ ಸೆಕ್ಷನ್ ಇರುತ್ತೆ. ನೀವು UPSC ಜರ್ನಿ ಶುರು ಮಾಡಿದಾಗ ಯಾವುದೋ ಒಂದು ಹಾಬೀಸ್ನ, ಯೂಶಲಿ ನಮಗೇನು ಪ್ರಾಬ್ಲಮ್ ಅಂದರೆ ಇಂಜಿನಿಯರಿಂಗ್ ಡೇಸಲ್ಲೋ ಇಷ್ಟು ವರ್ಷದಲ್ಲಿ ಒಂದು ಹಾಬೀಸ್ನ ನಾವು ಪರ್ಸ್ಯೂ ಮಾಡಿರಲ್ಲ. ಈ ಜರ್ನಿಲಿ ಬಂದಾಗ ನಮ್ಮ 2023 ಇಂಟ್ರ್ಯೂಗೆ ಹೋದಾಗಲೂ ಹಾಬೀಸ್ ಅಂತ ಪರ್ಟಿಕ್ಯುಲರಾಗಿ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವಾಗೇನು ಮಾಡಿ, ಈ ಜರ್ನಿ ಶುರು ಮಾಡಿದಾಗಲೇ ಒಂದು ಹಾಬೀಸ್ನ ಬೆಳೆಸ್ಕೊಳ್ಳಿ. ಒಂದು ಸೋಷಿಯಲ್ ಮೀಡಿಯಿಂದ ಹೊರಗಡೆ ಬರಬೇಕು ಅಂದರೆ ಸ್ಪೋರ್ಟ್ಸು, ಇಲ್ಲಾಂದರೆ ಆರ್ಟ್, ಪೈಂಟಿಂಗ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಅದನ್ನು ಪರ್ಸ್ಯೂ ಮಾಡಿ ಜಾಸ್ತಿ ಅಂತ. ನೀವೊಂದು ಹವ್ಯಾಸನ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಂತ. ಇನ್ನೊಂದು ನನ್ನ ಪೇರೆಂಟ್ಸ್ಗೆ ಹೇಳೋದು, ಚಿಕ್ಕ ವಯಸ್ಸಲ್ಲಿ ನೀವು ಮೊಬೈಲ್ ಕೊಟ್ಟು ಮಕ್ಕಳನ್ನ ಊಟ ಮಾಡಿಸೋದಿದೆಯಲ್ಲ, ಅಲ್ಲಿಂದಲೇ ಅವ್ರು ಅಡಿಕ್ಟ್ ಆಗ್ತಾ ಶುರು ಆಗ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ನಮ್ಮ ತಂದೆ ಈಗಲೂ ಲಿಟ್ರೇಚರ್ ಮ್ಯಾಗ್ಝಿನ್ಗಳು ಓದ್ತಾರೆ. ನಮ್ಮ ಪಾಪು ಇದೆ, ನಮ್ಮ ಅಕ್ಕನ ಮಗ ತುಷಾರ ಅಂತ, ಆ ಲಿಟ್ರೇಚರ್ ಮ್ಯಾಗ್ಝಿನ್ ಹೆಸರನ್ನ ನಾವು ಅದಕ್ಕೆ ಇಟ್ಟಿದ್ದೀವಿ ಅವಳಿಗೆ. ಅವರು ಡೈಲಿ ಬೆಳಿಗ್ಗೆ ಅವ್ರು ಲಿಟ್ರೇಚರ್ ಮ್ಯಾಗ್ಝಿನ್ ಓದ್ತಾ ಪಾಪುನ ಕೂರಿಸ್ಕೊಂತಾರೆ. ಅದಕ್ಕೇನು ಅರ್ಥ ಆಗಲ್ಲ ಆ ಪಾಪುಗೆ, ಬಟ್ ಅದು ಮಿಮಿಕ್ ಮಾಡುತ್ತೆ. ಯಾವಾಗಲೂ ಬುಕ್ ಕೊಟ್ಟಾಗ, ಯಾವಾಗಲೂ ಪೇಪರ್ ಕೊಟ್ಟಾಗ ಕುತ್ಕೊಂಡು ಏನೋ ಮಾತಾಡ್ತಾ ಇರುತ್ತೆ. ಅದನ್ನು ಬುಕ್ ಓದ ಅಂದರೆ ಏನಾಗುತ್ತೆ ಅಂದರೆ, ಆ ಹವ್ಯಾಸ ಅಲ್ಲಿಂದಲೇ ಕ್ರಿಯೇಟ್ ಆಗ್ತಿದೆ ಅಂತ. ಹಂಗಾಗಿ ನೀವು ಮೊಬೈಲ್ ಬಿಟ್ಬಿಟ್ಟು ಅಟ್ಲೀಸ್ಟ್ ಆ ಮಗು ಜೊತೆ ಕಾಲ ಕಳೀತಾ ಲಿಟ್ರೇಚರು, ಸ್ಪೋರ್ಟ್ಸ್ ಇದನ್ನು ಆಡ್ತಾ ಅಭ್ಯಾಸ ಮಾಡಿದ್ರೆ ಅವ್ರು ಅದನ್ನು ಚಿಕ್ಕ ವಯಸ್ಸಲ್ಲೇ ಅದನ್ನು ಕ್ಯಾಚ್ ಮಾಡ್ಕೊತಾರೆ. ಹಂಗಾಗಿ ಸೋಷಿಯಲ್ ಮೀಡಿಯಿಂದ ಅವಾಯ್ಡ್ ಮಾಡಬೇಕು ಅಂದರೆ ಸಾಹಿತ್ಯ, ಕಲೆ ಮತ್ತು ಕ್ರೀಡೆ, ಇದಕ್ಕೆ ಮೇಜರಾಗಿ ಫೋಕಸ್ ಮಾಡಿ ಅಂತ ನಾನು ಹೇಳಿದೆ. ಅದೇ, ನಾವು ನಿಮ್ಮ ಡ್ಯಾಪ್ ಅಥವಾ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ನ ಅನಲೈಸ್ ಮಾಡುವಾಗ ನಿಮ್ಮ ಹಾಬಿಯಲ್ಲಿ ಅಥವಾ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅಪರಿಚಿತ ಓದುಗ ಅಂತ ಒಂದು ಸೆಕ್ಷನ್ ಇತ್ತು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಾಗ ನೀವು ಹೇಳಿದ್ರೆ ಯಾವ ರೀತಿ ಸಪೋರ್ಟ್ ಅಥವಾ ಹೆಲ್ಪ್ ಮಾಡಿದೆ ನಿಮ್ಮ ಪ್ರಿಪ್ರೇಷನ್ಗೆ ಅಂತ. ಏನಿದೆ ಅಪರಿಚಿತ ಓದುಗ ಅಂತ ಅಂದರೆ? ಇತ್ತೀಚೆಗೆ ಸಾಹಿತ್ಯ ಅಥವಾ ಓದೋ ಹವ್ಯಾಸ ತುಂಬ ಕಮ್ಮಿ ಆಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲೇ ಇನ್ವಾಲ್ವ್ ಆಗ್ತಿದ್ರೆ. ಅಪರಿಚಿತ ಓದುಗದ ಮೇಜರ್ ಧ್ಯೇಯ ಅಂದರೆ ಸಾಹಿತ್ಯದ ಅಭಿರುಚಿನ ಬೆಳೆಸೋದು, ಮತ್ತು ಹೊಸ ಸಾಹಿತಿಗಳು ಯಾರಿದ್ದಾರೆ ಅವರ ಪುಸ್ತಕಗಳನ್ನ ತಲುಪಿಸೋದು ಆ ಸಾಹಿತ್ಯ ಅಭಿರುಚಿ ಇರೋರಿಗೆ. ಅಪರಿಚಿತ ಓದುಗ ಇದು ಕಬ್ಬನ್ ಪಾರ್ಕಲ್ಲಿ ಪ್ರತಿ ಮಂತು ಒಂದು ಭಾನುವಾರ ಸೇರ್ತೀರಿ. ಅಲ್ಲಿ ಪುಸ್ತಕಗಳ ಬಗ್ಗೆ ಚರ್ಚೆ ಆಗುತ್ತೆ, ಸಾಹಿತಿಗಳು ಬರ್ತಾರೆ, ಅವ್ರ ಜೊತೆ ಡಿಸ್ಕಷನ್ ಆಗುತ್ತೆ. ಮತ್ತು ಮೇಜರ್ ನನ್ನ ಪ್ರಿಪ್ರೇಷನಲ್ಲಿ ಮೇಜರಾಗಿ ಯೂಸ್ ಆಗಿತ್ತು ಅಂದರೆ, ಒಂದು ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೋಬೋದು. ಒಂದೇ ಒಂದು ಸಾಹಿತ್ಯ, ಒಂದೇ ಒಂದು ನಾವೆಲ್ ಬಗ್ಗೆ ತುಂಬ ಜನ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪಬ್ಲಿಕ್ ಸ್ಪೀಕಿಂಗು, ಎರಡು ಆ್ಯಸ್ ಅನ್ ಆಫೀಸರ್ ಆಗೂ ಯೂಸ್ ಆಗುತ್ತೆ. ಆ್ಯಸ್ ಅನ್ ಆಫೀಸರ್ ಆಗಿ ನಾವು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೋಬೇಕು. ಒಂದು ಪುಸ್ತಕದ ಬಗ್ಗೆ ನಾವು ಇಟ್ಕೊಂಡಾಗ 4 ಜನ ಬೇರೆ ಬೇರೆ ಥರ ಅರ್ಥ ಮಾಡ್ಕೊಂಡಾಗ ಒಂದೇ ಟಾಪಿಕ್ ಮೇಲೆ ಬೇರೆ ಬೇರೆ ಅರ್ಥ ನಮಗೆ ದೊರಕುತ್ತೆ. ಇನ್ನೊಂದು ಪಬ್ಲಿಕ್ ಸ್ಪೀಕಿಂಗ್, ನೀನು ಏನು ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದನ್ನ ಜನಗಳ ಅಂದ್ಕೊಂಡಾಗ ಪಬ್ಲಿಕ್ ಸ್ಪೀಕಿಂಗ್ ಆ ಸ್ಕಿಲ್ಲು ಬೆಳೆಯುತ್ತೆ. ಹಂಗಾಗಿ ಅಪರಿಚಿತ ಓದೋದ್ರಿಂದ ಇದೆರಡು ದೊರಕುತ್ತೆ. ಜೊತೆಗೆ ಒಂದು ಪಬ್ಲಿಕ್ ಸ್ಪೇಸನ್ನು ಪ್ರಸ್ತುತ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಜನಗಳನ್ನ ಸೇರಿಸೋದೇ ಕಷ್ಟ ಫಿಸಿಕಲಿ ಅಲ್ಲಿ ಬಂದು. ಹಂಗಾಗಿ ಅಲ್ಲಿ ಸೇರಿದಾಗ ಸಾಹಿತ್ಯದ ಅಭಿರುಚಿ ಬೆಳೆಯುತ್ತೆ. ಅದ್ರ ಮೂಲಕ ಇನ್ನಷ್ಟು ಸಾಹಿತ್ಯ ಓದೋ ಗುಂಪು ಬೆಳೆಯುತ್ತೆ. ಹಂಗಾಗಿ ಒಂದು ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ ದೊರಕಿಸ್ಕೊಡುತ್ತೆ ಅಪರಿಚಿತ ಓದುಗಗಳು. ಸೊ ನಿಮ್ಮ ಫಸ್ಟ್ ಇನಿಷಿಯಲ್ ಅಟೆಂಪ್ಟ್ಸಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು, ಅದಾದಮೇಲೆ ಮೇನ್ಸಲ್ಲಿ ಸ್ವಲ್ಪ ಕಷ್ಟ ಆಗಿದೆ, ಅದಾದಮೇಲೆ ಇಂಟರ್ವ್ಯೂ, ಬಟ್ ಇವಾಗ ಫೈನಲಿ 3 ಜರ್ನಿನೂ ಕ್ಲಿಯರ್ ಮಾಡಿದ್ದೀರಾ. ಸೊ ಯಾವ ರೀತಿ ಡಿಫ್ರೆಂಟ್ ಅಪ್ರೋಚ್ನ ಫಾಲೋ ಮಾಡಿದಿರಿ ಇದಕ್ಕೆ ಅಂತ? ಅಂದರೆ ಪ್ರಿಲಿಮ್ಸ್, ಮೇನ್ಸು, ಇಂಟರ್ವ್ಯೂ 3 ಡಿಫ್ರೆಂಟ್ ಸ್ಟೇಜಸ್ಸು. ಪ್ರಿಲಿಮ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ. ನಾನು ಮೇಜರಾಗಿ ಫಸ್ಟ್ ಅಟೆಂಪ್ಟಲ್ಲಿ ಮಾಡಿ ತಪ್ಪು ಅಂದರೆ ತುಂಬ ಓದ್ತಿದ್ದೆ, ಬಟ್ ಅದು ಅಭ್ಯಾಸ ಮಾಡ್ತಿರಲಿಲ್ಲ. ಆ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಆಬ್ಜೆಕ್ಟಿವ್ ಟೈಪಲ್ಲಿ. ಅಂದರೆ ಆಪ್ಷನ್ನ ರಿಮೂವಲ್ ಟೆಕ್ನಿಕ್ ಕಲಿಬೇಕು, ಮತ್ತು ಕ್ವಶನ್ಸ್ನ ಹೆಂಗೆ ಕೇಳ್ತಾರೆ ಅಂತ ಆಪ್ಷನ್ಸಲ್ಲಿ ಇಂಟ್ಸ್ ಇರುತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಕಂಪ್ಲೀಟಾಗಿ ನಾವು ನಾಲೆಡ್ಜ್ನಾಗ ಏನು ಮಾಡೋಣ ಅಂತ ಓದ್ತಾ ಕೂತ್ಕೊಂಡ್ರೆ ಪ್ರಿಲಿಮ್ಸ್ ಕಷ್ಟ ಆಗಿದೆ. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿ ಯಾವ ಥೀಮೇಲೆ ಕೇಳಿಯಾರೆ ಅಂತ ಅದನ್ನು ಲಿಸ್ಟ್ ಔಟ್ ಮಾಡ್ಕೊತಿದ್ದೆ. ಮತ್ತು ಆ ಆನ್ಸರ್ನ ನೋಡಿಕೊಂಡು ನಾನು ಓಕೆ ಈ ಕ್ವಶನಿಗೆ ಈ ಥರ ಆನ್ಸರ್ ಬಂದಿದೆ, ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಾನು
ಕೆಲವು ಕ್ವಶನ್ಗೆ ತಪ್ಪು ಯಾಕೆ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿ ಓವರ್ ಥಿಂಕ್ ಮಾಡ್ತಿದ್ದೆ ಕೆಲವು ಸಲ ಲ್ಯಾಕ್ ಆಫ್ ಡೀಟೇಲಿಂಗ್ ಅಂತ ಇರುತ್ತೆ. ಅಂದರೆ ಡೀಟೇಲಿಂಗ್ ನಾನು ಕಾನ್ಸಂಟ್ರೇಟ್ ಮಾಡ್ತಿರಲ್ಲ. ಇದೆಲ್ಲ ಚಿಕ್ಕ ಪುಟ್ಟ ತಪ್ಪುಗಳಿರೋದು. ಮತ್ತು ನಾನು ಪ್ರಾಬ್ಲಮ್ ಏನು ಅಂದರೆ ಬೇಸಿಕ್ಕಿಂತ ಕೆಲವು ಸಲ ನಾನು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಅದೇನಾಗುತ್ತೆ, ಬೇಸಿಕ್ಕು ಪ್ರಾಬ್ಲಮ್ ಆಗೋದು, ಕರೆಂಟ್ ಅಫೇರ್ಸ್ ಅದು ವಾಸ್ಟ್ ಸಾಗರ ಥರ, ಅದು ತೊಂದರೆ ಆಗೋದು. ಹಂಗಾಗಿ ಫಸ್ಟ್ ನಾನು 19 ಅಟೆಂಪ್ಟಲ್ಲಿ ಏನು ಮಾಡಿದೆ, ಕಂಪ್ಲೀಟ್ ಬೇಸಿಕ್ಕಿಗೆ ಫೋಕಸ್ ಮಾಡಿದೆ. ಬೇಸಿಕ್ ಫೋಕಸ್ ಆದಮೇಲೆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನ ತೊಗೊಂಡು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ಕ್ವಶನ್ ಪೇಪರ್ಗಳನ್ನ ಬಿಡಿಸಿದ್ದು. ಪ್ರತಿ ಪ್ರಿಲಿಮ್ಸಲ್ಲೂ ಒಂದು 30-40 ಫುಲ್ ಲೆಂತ್ ಸೀರೀಸ್ ಬೆಳೆಸಿದ್ದೆ. ಅಲ್ಲಿ ಸ್ಕಿಲ್ ಡೆವಲಪ್ ಆಗೋದು. ಹಂಗಾಗಿ ಪ್ರಿಲಿಮ್ಸ್ ಪಾಸ್ ಆಯಿತು. ಬಟ್ 21-22 ಯಾಕೆ ಆಗಲಿಲ್ಲ ಅಂದರೆ ಮತ್ತೆ ಅದೇ ಕೋವಿಡ್ ಆದಮೇಲೆ ಲ್ಯಾಕ್ ಆಫ್ ಫೋಕಸ್ ಇರೋದ್ರಿಂದ ನಾನು CSETನ ಫೋಕಸ್ ಮಾಡ್ತಿರಲಿಲ್ಲ. ಅದೊಂದು ಕೆಟ್ಟ ಆ್ಯಟಿಟ್ಯೂಡ್ ಅಂತಾರಲ್ಲ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಮ್ಯಾಥ್ಸ್ ನಾನು ಮಾಡ್ಬೋದು ಅಂತ, ಅದು ಎಲ್ಲರಿಗೂ ಇರುತ್ತೆ. ಅದರಿಂದ ನಂದು 2 ವರ್ಷ ಹೋಯ್ತು ಅನ್ಬೋದು. ಅದು 2 ವರ್ಷ ನಾನು CSET ಯಾವಾಗ ಹೋಯ್ತು, 23ಯಲ್ಲಿ ಒನ್ ಆಫ್ ದ ಡಿಫಿಕಲ್ಟ್ ಪೇಪರ್ ಇತ್ತು. ಬಟ್ ಡಿಫಿಕಲ್ಟ್ ಪೇಪರಲ್ಲಿ ನಾನು ಚೆನ್ನಾಗಿ ಆಗಿತ್ತು, ಯಾಕಂದರೆ ನಾನು 3 ತಿಂಗಳು ನಾನು CSETಗೆ ಕೊಟ್ಟಿದ್ದೆ. ಹಂಗಾಗಿ CSETನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳೇ ನಮಗೆ ಬೈಬಲ್ ಅಂತ ಹೇಳ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಾವು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರಂಗೆ ನಮ್ಮ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಮತ್ತು CSETನ ಫೋಕಸ್ ಮಾಡಬೇಕು. ಮೇನ್ಸಲ್ಲಿ ನೋಟ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸಿಗೋದು ಆಲ್ಮೋಸ್ಟ್ 80 to 100 ಡೇಸ್ ಸಿಗುತ್ತೆ, ಕೆಲವು ಸಲ 90 ಡೇಸ್ ಸಿಗ್ಬೋದು. ಆ 90 ಡೇಸಲ್ಲಿ ನೋಟ್ಸ್ ಇಲ್ಲ ಅಂದರೆ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೀವು ಮೊದಲಿಗೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ನೀವು ರಿವಿಷನ್ ಮಾಡ್ತಾ ಇರ್ಬೋದು. ಮತ್ತು ಇನ್ನೊಂದು ಏನು ಅಂದರೆ, ನಾನು 23ಯಲ್ಲಿ ನನ್ನ ಮೇನ್ಸು ಸ್ಕೋರ್ ಕಮ್ಮಿ ಆಗಿದೆ. ಯಾಕೆ ಅಂದರೆ ನಾನು ಓದ್ತಿದ್ದೆ, ಬಟ್ ಪ್ರಾಕ್ಟೀಸ್ ವೀಕ್ಲಿ ಒಂದ್ಸಲ ಮಾಡ್ತಿದ್ದೆ ಅಷ್ಟೇ. ಅದೇನಾಗೋದು ಅಂದರೆ, ನೀವು ನಾಲೆಡ್ಜ್ ಏನಾಗ್ತಾ ನಾನು ಪ್ರಾಕ್ಟೀಸ್ ಇಲ್ದಲೆ ನನಗೆ ಯಾವ ಪಾಯಿಂಟ್ ಹಾಕಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಮೇನ್ಸ್ನ ನಾನು ಯಾಕೆ ಫೇಲ್ ಆಗಿದೆ ಅಂದರೆ ಲ್ಯಾಕ್ ಆಫ್ ಏನಂತಾರೆ ಪ್ರಾಕ್ಟೀಸ್. 24ರಲ್ಲಿ ನಾನು ಪ್ರತಿದಿನ ಟೆಸ್ಟ್ ಬರೀತಾ ಇದ್ದೆ. ಪ್ರತಿದಿನ ಟೆಸ್ಟ್ ಬರೆಯೋದು, ಟಾಪರ್ಸ್ ಕಾಪಿ ಇಟ್ಕೊಳೋದು, ಆ ಟಾಪರ್ಸ್ ಕಾಪಿಲಿ ಯಾವ ಥರ ಅವರು ಆನ್ಸರ್ನ ಬರೆದಿದ್ದಾರೆ ಅಂತ ಇದು ಮಾಡೋದು, ನಾನು ಅದನ್ನು ಇನ್ಕಲ್ಕೇಟ್ ಮಾಡ್ಕೋಬೋದಾ ಅಂತ. ಹಂಗಾಗಿ 24ರಲ್ಲಿ ಮೇನ್ಸ್ ಚೆನ್ನಾಗಾಯಿತು. ಬಟ್ ಇಂಟರ್ವ್ಯೂ ಸ್ಟೇಜ್ ನನಗೆ ಕಷ್ಟ ಅಂತ ಅನಿಸುತ್ತೆ, ಪ್ರಿಪ್ರೇಷನ್ ವೈಸು. ಮತ್ತು ನಾನು ಇಂಟರ್ವ್ಯೂ ಇದ್ರ ಪ್ರಕಾರ ಒಂದು ಅಲ್ಲಿ ಚೆಕ್ ಮಾಡೋದು ನಮ್ಮ ಕಾನ್ಫಿಡೆನ್ಸು ಮತ್ತು ಕ್ಲಾರಿಟಿ. ಕಾನ್ಫಿಡೆನ್ಸ್ ಯಾವಾಗಿರಲ್ಲ ಅಂದರೆ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಕಮ್ಮಿ ಇದ್ದಾಗ, ಮತ್ತು ನೀವು ರಿಲ್ಯಾಕ್ಸ್ ಆಗಿಲ್ಲ ಅಂದಾಗ. ಅದು ನನ್ನ 23-24ರಲ್ಲಿ ನಂದು ಅವರೇಜ್ 160 ಆಗಿತ್ತು ನಂದು, ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸು. ಮತ್ತು ನಾನು ನನ್ನ ಥಾಟ್ಸನ್ನು ಕ್ಲಿಯರಾಗಿ ರೆಪ್ರೆಸೆಂಟ್ ಮಾಡ್ತಿರಲಿಲ್ಲ. ನನಗೆ ಈ ಸಲ 2 ತಿಂಗಳು ಸಿಕ್ಕಿದ್ದು. ಲಾ ಎಕ್ಸಲೆನ್ಸಲ್ಲಿ ನಾನು ಪ್ರತಿದಿನ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಹಂಗಾಗಿ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗೆ ಏನಂದರೆ ಪ್ರಾಕ್ಟೀಸ್ ಇಲ್ಲ, ಬರೀ ನೀವು ಓದ್ತೀನಿ ಅಂದರೆ ಕಷ್ಟ ಆಗುತ್ತೆ. ಅದು ಆ ಎಕ್ಸಾಮ್ಗೆ ಆ ಸ್ಟೇಜಿಗೆ ಒಂದು ಪ್ರಾಕ್ಟೀಸ್ ಇರುತ್ತೆ. ಅದನ್ನು ಮಾಡ್ತಾ ಇದ್ದಷ್ಟು ನಿಮಗೆ ಮೋರ್ ಟುವರ್ಡ್ಸ್ ಯುವರ್ ಏಮ್ ಅಂತ ಅನಿಸುತ್ತೆ. ಸೊ ನಮ್ಮ ಲಾ ಎಕ್ಸಲೆನ್ಸ್ IAS ಅಕಾಡೆಮಿಯಲ್ಲಿ ಮಾಕ್ ಇಂಟರ್ವ್ಯೂನ ಮಾಡಿದಾಗ ನಿಮ್ಮ ನೇಮ್ ಪ್ರವೀಣ HT ಅಂತ ಇದೆ. ಸೊ ಆ ಪ್ರವೀಣ HT ನೇಮ್ ನೋಡಿದ ತಕ್ಷಣ ಮಾಕ್ ಇಂಟರ್ವ್ಯೂ ಬೋರ್ಡ್ನವರು ಹುಡುಗಿನ ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಬಟ್ ನೀವು ಹೋಗಿದ್ರಿ. ಸೊ ಆ ನೇಮ್ ಹಿಂದಿರುವಂಥ ಹಿಸ್ಟರಿ ಏನಿದು? ಒಂದು, ಆ ನೇಮಲ್ಲಿ ಹುಡುಗಿನ ಎಕ್ಸ್ಪೆಕ್ಟ್ ಮಾಡಿದ್ರು. ಇನ್ನೊಂದು, ನಮ್ಮ ಅಪ್ಪ ಅಮ್ಮನೂ ನಾನು ಆ್ಯಕ್ಚುಲಿ 2 ಗಂಡ ಆದಮೇಲೆ ನಾನು ಇನ್ನೊಂದು ಹೆಣ್ಣಾಗಲಿ ಅಂತ ನಾನು ಹುಟ್ಟಿದೆ, ಬಟ್ ನಾನು ಗಂಡೆ ಆದೆ. ನಮ್ಮ ಅಪ್ಪ ಅಮ್ಮನೂ ಹೆಣ್ಣಾಗಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅದು ಪ್ರವೀಣ ಅನ್ನೋದು, ಅದು ಸ್ಯಾನ್ಸ್ಕ್ರಿಟ್ ವರ್ಡಲ್ಲಿ ಪ್ರವೀಣ್ ಅಂತಿದೆ. ಸುಮಾರು ಜನ ಹೇಳಿದ್ದಾರೆ ಪ್ರವೀಣ ಅಂತ ಹೆಸರು ಕೇಳಿದ ತಕ್ಷಣ ನಾನು ಹುಡುಗಿ ಅಂತ ಅಂದ್ಕೊಂಡಿದ್ದೆ ಅಂತ. ಸ್ಯಾನ್ಸ್ಕ್ರಿಟಲ್ಲಿ ಪ್ರವೀಣ್ ಅಂತ ಇದೆ, ಬಟ್ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ವರದಿಂದ ಪ್ರತಿ ವರ್ಡು ಎಂಡ್ ಆಗುತ್ತೆ. ಪ್ರವೀಣ, ಭಾರತ, ಆಕಾಶ ಅಂತ. ಇನ್ನೊಂದೇನು ಅಂದರೆ ನಮ್ಮ ಅಪ್ಪ ಕನ್ನಡ ಟೀಚರ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಪ್ರವೀಣ್ ಅಂತಲೇ ಬರೆಸ್ಬೋದಿತ್ತು, ಬಟ್ ಅವರಿಗೆ ಸ್ಪೆಸಿಫಿಕ್ ಆಗಿ ಪ್ರವೀಣ ಅಂತಲೇ ಇರಲಿ ಅಂತ ಕನ್ನಡ ಪ್ರೇಮದಿಂದ ನನಗೆ ಪ್ರವೀಣ ಅಂತಲೇ ಇಟ್ಟರು. ಬಟ್ ಕೇಳ್ತಾರೆ, ಒಂಥರ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಕೆಲವರು ರೇಗ್ಸರು ಪ್ರವೀಣ ಅಂತ, ಬಟ್ ಈಗ ಅದು ನಾರ್ಮಲೈಸ್ ಆಗಿದೆ. ಅದೇ ಕನ್ನಡ ಬದಲಿ ಕನ್ನಡ ಅಂತ, ಪ್ರವೀಣ್ ಬದಲಿ ಕನ್ನಡ ಅನ್ನೋದೇ ಪ್ರವೀಣ ಅನ್ನೋದು. ಸೊ ರಿಸಲ್ಟ್ ಬಂದಾಗಿಂದ ನಾವು ಟಾಪರ್ಸ್ ಹತ್ರ ಮಾತಾಡ್ತಾ ಇದ್ದೀವಿ. ಎಲ್ಲ ಟಾಪರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಫ್ರೆಂಡ್ಶಿಪ್ ಅಥವಾ ಪಿಯರ್ ಗ್ರೂಪ್, ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಿಮ್ಮ ಫ್ರೆಂಡ್ ಗ್ರೂಪ್ ಅಥವಾ ನಿಮ್ಮ ಪಿಯರ್ ಗ್ರೂಪ್ ನಿಮ್ಮ ಪ್ರಿಪ್ರೇಷನ್ಗೆ ಯಾವ ರೀತಿ ಹೆಲ್ಪ್ ಮಾಡಿತ್ತು ಅಂತ? ಆ್ಯಕ್ಚುಲಿ ಬಿಗ್ಗೆಸ್ಟ್ ಸಪೋರ್ಟ್ ಅಂದರೆ ಫ್ರೆಂಡ್ಸ್ ಗ್ರೂಪು. ಒಂದು ಪ್ರಿಪ್ರೇಷನ್ಗೆ ಪಿಯರ್ ಗ್ರೂಪ್ ಜೊತೆಗೆ ನಮ್ಮನ್ನು ಅರ್ಥ ಮಾಡಿಕೊಂಡು ಪ್ರತಿದಿನ ನಾವು ಈ ಸಮಾಜದಲ್ಲಿ ಇದ್ದಾಗ ಅದೊಂದು ಮೋಟಿವೇಶನ್ ಸಿಗುತ್ತಲ್ಲ, ಅದಕ್ಕೆ ಆ ಫ್ರೆಂಡ್ಸ್ ಬೇಕು.
ಈ ಜರ್ನಿಲಿ ಏನಾಗುತ್ತೆ ಅಂದರೆ ನಾವು ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಅಥವಾ ನಮ್ಮ ಸ್ಕೂಲ್ ಫ್ರೆಂಡ್ಸನ್ನ ಕಳ್ಕೊಬಿಡ್ತೀವಿ. ಅಂದರೆ ಐಸೋಲೇಟ್ ಆಗಿ ಓದ್ತಿರ್ತೀವಿ. ಕೆಲಸ ಅದಲ್ಲ, ಅದು ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗಲ್ಲ. ಅಂದರೆ ಅವ್ರು ಐ ಟಿಲಿ ಇರ್ತಾರೆ, ನಮ್ದು UPSC ಪ್ರಿಪ್ರೇಷನ್ ಇರ್ತೀವಿ. ಇಬ್ಬರಲ್ಲೂ ಕಾಮನ್ ಟಾಪಿಕ್ ಇರಲ್ಲ ಮಾತಾಡೋಕ್ಕೆ. ಹಂಗಾಗಿ ನಾವು ಐಸೋಲೇಟೆಡ್ ಆಗೇ ಇರ್ತೀವಿ. ಒಂದು ಫ್ರೆಂಡ್ಸ್ ಗ್ರೂಪ್, ಒಂದು ಪೀರ್ ಗ್ರೂಪ್ ಪ್ರಿಪ್ರೇಷನ್ಗೆ. ಅಂದರೆ ನೆನ್ನೆ ಮಾತಾಡ್ತಾ ಹೇಳಿದ್ರು 1+1 ಈಸ್ ನಾಟ್ 2, ಇಟ್ ಈಸ್ 11 ಅಂತ. ಅಂದರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡಾಗ ನಮ್ಮದು ಪ್ರಿಪ್ರೇಷನ್ ಇನ್ನೂ ಚೆನ್ನಾಗಾಗುತ್ತೆ. ನಾವೆಲ್ಲಿ ವೀಕ್ ಇದೀವಿ ಅಂತ ಐಡೆಂಟಿಫೈ ಮಾಡ್ತಾರೆ, ಅವರೆಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ನಾವು ಅವ್ರನ್ನ ಪ್ರೊಸೆಸ್ನ ಅಡಾಪ್ಟ್ ಮಾಡ್ಕೋಬೋದು. ಹಂಗಾಗಿ ಪ್ರಿಪ್ರೇಷನ್ಗೆ ಒಂದು ಫ್ರೆಂಡ್ಸ್ ಗ್ರೂಪ್ ಬೇಕು. ಅದ್ರ ಜೊತೆಗೆ ಪ್ರಿಪ್ರೇಷನ್ ಆಚೆ ಒಂದು ಫ್ರೆಂಡ್ಸ್ ಗ್ರೂಪ್ ಇರಬೇಕು. ಅಂದರೆ ಪ್ರತಿ ಸಲ ಸೋತಾಗ ನಾವು ಮೋಟಿವೇಟ್ ಮಾಡಬೇಕು, ಆಗುತ್ತೆ ಬಿಡಿ ಅಂತ. ಹಂಗೆ ನನ್ನ ರೂಮ್ಮೇಟ್ಸು ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ನಂದೀಶ, ಜಗದೀಶ್ ಅಂತ, ಕುಶಾಲ್ ಅಂತ, ಪಟೇಲ್ ಅಂತ. ಇವರೆಲ್ಲ ಹಂಗೆ ಪ್ರತಿ ಸಲ ಸೋತಾಗ ಹೊರಗಡೆ ಕರ್ಕೊಂಡು ಹೋಗೋದು, ಬಿಡಿ ಆಗುತ್ತೆ, ಇಷ್ಟೆಲ್ಲ ಓದಿರಾ ಅಂತ. ಅವರು ಪ್ರತಿ ಸಲ ಸೋತಾಗ ಮೋಟಿವೇಟ್ ಮಾಡ್ತಾ ನಿಮ್ದು ಆಗುತ್ತೆ ಅಂದಾಗ ಇರೋಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದರೆ ಆ ಫ್ರೆಂಡ್ಸ್ ಇರಲಿಲ್ಲ, ನನಗೆ ಲೋ ಮೂಮೆಂಟಲ್ಲಿದ್ದಾಗ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಹಂಗೆ ಪ್ರಿಪ್ರೇಷನಿಗೆ ಒಂದು ಫ್ರೆಂಡ್ಸ್ ಗ್ರೂಪ್ ಬೇಕು. ನಿಮ್ಮನ್ನು ಅರ್ಥ ಮಾಡ್ಕೊಂಡು, ನಿಮ್ಮ ಜರ್ನಿನ ಅರ್ಥ ಮಾಡಿಕೊಂಡು, ನಿಮ್ಮ ವೀಕ್ನೆಸ್ ಏನಿದೆ ಅಂತ ಹೇಳೋರಿಗೆ ಇನ್ನೊಂದು ಫ್ರೆಂಡ್ಸ್ ಗ್ರೂಪ್ ಬೇಕು. ಫ್ರೆಂಡ್ಸು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಮ್ಮ ಜರ್ನಿಗೆ. ಆಮೇಲೆ ಇವಾಗ ಸೆಲೆಕ್ಟ್ ಆಗಿರುವಂಥ ಪ್ರವೀಣ ನೀವು. ಸೊ ಈ ಪ್ರವೀಣ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಗಿರುವಂಥ ಪ್ರವೀಣಂಗೆ ಏನಾದರೂ ಒಂದು ಸಜೆಷನ್ ಕೊಡಬೇಕಂದ್ರೆ ಏನು ಕೊಡ್ತೀರಾ? ನಾನು ಎಷ್ಟೋ ಸಲ ಇದು ಯೋಚನೆ ಮಾಡಿದ್ದೀನಿ. ಅಂದರೆ 19 ಮೇನ್ಸ್ ಬರ್ದಾಗ ನಾನು ಆಗುತ್ತೆ ಅಂತ ಓಡಾಡ್ತಿದ್ದೆ. ಬಟ್ 23 19 ಪ್ರವೀಣ ನಾನು ನೋಡಿದ್ರೆ ಟೈಮ್ ವೇಸ್ಟ್ ಮಾಡ್ತೇನೆ, ಅವನು ಫೋಕಸ್ ಮಾಡ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತ. ಪ್ರತಿ ಸಲ ನಾನು ಹಿಂದೆ ತಿರುಗಿ ನೋಡಿದ್ರೆ ಆ ಪ್ರವೀಣಂಗೆ ಹೇಳೋದು ಒಂದೇ, ನೀವು ಪ್ರಾಕ್ಟೀಸ್ ಮಾಡಬೇಕಿತ್ತು ಅಂತ. 25 ನಿಂತ್ಕೊಂಡಾಗ 24 ಪ್ರವೀಣ, 23 ಪ್ರವೀಣ ನೋಡಿದ್ರೆ ಬೇಜಾರಾಗುತ್ತೆ, ಇಷ್ಟು ಪ್ರಾಕ್ಟೀಸ್ ಮಾಡಿದೆ ಆಗಲಿಲ್ಲ ಅಂತ. ಅಲ್ಟಿಮೇಟ್ಲಿ ಕೆಲವು ಸಲ ಏನು ಅನ್ಸುತ್ತೆ ಅಂದರೆ, ಈ ಜರ್ನಿಗೆ ನಿಮ್ಮ ಎಫರ್ಟ್ ಜೊತೆಗೆ ಅದೊಂದು ಲಕ್ಕು ಮತ್ತು ಗಾಡ್ಸ್ ಗ್ರೇಸ್ ಅಂತ. ನಮ್ಮ ತಂದೆ ತುಂಬ ದೇವರನ್ನ ನಂಬ್ತಾರೆ. ಆ್ಯಕ್ಚುಲಿ ಇದು 24 ಆಗಲಿಲ್ದಾಗ ನಮ್ಮಪ್ಪ ಪೂಜೆ ಮಾಡ್ತಾಯಿದ್ರು, ನಾನು ದೇವ್ರ ಪೂಜೆ ಮಾಡ್ತಾಯಿದ್ರು. ನಂದು ಆಗಲ್ಲ, ನಾನು ಪ್ರಿಲಿಮ್ಸ್ ಬರೆಯಲ್ಲ ಅಂತ ಹೇಳಿದ್ದೆ. ಅವ್ರು ಪೂಜೆ ಮಾಡ್ತಾ ನನಗೆ ಫೋನ್ ಮಾಡಿದರು, ಆಗುತ್ತೆ ಬರಿ ಅಂತ. ನಾನು ಅವ್ರಿಗೆ ಹೇಳಿದ್ದೆ, ಅಂದರೆ ತುಂಬ ಖಾರವಾಗಿ ಹೇಳಿದ್ದೆ, 1 ವರ್ಷ ಕೂತ್ಕೊಂಡ್ರೆ ಪ್ರಿಲಿಮ್ಸ್ ಆಗಲ್ಲ, 3 ದಿನ ಇದೆ, ಆಗುತ್ತೆ ಬರಿ ಅಂತ ಹಿಂಸೆ ಮಾಡಬೇಡ ಅಂತ. ಇಲ್ಲ, ಆಗುತ್ತೆ ಬರಿ ಅಂದಿದ್ರು. ಮೇ ಬಿ ಅವರ ಇಷ್ಟು ದಿನಗಳ ಪ್ರೇಯರ್ಸು ಇವತ್ತು ಫಲ ಕೊಟ್ಟಿದೆ ಅಂತ. ಅಲ್ಟಿಮೇಟ್ಲಿ ನಿಮ್ಮ ಎಫರ್ಟ್ ಜೊತೆಗೆ, ನಿಮ್ಮ ಹಾರ್ಡ್ ವರ್ಕ್ ಜೊತೆಗೆ ಒಂದು ಲಕ್ ಫ್ಯಾಕ್ಟರ್ ಅಂತ ಇರುತ್ತೆ. ಅದು ಇಂಡಿವಿಜುವಲ್ ಆಗಿ ಬರಲ್ಲ, ಹಾರ್ಡ್ ವರ್ಕ್ ಜೊತೆನೇ ಬರುತ್ತೆ. ಒಂದಿನ ಬರುತ್ತೆ, ಅದಕ್ಕೋಸ್ಕರ ಕಾಯಬೇಕು. ಅದು ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ಪ್ರಾಕ್ಟೀಸ್ ಮತ್ತು ಟೈಮ್ ವೇಸ್ಟ್ ಮಾಡಬಾರ್ದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಗಾಡ್ಸ್ ಗ್ರೇಸ್ ಆ್ಯಂಡ್ ಲಕ್, ಅದು ಮ್ಯಾಟ್ರ್ ಆಗುತ್ತೆ. ಆಮೇಲೆ ನಿಮ್ಮ ಜರ್ನಿಯಲ್ಲಿ ನೀವು ಮಾತಾಡುವಾಗ ಫ್ಯಾಮಿಲಿ ಅಂತ ತುಂಬ ಸರಿ ಮೆನ್ಷನ್ ಮಾಡಿದ್ರಿ. ಸೊ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಸೆಲೆಕ್ಷನ್ ಆದಮೇಲೆ ನಿಮ್ಮ ಫ್ಯಾಮಿಲಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಈ ಸೆಲೆಕ್ಷನ್ ಆಗಿದೆ, ನಾನು ಎಂತಕ್ಕೆ ಬಂದಿದೆ ಅಂದರೆ ಅವರೇ ಕಾರಣ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣಂದರು. ಚಿಕ್ಕ ವಯಸ್ಸಿಂದ ನನಗೆ, ಅಂದರೆ ನನಗೆ ಬುದ್ಧಿ ಬಂದಾಗಿಂದ 1-2ನೇ ಕ್ಲಾಸಿಂದ ನೆನಪಿದೆ. ಅವರು ಯಾವಾಗಲೂ ನಂಗೆ ಹೇಳ್ತೀನಿ, ಇವ್ನು ಚೆನ್ನಾಗಿ ಓದ್ತಾನೆ ಏನೋ ಮಾಡ್ತಾನೆ. ಮೇ ಬಿ ಅದು ಒಂದು ಹಂತದಲ್ಲಿ ಬ್ಯಾಗೇಜ್ ಅಂತ ಅನ್ಸೋದು. ಎಲ್ಲರೂ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ನಾನು ಏನು ಮಾಡ್ತೀನಿ, ನಂದು ಆಗ್ತಿಲ್ವಲ್ಲ, ಆ ಎಕ್ಸ್ಪೆಕ್ಟೇಷನ್ನ ನಾನು ಸುಳ್ಳು ಮಾಡ್ತೀನ ಅಂತ. ಬಟ್ ಅದು ಎಕ್ಸ್ಪೆಕ್ಟೇಷನ್ನು ನನ್ನನ್ನು ಪುಷ್ ಮಾಡ್ತಾ ಇತ್ತು. ಇವನೇನೋ ಮಾಡ್ತಾನೆ ಅಂದಾಗ ನಾನು ಅದನ್ನು ಪ್ರೂವ್ ಮಾಡಬೇಕಲ್ಲ ಅಂತಲೇ ನಾನು ಮುಂದೆ ಬರ್ತಾ ಇದ್ದೆ. ಮೇ ಬಿ ನಮ್ಮ ಪೇರೆಂಟ್ಸಿಗೆ ಹೇಳೋದು ಒಂದೇ, ಚಿಕ್ಕ ಮಕ್ಕಳಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತಲ್ಲ, ಅದನ್ನ ಐಡೆಂಟಿಫೈ ಮಾಡಿ ಪ್ರಮೋಟ್ ಮಾಡ್ತಾ ಹೋಗಿ. ಅದು ಇಂಡೈರೆಕ್ಟಾಗಿ ಅದು ಬೂಸ್ಟ್ ಕೊಡ್ತಾ ಇರುತ್ತೆ. ಅವ್ರು ಯಾವುದೇ ಕ್ರಿಕೆಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಆರ್ಟ್ ಇರ್ಬೋದು, ಅದನ್ನು ಐಡೆಂಟಿಫೈ ಮಾಡಿ ನೀವು ಅವ್ರನ್ನ ಪುಷ್ ಮಾಡ್ತಾ ಇದ್ದಂಗೆ ಅವ್ರು ಅದರಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ನಾನು ಚಿಕ್ಕ ವಯಸ್ಸಿನಿಂದಲೂ ನೀನು ಚೆನ್ನಾಗಿ ಓದ್ತೀಯ ಅಂದಿದ್ದೆ ನನಗೆ ಬಿಗ್ಗೆಸ್ಟು ಮಾರಲ್ ಸಪೋರ್ಟ್ ಅಂತ ಹೇಳ್ಬೋದು. ಅವರು ಚೆನ್ನಾಗಿ ಓದ್ತೀಯ ಏನೋ ಮಾಡ್ತಾನೆ ಅಂದಿದ್ದೆ, ಇಲ್ಲಿ ತನಕ ಬಂದು ನಿಲ್ಲಿಸಿದೆ. ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಮುಖ್ಯ ಆಗುತ್ತೆ. ಈ ಜರ್ನಿಲಿ ಖರ್ಚುಗಳಿರ್ತವೆ, ಕೆಲವು ಸಲ ಕಷ್ಟ ಆಗುತ್ತೆ. ಫಿನಾನ್ಷಿಯಲ್ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಇಷ್ಟೆಲ್ಲ ಆದ್ರೂ ಒಂದು ಗಿಲ್ಟ್ ಕಾಡಬಾರ್ದಲ್ಲ, ನೀನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ. ಅದೊಂದು ಮಾರಲ್ ಸಪೋರ್ಟು, ಅದು ಫ್ಯಾಮಿಲಿಯಿಂದಲೇ ಬರಬೇಕು. ಹೊರಗಡೆ ಏನೇ ಅಂದರು, ಯಾಕಂದರೆ ನೀವು ಫ್ಯಾಮಿಲಿ ಕನಸುಗಳನ್ನ ಇಟ್ಕೊಂಡು ಇಲ್ಲಿ ಬಂದಿರಾ, ಫ್ಯಾಮಿಲಿ ದುಡ್ಡಿಂದಲೇ ನೀವು ಇಲ್ಲಿಗೆ ಬಂದಿರಾ, ಅವರೇ ನಿಮಗೆ ಮಾರಲ್ ಸಪೋರ್ಟ್ ಕೊಡಬೇಕು. ಫಿನಾನ್ಷಿಯಲ್ ಸಪೋರ್ಟು, ಮಾರಲ್ ಸಪೋರ್ಟು, ಮತ್ತು ನಿಮ್ಮ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಮೋಟಿವೇಟ್ ಮಾಡೋದು, ಎಲ್ಲದೂ ನನ್ನ ಫ್ಯಾಮಿಲಿಯಿಂದ ಸಾಧ್ಯ ಆಯಿತು. ಆಮೇಲೆ UPSC ಜರ್ನಿ ಇದೆಯಲ್ಲ, ಸೊ ಈ ಜರ್ನಿಯಲ್ಲಿ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ಫಿಸಿಕಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಜನದ್ದೆಲ್ಲ ಎಲ್ಲಿಂದ ಎಕ್ಸೆಲ್ ಸೈಜ್ ಆಗುತ್ತೆ ಶರ್ಟ್ ಎಲ್ಲ. ಅದಾದಮೇಲೆ ನಾವೇ ಅದಕ್ಕೆ ಎಕ್ಸಾಂಪಲ್ಸ್ ಇದ್ದೀವಿ. ಅದಾದಮೇಲೆ ಜೊತೆಗೆ
ಒಂದು ಇಗ್ನೋರ್ಡ್ ಪ್ರಾಬ್ಲಮ್ ಅಂತಂದರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಮೆಂಟಲ್ ಹೆಲ್ತ್ ಆಗಿದ್ದನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ, ಯಾಕಂದರೆ ದೇ ಸಿ ದೆಮ್ಸೆಲ್ಸ್ ಆಸ್ ಅ ಫೇಲ್ಯೂರ್ಸ್. ನಿಮಗೆ ಈ ರೀತಿ ಮೆಂಟಲ್ ಏನಾದರೂ ಬ್ಯಾಗೇಜ್ ಅನ್ನಿಸ್ದಾಗ, ಇಶ್ಯೂ ಅನ್ನಿಸ್ದಾಗ ನೀವು ಯಾವ ರೀತಿ ಓವರ್ಕಮ್ ಮಾಡಿದಿರಿ ಅದನ್ನ ಅಂತ? ಇಲ್ಲಿ ಫೇಲ್ಯೂರ್ ಆದಾಗ ತುಂಬ ಮೆಂಟಲ್ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು 23ಯಲ್ಲಿ ಇಂಟ್ರ್ಯೂಗೆ ಹೋಗಿ ಫೈನಲಿಸ್ಟಲ್ಲಿ ಆಗಲಿಲ್ಲ ಅಂದಾಗ ತುಂಬ ಅಂದರೆ ತುಂಬ ಮೆಂಟಲ್ ಹೆಲ್ತ್ ಇಶ್ಯೂ ಶುರು ಆಗುತ್ತೆ. ಬಟ್ ನನ್ನ ಫ್ರೆಂಡ್ಸ್ ನನ್ನ ಜೊತೆಲೇ ಇದ್ದರು, ಆಗುತ್ತೆ ಬಿಡು ಅಂತ. ಜೊತೆಗೆ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರುವಾಗಿದೆ. ಅಂದರೆ ನಮ್ಮ ಅಪ್ಪ ಒಂದು ಮಾತು ಹೇಳಿದ, ಅನ್ನದ ಋಣ ಎಲ್ಲಿರುತ್ತೆ ಅಲ್ಲಿ ನೀನು ಸೇರ್ತೀಯ ಬಿಡು ಅಂತ. ಹಂಗಾಗಿ ನಮ್ಮ ಹಾರ್ಡ್ ವರ್ಕ್, ನಮ್ಮದು ಪೇಷನ್ಸ್ ಇಟ್ಕೊಂಡು ನಾವು ಎಫರ್ಟ್ ಆಗ್ತಾ ಇದ್ದು ಎಲ್ಲೋ ಒಂದಿನ ಸಕ್ಸಸ್ ಆಗುತ್ತೆ ಅಂತ. ಮತ್ತು ನಾನು ಪ್ರತಿ ಫೇಲ್ಯೂರ್ನ ನಾನು ಈಸಿಯಾಗಿ ತೊಗೊಂಡಿದ್ದೀನಿ. ಅಂದರೆ ಕಾಮಿಡಿ ಮಾಡ್ಕೊಂಡೇ ಇದ್ದೆ, ಆಗದು ಬಿಡಿ ಇನ್ನೊಂದ್ಸಲ ಆಗದು ಬಿಡುತ್ತೋ ಅಂತ. ಪ್ರತಿ ಸಲ ಆಗಲಿದಾಗ ಹೇಳಿದ್ನಲ್ಲ ಪಂಚವಾರ್ಷಿಕ ಯೋಜನೆ ಆಯಿತು ಅಂತ, ಅದು 2ನೇ ಯೋಜನೆಯಲ್ಲಿ ನಾನು ಸಕ್ಸಸ್ ಆಯ್ತು. ನಾನು ಮತ್ತು ಕೆಲವು ಸಲ ಹೇಳ್ತೀನಿ ನಾನು ಯವನನ್ನೆಲ್ಲ UPSCಗೆ ಕೊಟ್ಬಿಟ್ಟಿದ್ದೀನಿ ಅಂತ. ಹಂಗಾಗಿ ಅದನ್ನು ಕಾಮಿಡಿಯಾಗಿ ತಗೋತಿದ್ದೆ. ಆಗಲಿಲ್ಲ, ಎಫರ್ಟ್ ಹಾಕೋಣ ಬಿಡಿ ಇನ್ನೊಂದ್ಸಲ ಆಗುತ್ತೆ ಅಂತ. ಮೇ ಬಿ ಅದು ಯಾವತ್ತು ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ ಅವತ್ತು ಇದರಿಂದ ಹೊರಗಡೆ ಬರ್ಬೋದು. ಮತ್ತು ನಿಮ್ಗೆ ಏನಾಗ್ತಿದೆ ಅದನ್ನು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಜೊತೆ ಆಗಲಿಲ್ಲ ಅಂದರು ಅಟ್ಲೀಸ್ಟ್ ಅವ್ರು ಸಜೆಷನ್ ಕೊಡ್ತಾರೆ, ಅವರು ನಿಮಗೆ ಮೋಟಿವೇಟ್ ಮಾಡ್ತಾರೆ, ಇಲ್ಲಾಂದರೆ ಅದರಿಂದ ಬರೋಕ್ಕೆ ದಾರಿಗಳನ್ನ ಹೇಳ್ಕೊಡ್ತಾರೆ. ಆಮೇಲೆ ನಾನು ಹೇಳ್ದಂಗೆ ಮೆಂಟಲ್ ಹೆಲ್ತಿಂದ ಹೊರಗಡೆ ಬರ್ಬೇಕು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸನ್ನ ಪರ್ಸ್ಯೂ ಮಾಡೋದು. ನಾನು ಕೆಲವು ಸಲ ಎಷ್ಟೋ ಸಲ ಮೆಂಟಲ್ ಹೆಲ್ತ್ ಇದ್ದಾಗ ಕಂಪ್ಲೀಟ್ ಒಂದು ಬುಕ್ ಇಟ್ಕೊಂಡು 2-3 ದಿನ ಓದ್ತಾ ಇದ್ದೆ. ಅದು ಕಂಪ್ಲೀಟ್ UPSC ಜರ್ನಿಯಿಂದ ಹೊರಗಡೆ ಬರ್ತಿದ್ದೆ. ಯಾವುದೋ ಒಂದು ಸ್ಟೋರಿನೋ, ನಾನು ಇತ್ತೀಚೆಗೆ SL ಭೈರಪ್ಪ ಪರ್ವ ಅಂತ ಬುಕ್ ಓದೆ. ಅದು 700 ಪೇಜಸ್ ಇರೋದ ನಾನು 3 ದಿನ ಓದಿದ್ದೆ ಕಂಟಿನ್ಯೂಸ್ ಆಗಿ. ಅಂದರೆ ಈ ಜರ್ನಿಯಿಂದ ಹೊರಗಡೆ ತಂದು ಕೊಡುತ್ತೆ, ಬೇರೆ ಏನೋ ಯೋಚನೆಗಳು ಶುರು ಆಗ್ತವೆ. ಆ ಥರ ನೀವು ಮೆಂಟಲ್ ಹೆಲ್ತಿಂದ ಅದೇ ಸ್ಪೋರ್ಟ್ಸು ಮತ್ತು ಲಿಟ್ರೇಚರು ಅದು ಬಿಟ್ಟರೆ ಮುಕ್ತವಾಗಿ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ನಿಮ್ದು ಏನು ಸಮಸ್ಯೆ ಆಗ್ತದೆ. ನಾನು ಎಷ್ಟೋ ಸಲ ನಾನು ಶೇರ್ ಮಾಡ್ಕೊಂಡಿದ್ದೆ ಸುಮಾರು ಜನದ ಹತ್ರ, 2-3 ಅವರ್ ಮಾತಾಡ್ಕೊಂಡೆ. ಅಂದರೆ ಯಾವ ವಿಷಯ ನನಗೇನು ಅನ್ನಿಸ್ತಿದೆ ಅನ್ನೋದನ್ನ ಸುಮಾರು ಜನ ಹೇಳ್ಕೊಂಡಾಗ ಅವ್ರಿಗೂ ಕ್ಲಾರಿಟಿ ಬರುತ್ತೆ, ಅಂದರೆ ಒಂದು ಮೆಂಟಲ್ ಸ್ಟೇಟಸ್ ಏನಿದೆ ಅಂತ. ಅವರು ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡು ಅದಕ್ಕೇನು ಸಜೆಷನ್ ಕೊಡ್ಬೋದು, ಇಲ್ಲ ನಮ್ಮ ಮೂಡ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಫ್ರೆಂಡ್ಸು ಮತ್ತು ನಿಮ್ಮ ಲಿಟ್ರೇಚರು, ಸ್ಪೋರ್ಟ್ಸು ಇದರಿಂದ ಮೆಂಟಲ್ ಹೆಲ್ತನ್ನ ನೀವು ಕಾಪಾಡ್ಕೋಬೋದು ಅಂತ. ಓಕೆ, ಸೊ ನಿಮ್ಮ ಜರ್ನಿ ಆಲ್ಮೋಸ್ಟ್ 7 ಇಯರ್ಸ್ ಜರ್ನಿ ಇದೆ. ಸೊ ಈ 7 ಇಯರ್ಸ್ ಜರ್ನಿಯಲ್ಲಿ ವಾಟ್ ವಾಸ್ ದ್ಯಾಟ್ ಒನ್ ಥಿಂಗ್ ನಿಮ್ಗೆ ಅನಿಸುತ್ತೆ ಐ ಮಿಸ್ ದಿಸ್, ಇದು ಮುಂಚೆ ಸಿಕ್ಕಿದ್ರೆ ಬೇಗ ಆಗ್ತಾ ಇರ್ತೈತೆ ಅಂತ ಯಾವುದು ಅನಿಸುತ್ತೆ ನಿಮಗೆ ಅಂತ? ನನಗೆ ಮೊದಲಿಗೆ ಅನಿಸೋದು, ನಾವು ಒಂದು ಪ್ರಾಪರ್ ಡೈರೆಕ್ಷನ್ ಇರಲ್ಲ. ನಾವು 18-19 ಗೈಡೆನ್ಸ್ ಅನ್ನೋದು ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು, ಕೋಚಿಂಗ್ ಮುಗಿದ ತಕ್ಷಣ ನಮ್ಮ ಪಾಡಿಗೆ ನಾವು ಓದೋಕ್ಕೆ ಶುರು ಮಾಡಿದ್ವಿ. ಪೀರ್ ಗ್ರೂಪ್ ಇರ್ತಾರಲ್ಲ, ನನಗೆ ಅನಿಸಿದ್ದು ಮೆಂಟರ್ಶಿಪ್ ಅನ್ನೋದು ಬೇಕು. ಒಬ್ಬ ಪ್ರಾಪರ್ ಮೆಂಟರ್ ಇದ್ದರೆ ನಿಮ್ದು ವೀಕ್ನೆಸ್ನ ಐಡೆಂಟಿಫೈ ಮಾಡ್ತಾರೆ, ನೀನು ಎಲ್ಲಿ ತಪ್ಪು ಮಾಡ್ತಿದ್ಯಾ ಅಂತ, ನೀನು ಏನು ಫೋಕಸ್ ಮಾಡಬೇಕು ಅಂತ. ಆ ಪ್ರಾಪರ್ ಮೆಂಟರ್ಶಿಪ್ಪು ಒಂದು ಮಿಸ್ಸಿಂಗ್ ಅಂತ ಅನಿಸುತ್ತೆ. ನಾನು ಕಳೆದ 3 ವರ್ಷದಿಂದ ಸುಮಾರು ಜನ ಮೆಂಟರ್ ಸಿಕ್ಕಿದ್ದಾರೆ. ಈಗ ಅಸಿಸ್ಟೆಂಟ್ ಕಂಟ್ರೋಲರ್ ಆಗಿದ್ದಾರೆ, ನಂದೀಶಣ್ಣ ಅಂತೀನಿ. ಅವರು ನನಗೆ 5-6 ವರ್ಷದಿಂದ ಮೆಂಟರ್ಶಿಪ್ ಕೊಡ್ತಾ ಇದ್ದಾರೆ. ಅವ್ರು ಪ್ರತಿ ಸಲ ನಾನು UPSC ಜರ್ನಿ ಬಿಟ್ಟು ನನ್ನ ಮೆಂಟಲ್ ಹೆಲ್ತ್ ಇಶ್ಯೂ ಏನಿದ್ರೆ ಅವ್ರ ಹತ್ರ ಹೇಳ್ಕೊತಿದ್ದೆ. ಅವರು ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋರು. ಹಂಗಾಗಿ ಈ BM ಶ್ರೀ ಅವ್ರದ್ದೊಂದು ಇದಿದೆ, ಪೊಯಮ್ ಇದೆ, ಕರುನಾಡೋ ಬಾ ಬೆಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನೆಲೆಸನ್ನು, ಇರುಳು ಕತ್ತಲೆಯ ಗವಿ ಮನೆ ದೂರ ಕೈ ಹಿಡಿದು ಕನಿಕರಿಸಿ ನಡೆಸನ ನಾನು. ಚಂದ್ರ ಲೇಔಟು ಇದು UPSC ಜನ ಅನ್ನೋದು ಒಂಥರ ಇರುಳು ಕತ್ತಲೆಯ ಗವಿ ಆಗಿದೆ. ಕೈ ಹಿಡಿದು ನಡೆಸೋಕೊಬ್ಬ ಮೆಂಟರ್ ಅನ್ನೋರು ಬೇಕು ಅಂತ ಯಾರೋ ಒಬ್ರು ಮೆಂಟರ್ನ ಹುಡುಕಳಿ, ಅವ್ರನ್ನ ಟ್ರಸ್ಟ್ ಮಾಡಿ, ಪ್ರೊಸೆಸ್ ಅವ್ರು ಏನು ಹೇಳ್ತಾರೆ ಪ್ರೊಸೆಸ್ಸು ಅದನ್ನು ತೊಡಗಿಸ್ಕೊಳ್ಳಿ, ಅದರಿಂದ ನೀವು ಸಕ್ಸಸ್ ಕಾಣ್ಬೋದು. ಆಮೇಲೆ ನಿನ್ನೆ ಟಾಪರ್ಸ್ ಟಕ್ ಮಾಡಿದಾಗ ಎಲ್ಲರೂ ಮಾತಾಡ್ತಾ ಇದ್ರು, ಅಂದರೆ ಮೆಂಟರ್ ವೆರಿ ನೆಸೆಸರಿ ಅಂತ. ಜೊತೆಗೆ ನನ್ನ ಬಗ್ಗೆ ತುಂಬ ಹೇಳಿದರು, ಅದಕ್ಕೆ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ, ತುಂಬ ಜನ ಹೆಂಗೆ ಆಸ್ಪಿರೆಂಟ್ಸ್ನ ಮೆಂಟರ್ ಮಾಡ್ತಿರ್ತೀನಿ. ತುಂಬ ಜನ ಹೆಂಗೆ ಆಸ್ಪಿರೆಂಟ್ಸಲ್ಲಿ ನಾನು ಏನಾದರೂ ಸಜೆಷನ್ಸ್ ಕೊಟ್ಟೆ ಅಂದರೆ ದೇ ಸಿ ವಿತ್ ಎ ಡೌಟ್, ಇದನ್ನ ಫಾಲೋ ಮಾಡಿದ್ರಾಗುತ್ತಾ ಅಂತ. ಕೆಲವೊಂದು ಜನ ಇವಾಗ ನೀವೇ ತಗೊಳ್ಳಿ, ಸೊ ನನಗಿಂತ ಜಾಸ್ತಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಬಸವರಾಜ್ ಆಗಲಿ, ಕಿರಣ್ ಆಗಲಿ ಎಲ್ಲ ಇಂಟರ್ವ್ಯೂ ಕೊಟ್ಟಿದ್ದವರಾಗಲಿ, ಧನಂಜಯ ಆಗಲಿ ಇಂಟರ್ವ್ಯೂ ಕೊಟ್ಟಿದ್ರು, ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಾರಾದ್ರು. ಬಟ್ ಅವರಲ್ಲಿ ಯಾವ ಥರ ಇದ್ರು ಅಂದರೆ, ಏನಾದರೂ ಸಜೆಷನ್ಸ್ ಕೊಟ್ಟೆ ಅಂತಂದರೆ ಅದನ್ನು ಲರ್ನಿಂಗ್ ಆಗಿ ತೊಗೋತಾಯಿದ್ರು, ಲೆಸನ್ಸ್ ಆಗಿ ತೊಗೊಂಡು ಅಪ್ಲೈ ಮಾಡ್ಕೋತಾ ಇದ್ರು ಅದನ್ನ ಯಾವ ರೀತಿ ಓವರ್ಕಮ್ ಮಾಡ್ಬೇಕಂತ. ಬಟ್ ಈಗ ಯಂಗರ್ ಜನ್ರೇಷನ್ಸ್ ಅಥವಾ ನೀವು ಆಸ್ಪಿರೆಂಟ್ಸ್ ಯಾವ ಥರ ಇದ್ದಾರೆ ಅಂದರೆ, ಇದು ವರ್ಕೌಟ್ ಆಗುತ್ತಾ, ವೈ ಶುಡ್ ವಿ ಟ್ರಸ್ಟ್ ಹಿಮ್, ವೈ ಶುಡ್ ವಿ ಟ್ರಸ್ಟ್ ಅ ಮೆಂಟರ್ ಅಂತ. ಸೊ ಈ ರೀತಿಯಾಗಿ ಥಿಂಕ್ ಮಾಡುವಂಥ ಆಸ್ಪಿರೆಂಟ್ಸ್ಗೆ ನೀವೇನು ಹೇಳ್ತೀರಾ ಅಂತ? ಈ ಜರ್ನಿಲಿ ತುಂಬ ಆಸ್ಪಿರೆಂಟು ಅಂದರೆ ಹೊಸದಾಗಿ ಶುರು ಮಾಡೋ ಆಸ್ಪಿರೆಂಟ್ಗಳ ಅದು ಅಹಂಕಾರ ಅನ್ಬೋದು, ಏನೋ ಗೊತ್ತಿಲ್ಲ. ಯಾರಾದರೂ ಸೀನಿಯರ್ಸನ್ನ ನೋಡಿದಾಗ ಅಥವಾ 2-3 ಮೇನ್ಸು ಇಂಟರ್ವ್ಯೂ ಕೊಟ್ಟರು ನೋಡಿದಾಗ ಅದು ಫೇಲ್ಯೂರ್ ಅಂತ ನೋಡ್ತಾರೆ. ಅಂದರೆ ಅವರು ನಾನೇನೋ ಒಂದು ಅಟೆಂಪ್ಟಲ್ಲಿ ಸಾಧಿಸ್ಬಿಡ್ತೀನಿ ಅಂತ. ಈ ಜರ್ನಿನ ಅರ್ಥ ಆಗಿರಲ್ಲ. ಅದು ಅಹಂಕಾರನ ಬಿಟ್ಟು ಯಾರೋ ಒಬ್ರು ಮೆಂಟರು ಅವರು 2 ಮೇನ್ಸ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂದರೆ ಅದು ಬಿಗ್ಗೆಸ್ಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಂತ. ಅವ್ರು ಎಲ್ಲಿ ತಪ್ಪು ಮಾಡಿರ್ತಾರೆ ಅದನ್ನು ಹೇಳ್ಕೊಡ್ತಾರೆ. ನೀವು
ಅಟ್ಲೀಸ್ಟ್ ಯಾರ್ದೋ ಗೈಡೆನ್ಸ್ ಅನ್ನೋದು 2 ಇಂಟರ್ವ್ಯೂ ಕೊಟ್ಟಿದ್ದಾರೆ, ಮೇನ್ಸ್ ಕೊಟ್ಟಿದ್ದಾರೆ ಅಂದಾಗ ಅವ್ರನ್ನ ಟ್ರಸ್ಟ್ ಮಾಡೋಕ್ಕೆ ಶುರು ಮಾಡಿ. ಕೂತ್ಕೊಂಡು ಮುಕ್ತವಾಗಿ ಮಾತಾಡಿ, ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರಾ, ನಿಮ್ಮ ಸಕ್ಸಸ್ಸನ್ನು ಅವ್ರು ಖುಷಿ ಪಡ್ತಾರಾ ಅಂತ ಫಸ್ಟು ಆ ಮೆಂಟರನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಪ್ರೊಸೆಸ್ನ ನೀವು ಮಾಡ್ತಾ ಹೋದಂಗೆ ನಿಮಗೆ ಸಕ್ಸಸ್ ಕಾಣುತ್ತೆ. ಅದು ಡೌಟ್ ಪಡೋದಕ್ಕಿಂತ ನೀವು ಇನ್ವಾಲ್ವ್ ಆಗಿ ನೋಡಿ. 2 ಮೇನ್ಸ್ ಬರೆಯೋದು ಅಂದರೆ ಹುಡುಗಾಟ ಅಲ್ಲ. ಆಮೇಲೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದೇ ಬಿಗ್ಗೆಸ್ಟ್ ಹರ್ಡಲ್ ಇದೆ. ಮೇನ್ಸ್ ಬರೆದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರು ಯಾಕಾಗಿಲ್ಲ ಅಂತ 16 ಹೇಳ್ಕೊಡ್ತಾರೆ, ಆಗಿಲ್ಲ ಸರಿ, ಬಟ್ ಏನಕ್ಕಾಗಿಲ್ಲ ಅದನ್ನು ಶೇರ್ ಮಾಡ್ತಾರಲ್ಲ. ಹಂಗಾಗಿ ಮೆಂಟರ್ನ ಹುಡುಕೊಳ್ಳಿ. ನೀವು ನಾನೇನೋ ಸಾಧಿಸ್ಬಿಡ್ತೀನಿ ಒಂದು ಅಟೆಂಪ್ಟಲ್ಲಿ ಏನದಕ್ಕೆ ಅದು ಇಂಜಿನಿಯರಿಂಗಿಂದ ಅಥವಾ ಡಿಗ್ರಿಗೆ ಮೈಂಡ್ ಸೆಟ್ಟಲ್ಲಿ ಇಲ್ಲಿ ಬರಬೇಡಿ. ತುಂಬ ಕಷ್ಟ ಇದೆ, ಬಟ್ ಮೆಂಟರಿಂದ ಕಷ್ಟ ಸಾಧ್ಯ. ಹಾಗಾಗಿ ಒಳ್ಳೆ ಮೆಂಟರ್ನ ಹುಡುಕೊಳ್ಳಿ. ನಮಗಂತೂ ಇಷ್ಟು ವರ್ಷಗಳ ಜರ್ನಿ ಇತ್ತು, ನೀವು ಇನ್ನೂ ಬೇಗ ಸಾಧಿಸ್ಬೋದು ಅಂತ. ಅದೇ ಹ್ಯೂಮಿಲಿಟಿ ಮತ್ತು ಹಂಬಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿನ್ನೆ ಟಾಪರ್ಸ್ ಎಲ್ಲರೂ ಮಾತಾಡುವಾಗ ಅದು ಎದ್ದು ಕಾಣ್ತಾ ಇತ್ತು. ಹ್ಯೂಮಿಲಿಟಿ ಆಗಲಿ ಹಂಬಲ್ನೆಸ್ ಆಗಲಿ, ಅಂದರೆ ಮುಂಚೆ ಹೇಗಿದ್ರೂ ಗೊತ್ತಿಲ್ಲ, ಬಟ್ UPSC ಅಂತ ಹಂಬಲ್ನೆಸ್ ಕಲಿಸ್ಬಿಟ್ಟಿದೆ. ಸೊ ಬಟ್ ಇವಾಗ ಯಂಗ್ ಆಸ್ಪಿರೆಂಟ್ಸ್ಗೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಹೌದೌದು. ಸೊ ಕೊನೆಯದಾಗಿ ಲೈಕ್ ಹೊಸದಾಗಿ ಸ್ಟಾರ್ಟ್ ಮಾಡೋಂಥ ಆಸ್ಪಿರೆಂಟ್ಸ್ಗೆ ನಿಮ್ಮ ಫೈನಲ್ ಮೆಸೇಜ್ ಏನಂತ ಹೇಳ್ತೀರಾ? ಮೊದಲಿಗೆ ವೈ ಅಂತ UPSCಗೆ ಯಾಕೆ ಬಂದರೆ ಅಂತ. ಯಾಕಂದರೆ ಕೆಲವರಿಗೆ 1 ವರ್ಷಕ್ಕಾಗತ್ತೆ, 2 ವರ್ಷಕ್ಕಾಗತ್ತೆ, ಇಲ್ಲಾಂದ್ರೆ 5-6 ವರ್ಷನೂ ತಗೋಬೋದು. ಪ್ರತಿ ಸಲ ನೀವು ಸೋತಾಗ ನಾನು ಯಾಕೆ ಬಂದೆ ಅನ್ನೋ ಪ್ರಶ್ನೆ ನೀವು ಮಾಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ, ಓಕೆ ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಯಾರ್ದೋ ಮೋಟಿವೇಶನ್ಗೆ, ಯಾರ್ದೋ ಪ್ರೆಷರ್ಗೆ ಇಲ್ಲಿ ಬಂದರೆ ಇಲ್ಲಿ ನೀವು ಸಸ್ಟೈನ್ ಆಗೋಕ್ಕಾಗಲ್ಲ. ನೀವು ಇನ್ನರ್ ಮೋಟಿವೇಶನ್ ಇದೆಯಾ, ನಾನು UPSC ಮಾಡಬೇಕು ಅಂತ ಬಂದಿದ್ದೀರಾ, ಅದಕ್ಕೆ ಮಾತ್ರ ಬನ್ನಿ, ಯಾರ್ದೋ ಪ್ರೆಷರಿಗೆ ಬರಬೇಡಿ. ಇನ್ನೊಂದು UPSC ಅಂತ ಬಂದಮೇಲೆ 1 ವರ್ಷ ಕೊಡ್ತೀನಿ, 2 ವರ್ಷ ಕೊಡ್ತೀನಿ, ಆಮೇಲೆ ಎಲ್ಲಿಗೋ ಚೇಂಜ್ ಆಗ್ತೀನಿ, ಆ ಮೈಂಡ್ ಸೆಟ್ಟಿಂದ ಬಂದರೆ ಆಗಲ್ಲ. ಕಂಪ್ಲೀಟ್ ನೀವು ಇಯರ್ಸ್ ಆಫ್ ಡೆಡಿಕೇಶನ್ ಬೇಕು. ಮೂರನೇದಾಗಿ ಫಸ್ಟು 1-2 ವರ್ಷ ನಿಮಗೆ ಸ್ಟ್ರಾಂಗ್ ಫೌಂಡೇಶನ್ ಹಾಕೋಬೋದು. ಕಂಪ್ಲೀಟ್ UPSCಗೆ ಫೋಕಸ್ ಮಾಡಿ, ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಸ್ಟ್ರಾಂಗ್ ನೀವು ಫೋಕಸ್ ಇಟ್ಕೊಂಡು ನೀವು ಡೆಡಿಕೇಟೆಡ್ ವರ್ಕ್ ಮಾಡಿ. ಇನ್ನೊಂದು ಅದೇ ಮೆಂಟರ್ಶಿಪ್ ಅಂತ ಹೇಳ್ತಿದ್ದೀವಿ. ಇದೊಂಥರ ಸಾಗರ, ಎಲ್ಲಿ ಇಚ್ಕೊಂಡು ಹೋದ್ರೂ ದಡ ಸಿಗಲ್ಲ. ಅಟ್ಲೀಸ್ಟ್ ಯಾರ್ದೋ ಒಂದು, ನಾನೊಂದು ಹೇಳ್ತೀನಿ, ಯಾರ್ದೋ ಕೀಳುಬೇಳೆ ಇಟ್ಕೊಂಡು ಇಲ್ಲಿ ತನಕ ಬಂದೀನಿ, ಪಾಸ್ ಆಗಿದ್ದೀನಿ ಅಂತ. ಯಾರೋ ಒಬ್ರು ಕೀಳುಬೇಳೆ ಕೊಡ್ತಾರೆ ಮೆಂಟರು, ಅದನ್ನ ಇಟ್ಕೊಂಡು ನೀವು ಮುಂದೆ ಹೋಗಿ ಟ್ರೈ ಮಾಡಿ. ಅಹಂಕಾರ ಬೇಡ, ಹಂಬಲ್ ಆಗಿರಿ. ಅದು ಮೆಂಟರ್ನ ನೀವು ಟ್ರಸ್ಟ್ ಮಾಡಿ, ಈ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಿ. ಇನ್ನೊಂದು ಕೊನೆಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮೆಸೇಜ್ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೋದು. ಫ್ಯಾಮಿಲಿಗೆ ಯಾವುದೋ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣಂದರು ತುಂಬ ಥ್ಯಾಂಕ್ಸ್ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಕ್ಕೆ. ಇಲ್ಲಿ ತನಕ ನಾನು ಈ ಪ್ರೊಸೆಸಲ್ಲಿ ಇರೋದಕ್ಕೆ ನೀವೇ ಕಾರಣ, ನನ್ನೆಲ್ಲ ಸಕ್ಸಸ್ಸಿಗೆ ನೀವೇ ಕಾರಣ ಅಂತ. ಸೊ ಇದು ರ್ಯಾಪಿಡ್ ರೌಂಡ್ ಪ್ರವೀಣ್ ಅವರೇ. ಸೊ ಆನ್ಸರ್ಸ್ ಕೂಡ ರ್ಯಾಪಿಡ್ ಆಗಿರಲಿ. ಸೊ ಫಸ್ಟ್ ಕ್ವಶನ್ UPSC ಪ್ರಿಪ್ರೇಷನ್ ಆರ್ ಬ್ರೇಕಪ್, ವಿಚ್ ಹರ್ಟ್ಸ್ ಮೋರ್? ನಾನೇ UPSC ಪ್ರಿಪ್ರೇಷನ್ನೇ. ಸೊ ಒನ್ ಮೂಮೆಂಟ್ ಯು ಫೆಲ್ಟ್, ಸಾಕಪ್ಪ ಇನ್ಮೇಲೆ ಆಗಲ್ಲ ಅಂತ ಅನಿಸಿದ್ದು? 2024 ಯಾವಾಗ 2ನೇ ಇಂಟರ್ವ್ಯೂ ಆಗಲಿಲ್ಲ, ಸಾಕಾಗೋಗಿತ್ತು ಜರ್ನಿ. ಸೊ ಸೋಷಿಯಲ್ ಮೀಡಿಯಾನ ಎಷ್ಟು ಬಾರಿ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದ್ದೀರಾ? ಆಲ್ಮೋಸ್ಟು ನಾನು 6-7 ಇಯರ್ಸ್ ಆಯಿತು ನಾನು ಸೋಷಿಯಲ್ ಮೀಡಿಯಿಂದ ಹೊರಗಡೆ. ನಂದು ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಅಕೌಂಟ್ ಆಗಲಿ ಯಾವುದೂ ಇಲ್ಲ. ಓಕೆ. ಸೊ ಇನ್ಸ್ಟಾಲ್ ಮಾಡೋದಾಗಿಲ್ಲ, ಅನ್ಇನ್ಸ್ಟಾಲ್ ಮಾಡಿ. ಟ್ವಿಟರಲ್ಲಿ ಸುಮಾರು ಸಲ ಬರ್ತಿದ್ದೆ, ಬಟ್ ಅದು ತುಂಬ ಪೋಲರೈಸ್ ಅಂತ ಅನ್ಸೋದು, ಅಲ್ಲೇ ಹಾಳಾಗಿ ವಾಪಸ್ ಬರ್ಬಿಡ್ತಿದ್ದೆ ಅನ್ಇನ್ಸ್ಟಾಲ್ ಮಾಡ್ತೀನಿ. ಸ್ಲೀಪ್ ಆರ್ ಸಿಲೆಬಸ್, ಜಾಸ್ತಿ ಯಾವ್ದನ್ನ ಸ್ಯಾಕ್ರಿಫೈಸ್ ಮಾಡಿದ್ದೀರಾ? ನಾನು ಸ್ಲೀಪ್ನೇ, ನಾನು ತುಂಬ ಮಲಗ್ತೀನಿ, ನಿದ್ದೆ ಅಂದರೆ ಇಷ್ಟ, ಬಟ್ ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡಿ. ಸೊ ಐ ವಿಲ್ ಸ್ಟಾರ್ಟ್ ಸೀರಿಯಸ್ಲಿ ಫ್ರಮ್ ಟುಮಾರೋ ಅಂತ ಎಷ್ಟು ಬಾರಿ ಹೇಳ್ಕೊಂಡಿದ್ದೀರಾ? ಮೇ ಬಿ 7 ವರ್ಷ 365 ದಿನ ಪ್ರತಿದಿನ ಹೇಳ್ಕೊಂಡಿದ್ದೇನೆ ನಾವು. ಟೀ ಆರ್ ಕಾಫಿ? ಟೀ. ತುಂಬ ಜನ ರೇಗಿಸಿರ್ತಾರೆ, ಪ್ರವೀಣ HT ಅಲ್ಲ, ಹೆಚ್ಚು ಟೀ ಕುಡಿತೀಯಾ ಅಂತ. ಸರ್ ರಿಲೇಟಿವ್ಸಿಂದ ಬರುವಂಥ ಮೋಸ್ಟ್ ಇರಿಟೇಟಿಂಗ್ ಕ್ವಶನ್ ಯಾವುದು? ಇನ್ನೂ ಆಗಿಲ್ವಾ, ಮದುವೆ ಆಗೋ ತನಕ ಓದ್ತಾನೆ ಇರೋದಾ ಅಂತ. ಪ್ರಿಪ್ರೇಷನ್ ಟೈಮಲ್ಲಿ ಒಂದು ನೀವು ಹೇಳಿರುವಂಥ ಸುಳ್ಳು ಯಾವುದು? ಪ್ರಿಪ್ರೇಷನ್ ಟೈಮಲ್ಲ ಅಂದರೆ ನಾನು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಮಾಡ್ತೀನಿ, ನಾನು ಅಥ್ಲೆಟಿಕ್ ಬಾಡಿ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀನಿ ಸುಮ್ಮನೆ ಕಾಮಿಡಿಯಾಗಿ. ನಿಮ್ಮ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಯಾವುದು? ಫ್ರೆಂಡ್ಸ್, ಫೋನ್ ಆರ್ ಓವರ್ ಥಿಂಕಿಂಗ್? ನನ್ನ ಫ್ರೆಂಡ್ಸ್ ಸ್ಟ್ರೆಂತ್ಲು ಅಂತಲೇ ಹೇಳ್ತೀನಿ, ನಾನು ಡಿಸ್ಟ್ರಾಕ್ಷನ್ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಮಾತಾಡ್ತೀನಿ, ಎಷ್ಟೋ ಸಲ 2-3 ಗಂಟೆ ಕೂತ್ಕೊಂಡು ಮಾತಾಡಿದ್ದು ಇದೆ ಓದ್ದಲೆ. ಅದು ಡಿಸ್ಟ್ರಾಕ್ಷನ್ನೇ ಕೆಲವು ಸಲ ಬಿಗ್ಗೆಸ್ಟ್ ಸ್ಟ್ರೆಂತು. ರಿವಿಷನ್ ಆರ್ ಪ್ರೊಕ್ರಾಸ್ಟಿನೇಷನ್, ಇವೆರಡರ ಮಧ್ಯೆ ಜಾಸ್ತಿ
ಗೆದ್ದಿರುವಂಥದ್ದು ಯಾವುದು? ರಿವಿಷನ್ ಗೆದ್ದಿಲ್ಲ. ಪ್ರೊಕ್ರಾಸ್ಟಿನೇಷನ್. ಸೊ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಸ್ಕಿಪ್ ಕ್ವಶನ್, ಸಾರಿ, ಇಫ್ ಯು ಪಿ ಎಸ್ ಸಿ ಹ್ಯಾಡ್ ಅ ಸ್ಕಿಪ್ ಕ್ವಶನ್ ಫಾರ್ ಪ್ರಿಪ್ರೇಷನ್, ವಾಟ್ ವುಡ್ ಯು ಸ್ಕಿಪ್? ಸ್ಕಿಪ್ ಕ್ವಶನ್ ಹ್ಞೂ ಪ್ರಿಲಿಮ್ಸ್ನ ಸ್ಕಿಪ್ ಮಾಡ್ತೀನಿ, ಮತ್ತೆ 0 ಇಂದ ಶುರು ಮಾಡೋದು ಅದೊಂಥರ ಲಕ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಓಕೆ. ಎಷ್ಟೋ ಸಲ ಇಯರ್ಸ್ ಆಫ್ ಡೆಡಿಕೇಶನ್ ಅಲ್ಲಿ ಸಕ್ಸಸ್ ಬ್ಯಾಕ್ ಟು ಝೀರೋ ಅನ್ಸ್ಬಿಡುತ್ತೆ. ಬ್ಯಾಕ್ ಟು ಝೀರೋ ಅನ್ಸುತ್ತೆ. ಸೊ ಈ ಪ್ರಿಪ್ರೇಷನಲ್ಲಿ ದ್ಯಾಟ್ ಒನ್ ಹ್ಯಾಬಿಟ್ ದ್ಯಾಟ್ ಯು ಡೆವಲಪ್ಡ್ ವಿಚ್ ಶಾಕ್ಡ್ ಯುವರ್ ಫ್ರೆಂಡ್ಸ್? ತುಂಬ ಸಿಂಪಲ್ ಆಗಿಬಿಟ್ಟೆ ಅನ್ಸುತ್ತೆ. ನಾನು ಇಂಜಿನಿಯರಿಂಗಲ್ಲಿ ಹಿಂಗಿರಲಿಲ್ಲ. ಇಲ್ಲಿ ತುಂಬ ಅಂಬಲ್ ಆಗಿ ಇದ್ದೀನಿ. ಮತ್ತು ಲಿಟ್ರೇಚರ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಅದು ಇಂಜಿನಿಯರಿಂಗಲ್ಲಿ ಅಷ್ಟು ಮಾತಾಡ್ತಿರಲಿಲ್ಲ. ಸೊ ರ್ಯಾಂಕ್ ಬಂತು, ಫಸ್ಟ್ ರಿಯಾಕ್ಷನ್ ಏನಿತ್ತು? ಅಳೋದ, ನಗೋದ, ಅಥವಾ ಇನ್ನೊಂದು 10 ಸರಿ ಚೆಕ್ ಮಾಡೋದ? ನನ್ನ ಫ್ರೆಂಡ್ಸ್ ಹೇಳಿದಾಗ ಫಸ್ಟ್ ಕೇಳಿದೆ, ನಿಜವಾಗ್ಲೂ ಹೇಳ್ತೀರಾ ಇಲ್ಲ ಕಾಮಿಡಿ ಮಾಡ್ತೀರಾ ಅಂತ. ಬಟ್ ಹತ್ತಿದ್ದೆ. ಸೊ ಯು ಪಿ ಎಸ್ ಸಿ ಇಲ್ಲ ಅಂದರೆ ಬ್ಯಾಕಪ್ ಪ್ಲ್ಯಾನ್ ಏನಿತ್ತು? ಬ್ಯಾಕಪ್ ಪ್ಲಾನು CT ಆಗಿರೋದ್ರಿಂದ CT. ಇಲ್ಲ ಅಂದರೆ ಎಷ್ಟೋ ಸಲ ಅನಿಸಿದೆ ಕನ್ನಡ ಲಿಟ್ರೇಚರ್ ಓದಿನಿ, ಕನ್ನಡ MA ಮಾಡ್ಕೊಡೋಣ, ತಾತ ಟೀಚರು, ಅಪ್ಪ ಟೀಚರು, ನಾನು ಅದ್ಲಾಗ ಟೀಚರ್ ಆಗ್ಬಿಡೋಣ ಅಂತ. ಈ ಪ್ರಿಪ್ರೇಷನ್ ಜರ್ನಿಯಲ್ಲಿ ಒನ್ ಥಿಂಗ್ ಯು ಸೀಕ್ರೆಟ್ಲಿ ಎಂಜಾಯ್ಡ್? ಸೀಕ್ರೆಟ್ಲಿ ಎಂಜಾಯ್ಡ್ ಫ್ರೆಂಡ್ಸ್ ಜೊತೆ ತುಂಬ ಮಾತಾಡೀನಿ ಲಿಟ್ರೇಚರ್ ಬಗ್ಗೆ. ಅದು ಪ್ರಿಪ್ರೇಷನಿಗೆ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಅಂದರೆ ಯಾಕೆ ಪ್ರಿಪ್ರೇಷನ್ ಬಿಟ್ಟು ಮಾತಾಡೀನಿ, ಅದೊಂದು ಫ್ರೆಂಡ್ಸ್ ಗ್ರೂಪ್ ಜೊತೆ ಇನ್ವಾಲ್ವ್ ಆಗೋದು. ಫೇವ್ರೇಟ್ ಸ್ಯಾಂಡಲ್ವುಡ್ ಹೀರೋ? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಹೀರೋಯಿನ್? ಹೀರೋಯಿನ್ನು ಈಗ ರುಕ್ಮಿಣಿ ವಸಂತ. ರುಕ್ಮಿಣಿ ವಸಂತ. ಸೊ ಹೂ ಸಪೋರ್ಟೆಡ್ ಯು ಮೋರ್, ಫ್ಯಾಮಿಲಿನ ಸೆಲ್ಫ್ ಡೌಟಾ? ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು, ಸೆಲ್ಫ್ ಡೌಟ್ ಅದು ಡಿಮೋಟಿವೇಶನೇ. ಓಕೆ. ಯು ಪಿ ಎಸ್ ಸಿ ಏನಾದರೂ ಪರ್ಸನ್ ಆಗಿದ್ದರೆ ಅವ್ರಿಗೇನು ಹೇಳ್ಬೇಕಂತ ಇಷ್ಟಪಡ್ತೀರಾ? ನಮಸ್ಕಾರ ಕಣ್ಣಣ್ಣ, ಟೆನ್ನಿಸ್ ಕೃಷ್ಣ ಡೈಲಾಗ್ ಇದೆಯಲ್ಲ. ಒಂದು ಮೋಸ್ಟ್ ಫನ್ನಿ ಮೆಮೊರಿ ಡ್ಯೂರಿಂಗ್ ದ ಪ್ರಿಪ್ರೇಷನ್ ಡೇಸ್? ಫನ್ನಿ ಮೆಮೊರಿನ ನಾನು ಪ್ರತಿದಿನ ಈ ಚಂದ್ರ ಲೇಔಟಲ್ಲಿ ಹೆಂಗಾಗುತ್ತೆ ಅಂದರೆ, ಇಡೀ ದಿನ ಓದಿರ್ತೀವಿ. ಚಂದ್ರ ಲೇಔಟಲ್ಲಿ 5:30 6:00 ತನಕ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ. ಎಲ್ಲ ರಷ್ಯಾ ಉಕ್ರೇನ್ ವಾರ ಅಂತ ಮಾತಾಡಿದ್ರೆ ನಾವು ಹೈಪರ್ ಲೋಕಲ್ ಥಿಂಗ್ಸ್. ಅದು ತುಂಬ ಖುಷಿ ಕೊಡುತ್ತೆ. ಅಂದರೆ ತುಂಬ ರಿಲ್ಯಾಕ್ಸ್ ಆಗ್ಬೋದು, ಕಾಲು ಹೇಳ್ಕೊಂಡಿರ್ಬೋದು. ಅದು ಈ ಜರ್ನಿನ ಮುಂದುವರ್ಸೋಕ್ಕೆ ಆ ಚಂದ್ರ ಲೇಔಟ್ ಟೀಗೆ ಹೆಂಗಿದೆಯಲ್ಲ, ಅದು ತುಂಬ ಖುಷಿ. ನಿಮ್ಮದು ಟೀ ಶಾಪ್ ಯಾವುದು ಚಂದ್ರ ಲೇಔಟಲ್ಲಿ? ಚಂದ್ರ ಲೇಔಟಲ್ಲಿ ಕಾಫಿ ಅಡ್ಡ ಅಂತಿದೆ ಅಷ್ಟೇ, ಸುರೇಶ್ ಅಣ್ಣ ಅಂತ. ಸೊ ಆನೆಸ್ಟಾಗಿ ಹೇಳಿ, ಮೋಟಿವೇಶನ್ ವೀಡಿಯೋಸಾ ಇಲ್ಲ ಯೂಟ್ಯೂಬಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡೋದಾ ಫ್ರೀ ಟೈಮಲ್ಲಿ? ಸರಿ, ಫ್ರೀ ಟೈಮಲ್ಲಿ ಮೋಟಿವೇಶನ್ ವೀಡಿಯೋ ಜಾಸ್ತಿ ನೋಡ್ತಾ ಇದ್ರಾ ಅಥವಾ ಶಾರ್ಟ್ಸ್ನ ಸ್ಕ್ರೋಲ್ ಮಾಡ್ತಾ ಇದ್ರಾ? ಇಲ್ಲ, ಮೋಟಿವೇಶನ್ ವೀಡಿಯೋ ನೋಡ್ತಾ ಇಲ್ಲ. ಅದು ಇನ್ನರ್ ಮೋಟಿವೇಶನ್ ಅಂತ. ಶಾರ್ಟ್ಸ್ ನೋಡಿದ್ರೆ ನನಗೇನೋ ಅದು ಮೆಕ್ಯಾನಿಕಲ್ ಇಂಜಿನಿಯರ್ ಬಗ್ಗೆ ಅವಾಗಿಂದ ಇಂಟ್ರೆಸ್ಟ್ ಇದೆ, ಅದೇ ಬರೋದು ನನಗೆ. ಅದೇನೋ ಇಂಜಿನಿಯರಿಂಗು ಕಂಟಿನ್ಯೂ ಒಂಥರ ಇಂಡೈರೆಕ್ಟಾಗಿ ಕಂಟಿನ್ಯೂ ಆದಂಗೆ. ರೀಲ್ಸ್ ನೋಡಿದ್ರೆ ನಾನು ಮೇಜರಾಗಿ ಪೊಯೆಟ್ಸಿಂದು ಪಾಡ್ಕಾಸ್ಟ್ಗಳು ನೋಡ್ತಿದ್ದೆ, ಅದ್ರ ಜೊತೆಗೆ ಇಂಜಿನಿಯರಿಂಗಿಂದ ಯಾವ್ದಾರು ವೀಡಿಯೋಸ್ ನೋಡ್ತಿದ್ದೆ. ಸ್ವೀಟ್ ಟೂತಾ ಇಲ್ಲ ಸ್ಪೈಸಿ ಫುಡ್ಡಾ? ಸ್ಪೈಸಿ ಫುಡ್ ನನಗೆ. ಚಿಕನ್ ಆರ್ ಮಟನ್? ಮಟನ್. ಫೇವ್ರೇಟ್ ಸಾಹಿತ್ಯ ಅವರು? ನಾವು ಪೂರ್ಣಚಂದ್ರ ತೇಜಸ್ವಿನ ಓದ್ತಾ ಇದ್ದೆ, ಈಗ SL ಭೈರಪ್ಪ ಓದ್ತಿದ್ದೀನಿ. ಇಬ್ಬರು ಇಷ್ಟ ನನಗೆ. ನೀವು ನಿಮ್ಮ ಪ್ರಿಪ್ರೇಷನ್ ಮೇಲೆ ಬುಕ್ ಬರೆದ್ರೆ ಅದಕ್ಕೆ ಟೈಟಲ್ ಏನು? ಪ್ರಿಪ್ರೇಷನ್ ಬಗ್ಗೆ ಬುಕ್ ಬರೆದ್ರೆ ಎದೆಯಲ್ಲಿನ ಬೆಂಕಿನ? ಎದೆಯಲ್ಲಿನ ಬೆಂಕಿನ ಇರೋ. ಹಾರ್ಡ್ ವರ್ಕ್ ಆರ್ ಸ್ಮಾರ್ಟ್ ವರ್ಕ್? ಎರಡೂ ಬೇಕಾಗುತ್ತೆ. ಕೆಲವು ಸಲ ಹಾರ್ಡ್ ವರ್ಕ್ ಆಗ್ತಿಲ್ಲ ಅಂದಾಗ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ಬಟ್ ಸ್ಟಾರ್ಟಿಂಗಿಂದಲೇ ಸ್ಮಾರ್ಟ್ ವರ್ಕ್ ಅಂದರೆ ಕಷ್ಟ ಆಗ್ಬೋದೇನೋ. ಹಾರ್ಡ್ ವರ್ಕೇ ಮುಖ್ಯ ಅಂತ ಅನಿಸುತ್ತೆ. ಸ್ಟಡಿ ಪ್ಲ್ಯಾನ್ ಫಾಲೋ ಮಾಡಿದ್ರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ? ಫಾಲೋ ಮಾಡಿ ಅಡ್ಜಸ್ಟ್ ಮಾಡಿದ್ದೆ ಜಾಸ್ತಿ. ಗ್ರೂಪ್ ಸ್ಟಡಿಯಲ್ಲಿ ಸ್ಟಡಿ ಜಾಸ್ತಿನಾ ಗಾಸಿಪ್ ಜಾಸ್ತಿನಾ ನಿಮ್ಮ? ನಂಗೆ ಗಾಸಿಪ್, ಹೈಪರ್ ಲೋಕಲ್ ಥಿಂಗ್ಸ್. ಆ್ಯಂಡ್ ನಿಮ್ಮ ಬ್ರೇಕ್ ಅಂದರೆ 5 ಮಿನಿಟ್ಸಾ ಅಥವಾ 1 ಗಂಟೆನಾ? ಟೀ ಅಂಗಡಿ ಸ್ಟ್ರೈಟ್ ಅವೇ 2 ಅವರ್. So this is Rapid Fire with Praveen HT. Thank you.